ವಿಧಾನಸೌಧದಿಂದ ಕೋಟಿ ಕೋಟಿ ಹಣ ಎಲ್ಲರ ಖಾತೆಗೂ ಟ್ರಾನ್ಸ್ಫರ್ ಆಗತ್ತೆ, ಹೌದಾ ಇಲ್ವಾ? ನಿಜ ಸರ್. ವಿಧಾನಸೌಧ ಅಂತಂದ್ರೆ ಜನರ ಪ್ಯಾಲೇಸ್, ಅದು ನಮ್ದಲ್ಲ. ಇಟ್ಸ್ ಅ ಪೀಪಲ್ಸ್ ಪ್ಯಾಲೇಸ್. ಸರ್ಕಾರದ ಕೆಲಸ, ದೇವರ ಕೆಲಸ. ಆ ವರ್ಡ್ ಕೊಟ್ಟಿದ್ದು ಇಮಾಮ್ ಸಾಬ್. ಸೊ ಎಷ್ಟು ಎಕರೆ ಪ್ರದೇಶ ಇದೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. 70 ಎಕರೆ ಜಾಗ. ವಿಧಾನಸೌಧ ಅಂತಂದ್ರೆ ಇಟ್ಸ್ ಅ ಇಮೇಜ್ ಟು ದ ವರ್ಲ್ಡ್. ರಾಮಕೃಷ್ಣ ಹೆಗಡೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋ ಪರಿಪಾಠ ಮಾಡಿದೆ ಗ್ರ್ಯಾಂಡ್ ಸ್ಟೆಪ್ಸ್ ಇಂದ. ಇಡೀ ರಾಷ್ಟ್ರಪತಿ ಭವನ್ಗಿನ ದೊಡ್ಡ ಮೆಟ್ಲು ಸರ್ ಅದು. ಗ್ರ್ಯಾಂಡ್ ಸ್ಟೆಪ್. ಕನ್ನಡ ಏಕೀಕರಣದ ರೂವಾರಿ ಕೆಂಗಲ್ ಹನುಮಂತಯ್ಯ. ಕನ್ನಡದ ಕೀರ್ತಿ ಸೌಧ, ಇನ್ನೊಂದು ವಿಧಾನಸೌಧ. ಕಡಿದಾಳ್ ಮಂಜಪ್ಪ ಒಬ್ರು ಆಕ್ಸಿಡೆಂಟಲ್ ಚೀಫ್ ಮಿನಿಸ್ಟರ್ ಹೇಳ್ಬೋದು. ಕಲ್ಲು ಗಚ್ಚು ಗಾರೆ ಜೊತೆ ಮಿಕ್ಸ್ ಆಗಿ ಕಟ್ಟಿರೋಂಥದ್ದ. ಇದು ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತ ಹೇಳ್ತೇವೆ. ಅರ್ತ್ ಕ್ರ್ಯಾಕ್ ಪ್ರೂಫ್. ಕೆಳಗಡೆ ದೊಡ್ಡ ಬಂಡೆ ಇದೆ, ಟೆಕ್ಟಾನಿಕ್ ಪ್ಲೇಟ್ಸ್. ಎಷ್ಟೇ ಭೂಕಂಪ ಆಗ್ಲಿ ಅದೇನೂ ಆಗಿಲ್ಲ. ಸೊ ವಿಧಾನಸೌಧದಲ್ಲೇ ಖಜಾನೆ ಇದೆ. ಹೌದು, ನಿಜ. ವಿಧಾನಸೌಧದಲ್ಲಿ ಒಟ್ಟು ಎಷ್ಟು ಜನ ಕೆಲಸ ಮಾಡ್ತಾರೆ? 30% ಕಾಂಟ್ರಾಕ್ಟ್ ಇರ್ತಾರೆ, 70% ಸರ್ಕಾರಿ ಕೆಲಸದಲ್ಲಿರೋರು ಇರ್ತಾರೆ. 33 ಲಕ್ಷಕ್ಕೆ ಎಸ್ಟಿಮೇಟ್ ಮಾಡ್ಕೊಂತಾರೆ. ಇದು ಇಡೀ ರಾಷ್ಟ್ರದಲ್ಲಿ ಒಂದು ಕುತೂಹಲ ಕೆಲಸ. ಅಂದ್ರೆ ಇದು ಕಟ್ಟಡ, ಕಲ್ಲಿನ ಕಟ್ಟಡ ಆಗತ್ತೆ. ಅಂದ್ರೆ ಯಾಕೆ? ಕಾಸನ್ನು ಉಳಿಸ್ಲಿಕ್ಕೆ. ಕ್ವೀನ್ ಬರ್ತಾಳೆ ನೋಡ್ಲಿಕ್ಕೆ, ರಷ್ಯನ್ ಟುಟು, ಮಾರ್ಷಲ್ ಟುಟು ಆತ ಬರ್ತಾನೆ. ಏನು ಈ ಕೆಂಗಲ್ ಹನುಮಂತ ಇಂಥ ಒಂದು ದೊಡ್ಡ ಕಟ್ಟಡ ಕಟ್ತಾ ಇದ್ದಾನಲ್ಲ ಅಂತೇಳಿ ಆತ ಬರ್ತಾನೆ. ಇಲ್ಲಿ ಹೊಟ್ಟೆ ಉರಿ ಶುರು ಆಗುತ್ತೆ, ಎಲ್ರಿಗೂ ಜಲಸಿ ಆಗುತ್ತೆ ಸರ್. ಈ ವಿಧಾನಸೌಧವನ್ನ ಇನಾಗ್ರೇಷನ್ ಮಾಡಿದ್ಯಾರು? ಇನಾಗ್ರೇಷನ್ ಫಲಕ ವಿಧಾನಸೌಧಕ್ಕೆ ಇಲ್ಲ. ಕಟ್ಟಿದ ಕೆಲಸಗಾರರಲ್ಲಿ ಬಹಳಷ್ಟು ಜನ ಕೈದಿಗಳು ಇಲ್ಲ ಸರ್. ಪ್ರಿಸನರ್ಸ್ ನ ತಂದು ಕೆಲಸ ಮಾಡಕ್ ಬರೋದಿಲ್ಲ. ಸೆಕ್ಯೂರಿಟಿ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ? ಒನ್ ಆಫ್ ದ ಬೆಸ್ಟ್ ಸೆಕ್ಯೂರಿಟೀಸ್ ಇನ್ ದ ಕಂಟ್ರಿ ನಮ್ದು. ಒಂದು ದಿನಕ್ಕೆ ಸರಾಸರಿ 3,000 ಜನ ಇಡೀ ವಿಧಾನಸೌಧವನ್ನ ಕಣ್ಣುಗಾವಲಿಂದ ಮಾನಿಟರ್ ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲ. ನೀವು ಯಾರ ಅಂಡರ್ ಅಲ್ಲಿ ವರ್ಕ್ ಮಾಡ್ತೀರ? ಸ್ಪೀಕರ್ ಅಂಡರ್. ಸರ್ಕಾರ ಉದ್ಭವ ಆಗೋದು ಎಲ್ಲಿ ಗೊತ್ತಾ ಸರ್? ರಾಜಭವನಲ್ಲ. ವೆಲ್ಕಮ್ ಟು ಅನದರ್ ಸೆಷನ್ ಆಫ್ ಕಾ ಪಾಡ್ಕಾಸ್ಟ್. ಕನ್ನಡ ಪಾಡ್ಕಾಸ್ಟ್ ವಿಭಿನ್ನವಾಗಿ, ವಿಶೇಷವಾಗಿ, ವಿನೂತನವಾಗಿ ಹೊಸ ಹೊಸ ರೀತಿಯ ಹೊಸ ಪ್ರತಿಭೆಗಳನ್ನು, ಹೊಸ ವಿಚಾರಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ನೀವೆಲ್ಲರೂ ನೋಡಿ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ. ಬಹಳ 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 ಧನ್ಯವಾದಗಳು. ಎಸ್, ಎಂದಿನಂತೆ ಇವತ್ತು ನಮ್ಮ ಜೊತೆ ಹೊಸ ಅತಿಥಿ ಇದ್ದಾರೆ. ಕರ್ನಾಟಕದಿಂದ ಆಗಿರಲಿ, ಭಾರತದ ಯಾವುದೇ ರಾಜ್ಯದಿಂದ ಆಗಿರಲಿ, ಅಥವಾ ಇಂಟರ್ನ್ಯಾಷನಲ್ಲೇ ಡೆಲಿಗೇಟ್ಸ್ ಆಗಿರಲಿ, ಯಾರೇ ಬಂದರೂ ಕೂಡ ಇವರ ಹೆಸರನ್ನು ಮರೆಯೋದಿಲ್ಲ. ಅದು ಎಲ್ಲಿ ಅಂತೀರಾ? ವಿಧಾನಸೌಧದಲ್ಲಿ. ಯಾರಿವರು ಹಾಗಾದರೆ? ವಿಧಾನಸೌಧದ ಸಂಸದೀಯ ಮಾರ್ಗದರ್ಶಿ, ಪಾರ್ಲಿಮೆಂಟ್ರಿ ಗೈಡ್, ಮಿಸ್ಟರ್ ಜ್ಞಾನಶೇಖರ್. ಲೆಟ್ಸ್ ವೆಲ್ಕಮ್. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಸರ್. ಫಾರ್ ದ ಫಸ್ಟ್ ಟೈಮ್ ನನ್ನ ಶೋನಲ್ಲಿ ಪೊಲಿಟಿಕಲ್ ಆ್ಯಂಗಲಲ್ಲಿ ಒಂದು ಪಾಡ್ಕಾಸ್ಟ್ ಮಾಡ್ತಿರೋದು. ಐ ಆಮ್ ವೆರಿ ಹ್ಯಾಪಿ. ಸೊ ಜ್ಞಾನಶೇಖರ್ ಅವರು ಇಲ್ಲಿವರೆಗೂ ಪಾರ್ಲಿಮೆಂಟ್ರಿ ಗೈಡ್ ಆಗಿ ಬಹುಶಃ ನನಗೆ ಗೊತ್ತಿದ್ದಂಗೆ ಒಂದು 15 ವರ್ಷದಿಂದ ಕಾರ್ಯನಿರ್ವಹಿಸ್ತಿದ್ದೀರಾ. ಐ ಆಮ್ ವೆರಿ ಗ್ಲ್ಯಾಡ್ ದಟ್ ಯು ಆರ್ ಹಿಯರ್ ಟುಡೇ. ತುಂಬ ಉತ್ಸಾಹದಿಂದ ಇದ್ದೀನಿ ನಿಮ್ಮ ಜೊತೆ ವಿಧಾನಸೌಧದ ಅನ್ಟೋಲ್ಡ್ ಕಥೆಗಳನ್ನು ಕೇಳೋದಕ್ಕೆ. ಸೊ ಫಸ್ಟ್ ನನಗೆ ಬೇಕಾಗಿರುವಂತಹ ಅನ್ಟೋಲ್ಡ್ ಸ್ಟೋರೀಸ್ ಏನಪ್ಪ ಅಂತಂದರೆ, ಆ್ಯಂಡ್ ಇವನ್ ನಮ್ಮ ವೀಕ್ಷಕರಿಗೂ ಕೂಡ, ವಿಧಾನಸೌಧ ಹೇಗೆ ಕಟ್ಟಿದ್ರು ಅಂದರೆ ನಮಗೆಲ್ಲರಿಗೂ ಕತೆ ಗೊತ್ತಿರುತ್ತೆ ಆಲ್ಮೋಸ್ಟ್. ಆ ಕತೆ ಹೇಗೆ ಅಂತಂದರೆ, ವಿಧಾನಸೌಧ ಕೆಂಗಲ್ ಹನುಮಂತಯ್ಯನವರು ಕಟ್ಟಿಸಿದರು ಅಂತ ಓದಿರ್ತೀವಿ. ಅಕಾರ್ಡಿಂಗ್ ಟು ಯು ವಾಟ್ ಇಟ್ ಇಸ್? ಮೊದಲ ಬಾರಿಗೆ ನೀವು ನನಗೆ ನನ್ನ ಮೆರಿಟನ್ನು ನೋಡಿ ಆಹ್ವಾನ ಮಾಡಿರೋದು ಅದೊಂದು ಸಂತಸದ ಸುದ್ದಿ. ಎರಡನೇದು, ನಿಮ್ಮ ವೀಕ್ಷಕರಿಗೆ ಹೊಸದನ್ನು ಕೊಡಬೇಕು. ತಾವು ವಿಧಾನಸೌಧ ಹೆಚ್ಚು ಕಡಿಮೆ ಎಲ್ಲರೂ ನೋಡ್ತಾರೆ, ಎಲ್ಲರೂ ಬರ್ತಾರೆ, ಎಲ್ಲರೂ ಹೋಗ್ತಾರೆ. ಆ ವೈಶಿಷ್ಟ್ಯತೆ ಏನು ಅನ್ನೋದ್ರ ಬಗ್ಗೆ ನೀವು ಮೆಲ್ಕನ್ನು ಹಾಕಿರತಕ್ಕಂಥದ್ದು ಅದು ಸ್ವಾಗತಕರ. ಈ ನಿಟ್ಟಿನಲ್ಲಿ ನಿಮ್ಮ ಪ್ರಶ್ನೆ ಒಂದಕ್ಕೆ, ಬಹುಶಃ ವಿಧಾನಸೌಧ, ಈ ವಿಧಾನಸೌಧದ ಪರಿಕಲ್ಪನೆ ಹೊಸತನ ತಕ್ಕಂಥದ್ದು. ಹಿಂದೆ KC ರೆಡ್ಡಿ ಅವರ ಕಾಲದಿಂದ ಅದು ಆ ಒಂದು ಫೌಂಡೇಶನ್ ಸ್ಟೋನ್ ಆಗುತ್ತೆ. ನಮ್ಮ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಅಡಿಗಲ್ ಹಾಕ್ತಾರೆ. ಓಕೆ, ಸೊ ನಾವು ಕರ್ನಾಟಕ ಅಂತ ಹೇಳಂಗಿಲ್ಲ, ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ. ಹೌದು, ನೀವು ನಿಜವಾಗೂ ಸರಿಯಾಗಿ ಹೇಳಿದ್ರಿ. ಅಂದ್ರೆ ಆವತ್ತಿನ ಕಾಲಘಟ್ಟದಲ್ಲಿ ಮೈಸೂರು ಅಂತ ಇತ್ತು. ಅಂದಾಜು ಇಸ್ವಿ 1950 50 ಇಸ್ವಿ ಹಿಂದೆ ನಾವು ಅದು ಮೈಸೂರು ಪ್ರಾಂತ ಅಂತಲೇ ಹೇಳ್ತಾ ಇದ್ರು ಸರ್. ಬಹಳ ಪ್ರಮುಖವಾಗಿ ನಾವು ರಾಜತ್ವದಿಂದ ಪ್ರಜಾಪ್ರಭುತ್ವ ಬಂದಾಗ ಎಲ್ಲೋ ಒಂದು ಕಡೆ ಸದಸ್ಯರು ಏನು ಹೇಳಿದ್ರು ಅಂತಂದರೆ, ನಮಗೆ ಪರ್ಮನೆಂಟ್ ಆಗಿರತಕ್ಕಂಥ ಶಾಸನ ಅಂದರೆ
ನಮಗೆ ಶಾಶ್ವತವಾಗಿರತಕ್ಕಂಥ ಶಾಸನ ಸಭೆ ನಡೆಸಲಿಕ್ಕೆ ಒಂದು ಸ್ಥಳ ಬೇಕು ಅಂಥೇಳಿ ಅಲ್ಲಿರತಕ್ಕಂಥ ಸದಸ್ಯರು ಆಗಿನ ಕಾಲಕ್ಕೆ ಕೇಳ್ಕೊತಾರೆ. ಅಂದ್ರೆ ಅವರೆಲ್ಲರೂ ಕುತ್ಕೊಂಡು ಒಂದು ಮೀಟಿಂಗ್ ಮಾಡಿ ಒಂದು ನಿರ್ಣಯನ ಕೈಗೊಳ್ಳೋದು ಹೇಳ್ತಾರೆ. ಮಾನ್ಯ ಸಭಾಧ್ಯಕ್ಷರಾಗ ವೆಂಕಟಸುಬ್ಬ ಅವರು ಇರ್ತಾರೆ. ಅವ್ರಿಗೆ ಆ ಸದನ ನಡೀತಾ ಇದ್ದಾಗ, ಅಧಿವೇಶನ ನಡೀತಾ ಇದ್ದಾಗ ಎಲ್ಲೋ ಇಂದು ಈ ಅಪಸ್ವರ ಕೇಳುತ್ತೆ, ಕೂಗುತ್ತೆ. ಎಲ್ಲಿ ನಡೀತಾ ಇರುತ್ತೆ ಅಂದ್ರೆ ಅದು ಅಠಾಳ ಕಚೇರಿ ನಡೀತಾ ಇರ್ತದೆ. ಓಕೆ, ಆಗ್ಲೂ ಕೂಡ ವಿಧಾನಸಭೆಯ ಇದೇ ಕ್ಯಾಬಿನೆಟ್ ಮೀಟಿಂಗ್ ಪ್ರೊಸೀಡಿಂಗ್ಸ್ಗಳು ಇತ್ತು. ಹೌದು ನಿಜ. ಅದು ತಾವು ಹೇಳ್ತಾ ಇರತಕ್ಕಂಥದ್ದು ಆಗಿನ ಕಾಲಕ್ಕೆ ಪ್ರಜಾಪ್ರಭುತ್ವದ ಸರ್ಕಾರ ಇತ್ತು. ಅಂದರೆ ನಾವು ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಅಂತ ಹೇಳ್ತೀವಿ. ನಾವು ಸಂವಿಧಾನ ಬಂದ ಮೇಲೆ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಯಿತು, ಆದರೆ ವಿಧಾನಸೌಧ ಇರಲಿಲ್ಲ. ಇರಲಿಲ್ಲ. ಅಂದರೆ ಇನ್ನೊಂದು ವಿಚಾರ ನಿಮಗೆ ಹೇಳಬೇಕು. ಮೈಸೂರು ಚಲೋ ಆದಮೇಲೆ ಒಂದು ಪ್ರಬಲವಾಗಿರತಕ್ಕಂಥ ಶಕ್ತಿ ಕೆ.ಸಿ. ರೆಡ್ಡಿ ಅವರು ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಮಾಡಬೇಕು ಅಂತ ಒತ್ತಾಯ ಮಾಡಿದರು. ಆ ನಿಟ್ಟಿನಲ್ಲಿ ಅಕ್ಟೋಬರ್ಗೆ ನಮಗೆಲ್ಲ ಆಗಸ್ಟಿಗೆ ಇಂಡಿಪೆಂಡೆನ್ಸ್ ಡೇ 1947 ನಮಗೆ ಸಿಕ್ತು. ಈಗ ಆ ಡೇಟಿಗೆ ನಮಗೆ ಆಗಸ್ಟ್ ತಿಂಗಳಿಗೆ ಬರಲಿಲ್ಲ, ಅಕ್ಟೋಬರ್ಗೆ ಸಿಗುತ್ತೆ ನಮಗೆ ಇಂಡಿಪೆಂಡೆನ್ಸ್ ಡೇ. ಆವಾಗ ಅಲ್ಲಿ ಒಂದು ಡಿಮ್ಯಾಂಡ್ ಇರ್ತದೆ, ರಾಜರಿಗೆ ಹೇಳ್ತಾರೆ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಮಾಡಬೇಕು ಅಂತಂದಾಗ ಮೊಟ್ಟ ಮೊದಲೇ ಮುಖ್ಯಮಂತ್ರಿ ಕೆ.ಸಿ. ರೆಡ್ಡಿ ಅವರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆಗ ಆ ಸಂದರ್ಭದಲ್ಲಿ ರಾಜಪ್ರಭುತ್ವ ಎಲ್ಲಿ ಮೈಸೂರಲ್ಲಿ ನಡೀತಾ ಇದ್ದಿದ್ದು ಅಂದರೆ ಪ್ರಜಾಪ್ರಭುತ್ವಕ್ಕೆ ಬಂದಾಗ ಅಧಿವೇಶನ ಎಲ್ಲಿ ನಡೀತಾ ಇರ್ತದೆ, ಅಠಾರ ಕಚೇರಿಯಲ್ಲಿ ನಡೀತಾ ಇರ್ತದೆ. ಅಲ್ಲಿ ಕೆಲವು ಸದಸ್ಯರು ನಮಗೆ ಭಾಳ ಸೀರಿಯಸ್ ಆಗಿ ಮಾತುಕತೆ ಮಾತಾಡಿರ್ತಾರೆ. ಅಲ್ಲಿ ಹೇಳಿರೋಲ್ಲ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರ್ತಾರೆ, ನಾವು ಶಾಸಕರು, ನಮಗೆ ಶಾಸನ ಸಭೆ ಶಾಶ್ವತವಾಗಿರತಕ್ಕಂಥ ಸ್ಥಾನ ಬೇಕು, ಮೈಸೂರಲ್ಲಿ ನಡೆಸೋದು ಇಲ್ಲಿ ನಡೆಸೋದು ನಮಗೆ ಬೇಡ, ಒಂದು ಶಾಶ್ವತವಾಗಿರತಕ್ಕಂಥ ಶಾಸನ ಸಭೆ ಆಗಬೇಕು ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಅದನ್ನು ಕಿವಿ ಕೇಳಿಸ್ಕೊಂಡಾಗ ಅವರು ಕೆ.ಸಿ. ರೆಡ್ಡಿ ಅವರು ಅದಕ್ಕೆ ಒಂದು ಅಡಿಗಲ್ಲನ್ನು ಹಾಕ್ತಾರೆ. ಎಲ್ಲಿ ಇದೇ ಈ ನಮ್ಮ ಹೈಕೋರ್ಟ್, ಮೈಸೂರಿನ ನಮ್ಮ ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್ ಎದುರುಗಡೆ ವಿಶಾಲವಾಗಿರತಕ್ಕಂಥ ಜಾಗ, ಗುಡ್ಡಗಳೆಲ್ಲವೂ ಇರ್ತವೆ. ಆ ವಿಶಾಲವಾಗಿರತಕ್ಕಂಥ ಜಾಗ ಎತ್ತರವಾಗಿರ್ತದೆ. ಇದು ಸೂಕ್ತವಾಗಿರತಕ್ಕಂಥ ಸ್ಥಳ ಅಂತ ಆವತ್ತಿನ ದಿನ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕೃಂಬಿಗಲ್ ಸುಪ್ರೀಡೆಂಟ್ ಆಫ್ ಲಾಲ್ಬಾಗ್ ಅವ್ರನ್ನ ಕರೆಸಿ ಈ ಜಾಗವನ್ನು ಐಡೆಂಟಿಫೈ ಮಾಡ್ತಾರೆ. ಕೃಂಬಿಗಲ್, ಓಕೆ, ಸುಪ್ರೀಡೆಂಟ್ ಆಫ್ ಲಾಲ್ಬಾಗ್, ಬ್ರಿಟಿಷ್ ಆಫೀಸರ್. ಹೌದು, ಅವರು ಸುಪ್ರೀಡೆಂಟ್ ಆಗಿರ್ತಾರೆ ಲಾಲ್ಬಾಗ್ಗೆ. ಅವ್ರನ್ನ ಕರೆಸಿ ಈ ಜಾಗವನ್ನು ಗುರ್ತಿಟ್ಟು ಮಾಡ್ತಾರೆ. ಗುರ್ತಿಸಿದ ಮೇಲೆ 1951 ಜುಲೈ 13ನೇ ತಾರೀಕು ಆವತ್ತು ಅಡಿಗಲ್ಲು ಹಾಕಲಿಕ್ಕೆ ಆವತ್ತಿನ ಪ್ರಧಾನಮಂತ್ರಿಯವರು ಬರ್ತಾರೆ, ಅಡಿಗಲ್ಲನ್ನು ಹಾಕ್ತಾರೆ. ಇದು ಆ ಬ್ಲೂ ಪ್ರಿಂಟ್ ಏನಿರ್ತದೆ, ಒಂದು ಅಂತಸ್ತಿನ ಬ್ಲೂ ಪ್ರಿಂಟ್ ಆಗಿರುತ್ತೆ. ವೈಟ್ ಹೌಸ್ ಮಾದರಿಯಲ್ಲಿ ಇರ್ತದೆ, ಬ್ರಿಕ್ ಕಟ್ಟಡದ ಆಧಾರದಲ್ಲಿ ಇರ್ತದೆ. ಅಂದರೆ ಆ ಒಂದು ಬ್ಲೂ ಪ್ರಿಂಟ್ ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. 1952ರಲ್ಲಿ ಮುಖ್ಯಮಂತ್ರಿಗಳು, ಚುನಾಯಿತ ಮುಖ್ಯಮಂತ್ರಿ ಆಗಿರತಕ್ಕಂಥ ಕೆಂಗಲ್ ಹನುಮಂತಯ್ಯವರು ಪದವಿ ತಗೊಂತಾರೆ. ತದನಂತರ ಬಂದಮೇಲೆ ಆ ಮ್ಯಾಪನ್ನು ತರಿಸ್ತಾರೆ. ಇದೇನಪ್ಪ ಇದು ಗುಬ್ಬಚ್ಚಿ ಗೂಡು ಥರ ಇದೆಯಲ್ಲ, ಇದು ಮ್ಯಾಪ್ ಬೇಡ ಸರಿ ಅಂಥೇಳಿ ನಾನು ಹೇಳೋತಕ್ಕಂಥದ್ದು ಆವತ್ತಿನ B.R. ಮಾಣಿಕ್ಯಂ ಅಂತೇಳಿ ಭಾಳ ನೈಪುಣ್ಯವಾಗಿರತಕ್ಕಂಥ ಆರ್ಕಿಟೆಕ್ಟ್, ಅವನ್ನ ಕರೆಸ್ತಾರೆ. ನೋಡಪ್ಪ, ಇಂಜಿನಿಯರ್ ಪ್ಲಸ್ ಇಂಜಿನಿಯರ್, ಹೌದು, ಆರ್ಕಿಟೆಕ್ಟ್, ಮೇನ್ ಆರ್ಕಿಟೆಕ್ಟ್, ಚೀಫ್ ಇಂಜಿನಿಯರ್ ಅವರಲ್ಲ, ಆರ್ಕಿಟೆಕ್ಟ್, ಇಂಜಿನಿಯರ್. ಒಂದು ಮೀಟಿಂಗ್ ನಡೆಸ್ತಾರೆ. ನೋಡಪ್ಪ, ನನಗೆ ಶಾಶ್ವತವಾಗಿರತಕ್ಕಂಥ ಶಾಸಕಾಂಗ ಕಟ್ಟಡ ಒಂದು ಬೇಕು, ಲೈಬ್ರರಿ ಬೇಕು, ಭೋಜನ ಶಾಲೆ ಬೇಕು. ಈ ಮೂರನ್ನು ಬಾಯಲ್ಲಿ ಹೇಳಿರ್ತಾರೆ. ಇವರು ಬಹಳ ಪ್ರಬಲವಾಗಿ ಕೆಂಗಲ್ ಹನುಮಂತಯ್ಯನ ನೋಡಿರ್ತಾರೆ. ಕೆಂಗಲ್ ಹನುಮಂತಯ್ಯನಿಗೆ ಬಹಳ ಈ ಮೈಸೂರಿನ ಅರಮನೆ ಏನು ಹೇಳ್ತೀವಿ ಇವತ್ತಿನ ಪ್ಯಾಲೇಸು ಒಂದಷ್ಟು ಪ್ರಭಾವ ಆಗಿದೆ. ಅಂದರೆ ನಮ್ಮಲ್ಲಿ ಏನು ಫಸ್ಟ್ ಸ್ಕೆಚ್ ರೆಡಿ ಆಯಿತು ವಿಧಾನಸೌಧ ಹೀಗೇ ಇರಬೇಕು ಅಂತ, ಇವಾಗ ನೋಡ್ತಾ ಇರುವಂಥ ವಿಧಾನಸೌಧ ಅದಲ್ಲ. ಅಲ್ಲ 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 ತಾವು ನಿಜ ಹೇಳ್ತಾ ಇದ್ದೀರ. ಅದಾದಮೇಲೆ B.R. ಮಾಣಿಕ್ಯ ಬಂದು ಒಂದು ವಿಶ್ವರೂಪವನ್ನು ತರ್ತಾನೆ, ಬ್ಲೂ ಪ್ರಿಂಟ್. ಅಂದರೆ ಮೈಸೂರಿನ ಆರ್ಕಿಟೆಕ್ಚರ್ನ ಇಟ್ಕೊಂಡು ಅವನೇ ಏನು ಮುಖ್ಯಮಂತ್ರಿಗಳು ಹೇಳಿರ್ತಾರೆ ಆತನಿಗೆ, ಆ ಬೇಸಿಸ್ ಮೇಲೆ ಅಂದರೆ ವಾಕ್ ಚಾತುರ್ಯದ ಮೇಲೆ ಅದನ್ನು ಗ್ರಹಿಸಿ ಒಂದು ವಿಷನ್ ರೂಪದಲ್ಲಿ ತರ್ತಾನೆ. ಇಂಡೋ ಸ್ಯಾರನಿಕ್ ಸ್ಟೈಲಲ್ಲಿ ತರ್ತಾನೆ. ಭವ್ಯವಾಗಿರತಕ್ಕಂಥ ಕಟ್ಟಡ, ರೆಕ್ಟ್ಯಾಂಗಲ್ ಕಟ್ಟಡ. ಆವಾಗ 70 ಎಕರೆ ಜಾಗ ಇರ್ತದೆ, ಅದು ಎತ್ತರವಾಗಿರತಕ್ಕಂಥ ಜಾಗ. ಆ ಜಾಗದಲ್ಲಿ ಕಟ್ಟಬೇಕು ಅಂಥೇಳಿ ಆವಾಗ 1952ರಲ್ಲಿ ಡಿಸೈಡ್ ಮಾಡ್ತಾರೆ. ತದನಂತರ ಒಂದಷ್ಟು ಡಿಲೇ ಆಗುತ್ತೆ, ಆಮೇಲೆ ಶುರುವಾಗುತ್ತೆ. ಆವತ್ತು ತನ್ನ ಇಡೀ ಕೆಂಗಲ್ ಹನುಮಂತಯ್ಯ ಮುಖ್ಯಮಂತ್ರಿ ಆದಮೇಲೆ ಭಾಳ ಮೊಟ್ಟ ಮೊದಲನೇ ಕೆಲಸ ಏನಂತಂದರೆ, ಆವಾಗ ತಾನೇ ಏಕೀಕರಣ ಆಗ್ತಾ ಇರ್ತದೆ. 1900 ಶುರು ಆಗುತ್ತೆ. 1956 ಒಳಗಡೆ ಏಕೀಕರಣಕ್ಕೆ ಭಾಳ ದೊಡ್ಡ ಅಪೋಸಿಷನ್ ಮಾಡ್ತಾರೆ. ಅಷ್ಟರಲ್ಲಿ ಇವರು
ಒಂದು ಭವ್ಯವಾಗಿರತಕ್ಕಂಥ ಕಟ್ಟಡ, ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಂತ ಹೇಳ್ತೇವೆ, ಅಥವಾ ಶಕ್ತಿ ಸೌಧಕ್ಕೆ ಒಂದು ಬುನಾದಿ ಮಾಡಬೇಕು ಅಂತೇಳಿ ಇಡೀ ತನ್ನ ಜೀವನವನ್ನು ಸಮರ್ಪಣೆ ಮಾಡ್ತಾನೆ. ಆದ್ರೆ ಆಗಿನ ಕಾಲದಲ್ಲಿ ಹಣ ಎಲ್ಲಿತ್ತು? ಆಗ ಸರ್ಕಾರ ತಾವು ಹೇಳ್ತಾ ಇರತಕ್ಕಂಥ ಏನು ಪಾಯಿಂಟ್ ಬಹಳ ಸೂಕ್ತವಾಗಿರತಕ್ಕಂಥದ್ದು. 33 ಲಕ್ಷಕ್ಕೆ ಎಸ್ಟಿಮೇಟ್ ಮಾಡ್ಕೊತಾರೆ. ಇವತ್ತಿನ ವಿಧಾನಸೌಧ ಕೇವಲ 33 ಲಕ್ಷಕ್ಕೆ ಎಸ್ಟಿಮೇಟ್ ಬಜೆಟ್ ಅಲ್ಲ. ಹೌದು, ಬರೀ 33ಕ್ಕೆ ಎಸ್ಟಿಮೇಟ್. ಅಂದರೆ ಕೆಂಗೆಲ್ ಹನುಮಂತಯ್ಯನಿಗೆ ಒಂದು ಪ್ಲ್ಯಾನ್ ಇರಬೇಕು. ಇಂಜಿನಿಯರ್ಸ್ ಎಲ್ಲ ಹೇಳ್ತಾರೆ ಒಂದು ಎಸ್ಟಿಮೇಟೆಡ್ ಪ್ಲ್ಯಾನ್ ಇರಬೇಕು ಅಂತ. ಹಾಗಿದ್ದಲ್ಲಿ ಅವರು ಫಸ್ಟ್ ಎಸ್ಟಿಮೇಟ್ ಬಜೆಟ್ ಅಪ್ರೂವಲ್ ತೊಗೊತಾರೆ. ಎಲ್ಲಿ? ಇದೇ ಅಠಾರ ಕಚೇರಿ ಏನು ಹೈಕೋರ್ಟ್ ಹೇಳ್ತಾ ಇದ್ದೀನಿ, ಅಲ್ಲಿ ಅವರು ಅಪ್ರೂವಲ್ ತೊಗೊತಾರೆ. ಆ ಅಪ್ರೂವಲ್ ತೊಗೊಂಡು ಕೆಲಸ ಶುರು ಮಾಡ್ತಾರೆ. ಇದು ಇಡೀ ರಾಷ್ಟ್ರದಲ್ಲಿ ಒಂದು ಕುತೂಹಲ ಕೆಲಸ. ಹೇಗೆ ಭವ್ಯವಾಗಿರತಕ್ಕಂಥ ಕಟ್ಟಡ ಎದ್ದು ಬರ್ತಾ ಇರ್ತದೆ. ಆ ಸ್ಟ್ರಕ್ಚರು, ಆ ಸ್ಟೈಲು, ಆ ಇಂಡೋ ಸ್ಟಾರನಿಕ್ ಸ್ಟೈಲು, ಆ ಪಿಲ್ಲರ್ಸು, ಆಮೇಲೆ ಕಲ್ಲಿನ ಕಟ್ಟಡ. ನೀವು ಹೇಳಿದ್ರಿ ಒಂದು ಮಾತು, ನಾನು ಮರ್ತು ಬಿಟ್ಟೆ. ಕಾಸು ಎಲ್ಲಿಂದ ಬತ್ತಪ್ಪ? ಆ ಕಾಸಲ್ಲೇ ಕಡಿಮೆ ಮಾಡ್ಕೊಬೇಕಲ್ಲ. 33 ಲಕ್ಷದಲ್ಲಿ ಆಗಿನ ನಾವು ಇಷ್ಟು ಆದಾಯ, ಇವತ್ತಿನ 2.5 ಲಕ್ಷದ ಕೋಟಿ ಆದಾಯ ನಮ್ಮ ರಾಜ್ಯ ಸರ್ಕಾರದ್ದಿದೆ. 2.5 ಲಕ್ಷದ ಕೋಟಿ ಆದಾಯ ನಮ್ಮ ರಾಜ್ಯ. ಆವತ್ತಿನ ಕಾಲಕ್ಕೆ ಭಾಳ 1 ಕೋಟಿ ಅಷ್ಟೇನೋ ಆದಾಯ ಇತ್ತು. ಅಷ್ಟು ಬಿಟ್ಟರೆ ಬೇರೆ ಏನಿರಲಿಲ್ಲ. ಆ ಆದಾಯನ ಮಿಗಿಸ್ಲಿಕ್ಕೆ ತಮಗೆ ಹೇಳ್ತಾ ಇದ್ದೀನಿ ಸರ್, ಹೆಸರುಘಟ್ಟ ಮತ್ತು ಈ ಮಲ್ಸಂದ್ರದಲ್ಲಿರತಕ್ಕಂಥ ಕಲ್ಲುಗಳನ್ನು ತಗೊತಾರೆ. ಅಂದರೆ ಇದು ಕಟ್ಟಡ ಕಲ್ಲಿನ ಕಟ್ಟಡ ಆಗುತ್ತೆ. ಅಂದರೆ ಯಾಕೆ? ಕಾಸನ್ನು ಉಳಿಸ್ಲಿಕ್ಕೆ. ಇದು ಬಹುಶಃ ಮುಖ್ಯವಾಗಿರತಕ್ಕಂಥದ್ದು ತಮಗೆ. ಐ ಗಾಟ್ ಎನ್ ಐಡಿಯಾ. ಸೊ ಇವತ್ತು ನಮ್ಮ ವಿಧಾನಸೌಧ ಏನಿದೆ, ಆ ವಿಧಾನಸೌಧ ಬಹುಶಃ ಇಟ್ಟಿಗೆ ಕಟ್ಟಡ ಆಗಬೇಕಾಗಿತ್ತು. ಆದರೆ ದುಡ್ಡನ್ನ ಉಳಿಸೋದಿಕ್ಕಾಗಿ ಶುರು ಮಾಡಿದಂಥದ್ದು ಕಲ್ಲಿನ ಕಟ್ಟಡ. ಅದು ಒಂದೇ ಅಲ್ಲ, ವೆದರ್ ಪ್ರೂಫು. ಅದು ಒಂದೇ ಅಲ್ಲ, ಪೇಂಟಿಂಗ್ ಮಾಡೋಂಗಿಲ್ಲ. ಆಸ್ಟ್ಯೂರಿಟಿ ಮೆಷರ್ಸ್ ಅಂತ ಹೇಳ್ತೀವಿ. ಅಂದರೆ ಕನ್ನಡದಲ್ಲಿ ಅದು ಏನು ಅಂತ ಆಸ್ಟ್ಯೂರಿಟಿ ಮೆಷರ್, ಅದಕ್ಕೆ ಆಸ್ಟ್ಯೂರಿಟಿ ಅದು ಒಂದು ಆಗಿನ ಪ್ಲಾನು ಕೆಂಗೆಲ್ ಹನುಮಂತಯ್ಯಂದು ಆಗಿರುತ್ತೆ. ಅಲ್ಲಿಂದ ಅವರು ತಮ್ಮ ದೊಡ್ಡ ಜವಾಬ್ದಾರಿ ಆತನಿಗೆ ನನ್ನ ಮೈ ಮೇಲೆ ಬರೋದು ಅಂದರೆ ಈ ಕಟ್ಟಡವನ್ನು ಕಟ್ಟಬೇಕು. ದಿನನಿತ್ಯವೂ ನೋಡ್ತಾ ಹೋಗ್ತಾರೆ, ಮಾರುವೇಷದಿಂದ ಬರ್ತಾರೆ. ಸರ್ ಒಂದು ಹೇಳ್ತೀನಿ, ಇಡೀ ಜೀವನವನ್ನು ತಾನು ಕಮಿಟ್ಮೆಂಟ್ ಆಗಿಬಿಡ್ತಾನೆ. 4 ಗಂಟೆಗೆ ಪ್ರತಿ ರೌಂಡ್ಸ್ ಬರ್ತಾರೆ. ಒಂದೊಂದು ಕಲ್ಲು ಹೇಗಿರಬೇಕು, ಯಾವ ಥರ ಇರಬೇಕು ಅಂತ ಸೂಚನೆ ಕೊಡ್ತಾ ಇರ್ತಾರೆ. ಕಲ್ಲು ಎಷ್ಟೊತ್ತಿಗೆ ಬರಬೇಕು, ಜಲ್ಲಿ ಎಷ್ಟೊತ್ತಿಗೆ ಬರಬೇಕು, ಕಬ್ಬಿಣಗಳು ಎಷ್ಟೊತ್ತಿಗೆ ಬರಬೇಕು, ಎಲ್ಲ ಡೈರೆಕ್ಷನ್ ಕೊಡ್ತಾ ಇರ್ತಾರೆ. ಆವತ್ತಿನ ಕಾಲ ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊತಾರೆ. ಎಲ್ಲಿಂದ? ನೀವು ಕೇಳಿದ್ರಿ ಅಪ್ಪ ಖರ್ಚಾಗುತ್ತೆ ಅಂದ್ರಲ್ಲ, ಸೆಕೆಂಡ್ ಹ್ಯಾಂಡ್ ಗಾಡಿ ಎಲ್ಲಿಂದ? ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟಿಂದ ಲಾರಿಗಳು ತೊಗೊತಾರೆ. ಪೆಟ್ರೋಲ್ ತರಲಿಕ್ಕೆ, ಜಲ್ಲಿ ತರಲಿಕ್ಕೆ, ಒಲವು ತರಲಿಕ್ಕೆ. ಅಂದರೆ ಕಾಸಿನ ಉಳಿತಾಯ ಎಲ್ಲವನ್ನೂ ಇಟ್ಕೊಂಡು ಯಾವ ರೀತಿ ಶುರು ಮಾಡಿದ್ರು ಅಂತ ಹೇಳಿ ತಮಗೆ ನಾನು ಮೆಲುಕು ಹಾಕ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಈ ನಡುವೆ ಈ ಅಪ್ರೂವಲ್ಸ್ ಎಲ್ಲ ಇತ್ತಲ್ಲ, ಕೆಂಗೆಲ್ ಹನುಮಂತಯ್ಯ ಅವರು 33 ಲಕ್ಷಕ್ಕೆ ಒಪ್ಪಿಸ್ಕೊಳ್ಬೇಕಾದ್ರೆ ಆಗಿನ ನಮ್ಮ ರಾಜ್ಯದ ವಿಧಾನಸಭೆಯಲ್ಲಿ ಅಪ್ರೂವ್ ಮಾಡಿದ್ರು. ಎಲ್ಲರೂ ಕೂಡ ಒಕ್ಕರಳದಿಂದ ಅಪ್ರೂವ್ ಮಾಡಿದ್ರು. ಮುಖ್ಯಮಂತ್ರಿಗೆ ಆವತ್ತಿನ ಕಾಲಕ್ಕೆ ನಮಗೆ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಬೇಕಾಗಿತ್ತು. ರಾಜಧಾನಿ ಬಂದು ಬೆಂಗಳೂರಿಗೆ ಶಿಫ್ಟ್ ಆಗಿತ್ತು. ಮೈಸೂರಿಂದ ರಾಜಧಾನಿ ಬೆಂಗಳೂರಿಗೆ ಶಿಫ್ಟ್. ಅದು ಒಂದೇ ಅಲ್ಲ, ರಾಜತ್ವದಿಂದ ಪ್ರಜಾಪ್ರಭುತ್ವಕ್ಕೆ ಬಂದ್ವಿ. ಹಾಗಿದ್ದಲ್ಲಿ ನಮ್ಗೆ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಹಿಂದೆ ಆಗ್ತಿದ್ದಲ್ಲಿ ಸಾಧನ ಅಥವಾ ಕಾರ್ಯಕಲಾಪಗಳು ನಡೀತಾ ಇದ್ದಿದ್ದು ಹೈಕೋರ್ಟಲ್ಲಿ ನಡೀತಾ ಇತ್ತು. ಅಲ್ಲಿನ ಲೈಬ್ರರಿ, ಫಸ್ಟು ಅಸೆಂಬ್ಲಿ ನಡೀತಾ ಇತ್ತು, ಮೇಲ್ಗಡೆ ಕೌನ್ಸಿಲ್ ನಡೀತಾ ಇತ್ತು. ಬಟ್ ನಮಗೆ ಶಾಸಕಾಂಗದ ಪಯಣ ಹೇಳಬೇಕಂತಂದರೆ ಅದು ಮೈಸೂರಿಂದ ಶುರುವಾಗುತ್ತೆ. ಶಾಸಕಾಂಗದ ಪಯಣ ಅದು ನಾನು ಅಲ್ಲಿಗೆ ಹೋಗೋದಿಲ್ಲ. ವಿಧಾನಸೌಧಕ್ಕೆ ಸೀಮಿತವಾಗಿ ಹಿಂದೆ ವಿಧಾನಸೌಧದ ಸೆಷನ್ಗಿನ ಹಿಂದೆ ಅಠಾರ ಕಚೇರಿಯಲ್ಲಿ ಈಗಿನ ಹೈಕೋರ್ಟಲ್ಲಿ. ಅದಕ್ಕಿಂತ ಹಿಂದೆ ಬಸವಣ್ಣ ಅವರು ಈ ಕ್ಯಾಬಿನೆಟ್ನ ಒಂದು ಮಾದರಿಯಲ್ಲಿ ನಡೆಸ್ತಾ ಇದ್ರು ಅಲ್ಲ. ತಾವು ಸೂಕ್ತವಾಗಿರತಕ್ಕಂಥ ಪ್ರಶ್ನೆ ಕೇಳ್ತಾ ಇದ್ದೀರಾ. ಕ್ಯಾಬಿನೆಟ್ ಅಲ್ಲ, ಅದು ಸಂಸದೀಯ ನಡಾವಳಿಗಳ ಆಧಾರದ ಮೇಲೆ ಅನುಭವ ಮಂಟಪ ಅಂತೇಳಿ 12ನೇ ಶತಮಾನದಲ್ಲಿ ನಮ್ಮ ಮಾನ್ಯ ಈಗಿನ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಒಂದು ಆವಿಷ್ಕಾರವನ್ನು ತರ್ತಾರೆ. ಹೊಸದಂತ ಒಂದು ಆವಿಷ್ಕಾರವನ್ನು ತರ್ತಾರೆ. ಅದನ್ನ ರಿವೈವ್ ಮಾಡ್ತಾರೆ. ಹಿಸ್ಟ್ರಿನ ರಿವೈವ್ ಮಾಡ್ತಾರೆ. ಅದನ್ನು ದೊಡ್ಡ ಫೋಟೋ ತಂದು ಆ ಫೋಟೋ ಅಲ್ಲಿ ನಮ್ಮ ಅಲ್ಲಮಪ್ರಭು ಮೇಲ್ಗಡೆ ಇರತಕ್ಕಂಥದ್ದು, ಈ ಕಡೆ ಜನರೆಲ್ಲ ಸುತ್ಕೊಂಡಿರೋದು, ನಿಂತ್ಕೊಂಡಿರತಕ್ಕಂಥದ್ದು, ನಮ್ಮ ಬಸವಣ್ಣನವರು ವಾದ ವಿವಾದ ಮಾಡ್ತಾ ಇರೋದು. ಅಂದರೆ ಇಡೀ ಪ್ರಪಂಚದಲ್ಲಿ ಮೊದಲೇ ಬಾರಿಗೆ ಪ್ರಜಾಪ್ರಭುತ್ವದ ಅಂತಲ್ಲ, ಸಂಸದೀಯ ಪರಿಕಲ್ಪನೆಯನ್ನು ತಂದವರು ನಮ್ಮ ಬಸವಣ್ಣ. ಅದನ್ನು ರಿವೈವ್ ಮಾಡಿದ್ದು, ಆ ಹಿಸ್ಟ್ರಿಯನ್ನು ರಿವೈವ್ ಮಾಡಿದ್ದು ನಮ್ಮ ಚೇರ್ಮನ್ ಆಗಿರತಕ್ಕಂಥ ಬಸವರಾಜ ಹೊರಟ್ಟಿ ಅವರು. ಸುಮಾರು ಕಾಲದಿಂದ 45 ವರ್ಷಗಳ ಕಾಲ ಆ ಸದನದಲ್ಲಿದ್ದಾರೆ. ಅವಿಸ್ಮರಣೀಯ. ಅದು ಯಾವತ್ತೂ ಕೂಡ ಅವರು ಡಿಫೀಟ್ ಆಗೇ ಇಲ್ಲ.
ಲಿಮ್ಕಾ ಬುಕ್ ರೆಕಾರ್ಡ್ ಆಗಿದೆ. ಇದು ಒಂದು ವಿಶೇಷವಾಗಿರತಕ್ಕಂಥ, ಅದಲ್ಲದೆ ಮಾನ್ಯ ಪ್ರಧಾನಮಂತ್ರಿಗಳಿಗೂ ಹೊಸ ಪಾರ್ಲಿಮೆಂಟ್ಗೆ ಹೆಸರಿಡಿ ಅಂತಲೂ ಹೋಗಿದ್ದಿರೋದು ಬಸವರಾಜ್ ಹೊರಟ್ಟಿ ಅವರು. ಓಕೆ, ಸೊ ಅದ್ರ ಬಗ್ಗೆ ಮಾತಾಡೋಣ ಮುಂದೆ. ಬಸವರಾಜ್ ಹೊರಟ್ಟಿ ಅವರ ಕಾರ್ಯಕಲಾಪಗಳ ಬಗ್ಗೆ, ಅವರು ಸತತವಾಗಿ ಆಯ್ಕೆಯಾದ ಬಗ್ಗೆ, ಅವೆಲ್ಲವನ್ನು ಇನ್ನೊಂದು ಸೆಷನ್ನಲ್ಲಿ ನಾವು ಇಟ್ಕೊಳ್ಳೋಣ. ಸೊ ಈ ಸೆಷನ್ನಲ್ಲಿ ವಿಧಾನಸೌಧ ಎಸ್ಟಿಮೇಟ್ ಆಗುತ್ತೆ, ವಿಧಾನಸೌಧ ವಾಚ್ ಮಾಡ್ತಾರೆ, ಕೃಂಬಿಗಲ್ ಅವ್ರು ಬರ್ತಾರೆ, ಅವರು ಕೂಡ ನೋಡ್ತಿರ್ತಾರೆ, ಕನ್ಸ್ಟ್ರಕ್ಷನ್ ಆಗ್ತಿರುತ್ತೆ. ಇದ್ರ ಜೊತೆ ನಮ್ಮ ಮೈಸೂರು ಮಹಾರಾಜರ ಸಪೋರ್ಟ್ ಹೇಗಿರ್ತಿತ್ತು ಸರ್? ಮೈಸೂರು ಮಹಾರಾಜರು ಬಹಳ ಉತ್ಸಾಹಿದ್ರು. ಜಯಚಾಮರಾಜೇಂದ್ರ ಕೊನೆ ರಾಜ, ಬಹಳ ಕಷ್ಟಪಟ್ಟು ತನ್ನ ರಾಜತ್ವವನ್ನು ಕೊಟ್ಬಿಡ್ತಾರೆ, ಸ್ಯಾಕ್ರಿಫೈಸ್ ಮಾಡ್ತಾರೆ, ಭಾಳ ಅವಮಾನ ಆಗುತ್ತೆ. ಅಂದರೆ ಇಡೀ ರಾಜತ್ವವನ್ನು ಕೊಟ್ಬಿಡ್ಬೇಕಾಗತ್ತೆ ಸರ್ಕಾರಕ್ಕೆ. ಅವ್ರಿಗೊಂದು ಪೆನ್ಷನ್ ಫಿಕ್ಸ್ ಮಾಡ್ತಾರೆ. ಆದರೆ ಆ ಮನಸ್ಸಿನಲ್ಲಿ ಆತನಿಗೆ ಪ್ರಜಾಪ್ರಭುತ್ವಕ್ಕೆ ಪ್ರೋತ್ಸಾಹ ಮಾಡತಕ್ಕಂಥ ಮನೋಭಾವ ನಮ್ಮ ಜಯಚಾಮರಾಜ ಒಡೆಯರ್ ಅವರಿಗೆ ಇರ್ತದೆ. ಜಯಚಾಮರಾಜ ಒಡೆಯರ್ ಅವರು ಸುಮಾರು ಸಲ ನಮ್ಮ ವಿಧಾನಸೌಧಕ್ಕೆ ಬಂದು ವೀಕ್ಷಣೆ ಮಾಡಿ ಹೋಗಿದ್ದಾರೆ ಸರ್. ಓಕೆ, ಹೌದು, ವೀಕ್ಷಣೆ ಮಾಡಿ ಹೋಗಿದ್ದಾರೆ. ಕನ್ಸ್ಟ್ರಕ್ಷನ್ ಲೆವೆಲ್. ಹೌದು ಸರ್, ಕನ್ಸ್ಟ್ರಕ್ಷನ್ ಲೆವೆಲಲ್ಲಿ ವೀಕ್ಷಣೆ ಮಾಡಿ ಹೋಗಿದ್ದಾರೆ. ನಿಜವಾಗೂ ಕೂಡ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಏನಪ್ಪ ಇಂಥ ಒಂದು ಭವ್ಯ ಕಟ್ಟಡ ಬರ್ತಾ ಇದೆ ಅನ್ನೋತಕ್ಕಂಥದ್ದು ಹರ್ಷವನ್ನು ಕೂಡ ವ್ಯಕ್ತಪಡಿಸಿದ್ರು. ನಿಮ್ಗೆ ಇಷ್ಟೊಂದು ಮೆಮೊರಿ, ಇಷ್ಟೊಂದು ಡಿಟೇಲಾಗಿ ನಾಲೆಡ್ಜ್ ಇದೆ, ಮತ್ತು ಇಸ್ವಿಯನ್ನು ಕೂಡ ಇಷ್ಟು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀರಾ. ನಿಮ್ಮ ಎಕ್ಸ್ಪೀರಿಯನ್ಸ್ನ ನಾನು ಕೇಳಬೇಕು ಅನ್ನೋ ಒಂದು ಕುತೂಹಲ. ಎಷ್ಟು ವರ್ಷದಿಂದ ಸತತವಾಗಿ? ಸುಮಾರು 20 ವರ್ಷ ಆಯಿತು ಸರ್. ಹೊಟ್ಟೆ ಬರಲೋ ಮಾರಿಗೆ ನಾನು ಗ್ರ್ಯಾಜುಯೇಟ್ ಆಗಿದ್ದೆ ಗೌರ್ಮೆಂಟ್ ಸೈನ್ಸ್ ಕಾಲೇಜಿಂದ. ಅದು ಒಂಚೂರು ಮುಂದೆ ನಡೆದರೆ ಭವ್ಯವಾಗಿರತಕ್ಕಂಥ ವಿಧಾನಸೌಧ. ಆಗ ವಿಧಾನಸೌಧಕ್ಕೆ ಒಳಗಡೆ ಹೋಗಬೇಕಂದ್ರೆ 2 ಕಂಡೀಷನ್, ನೀವು ಜರ್ನಲಿಸ್ಟ್ ಆಗಿರಬೇಕು ಅಂತೇಳಿ. ಆ ನಿಟ್ಟಿನಲ್ಲೇ ಆವತ್ತಿನ ಕಾಲಕ್ಕೆ ಯಾವುದೋ ಒಂದು ಜರ್ನಲಿಸ್ಟ್ ಆಗಿದ್ವಿ. ಒಳಗಡೆ ಎಂಟ್ರಿ ಸಿಕ್ತು. ವಿಧಾನಸೌಧಕ್ಕೆ ಒಳಗಡೆ ಹೋಗ್ಬೇಕು ಅಂತ ಜರ್ನಲಿಸ್ಟ್ ಆದ್ರ? ಹೌದು, ಅದೇ. ಅವತ್ತು ಡಿಪ್ಲೊಮೊ ಇನ್ BSc ಮಾಡ್ಕೊಂಡಿದ್ದೆ, ಡಿಪ್ಲೊಮೊ ಇನ್ ಜರ್ನಲಿಸಮ್ ಆ್ಯಂಡ್ ಡಿಪ್ಲೊಮೊ ಇನ್ ಟೀಚಿಂಗ್ ಎಜುಕೇಷನ್. ಅವಕಾಶ ಸಿಕ್ತು. ಆವತ್ತಿಂದ ನನ್ನ ಪಯಣ ಏನು ಅಂತಂದರೆ ಸಂಸದೀಯ ವರದಿಗಾರಿಕೆಯಿಂದ. ಆಗ ನಾನು ಆ ವಿಧಾನಸೌಧದ ಭವ್ಯತೆ, ಅದರ ಆಳತ್ವ, ಅದು ಯಾವ ರೀತಿ ಬಂದಿದ್ದು, ಅದರ ಆರ್ಕಿಟೆಕ್ಚರು, ಏನೇನು ಅವಿಸ್ಮರಣೀಯ ಘಟನೆಗಳು, ವಿಶೇಷಗಳು ಏನು ಅನ್ನೋದು ನಮ್ಮ ಸೀನಿಯರ್ CM ರಾಮಚಂದ್ರ ಜೊತೆಗೆ ಕೆಲಸ ಮಾಡಿದ್ದೆ. ಅವರು ಪುಸ್ತಕನೂ ಬರೆದ್ರು. ಅದು ಅನಾವರಣ ಇಂಗ್ಲೀಷಲ್ಲಾಯಿತು. ಕನ್ನಡದ ಪುಸ್ತಕ ಇನ್ನೂ ಬಂದಿಲ್ಲ. ಅದು ಅನಾವರಣ ಮಾಡಬೇಕು. ಇನ್ನು ಬರೋ ದಿನಗಳಲ್ಲಿ ಅದಕ್ಕೊಂದು ಸ್ಫೂರ್ತಿ ಕೊಡಬೇಕು. ಫಸ್ಟ್ ಸೆಷನ್ ನೀವು ನೋಡಿ, ಅಥವಾ ವಿಧಾನಸೌಧವನ್ನು ಹೊರಗಡೆಯಿಂದ ನೋಡ್ತಿದ್ರಿ, ಆದರೆ ಫಸ್ಟ್ ಟೈಮ್ ನೀವು ಪತ್ರಕರ್ತ ಆದ ನಂತರ ಒಳಗೆ ಹೋದ್ಮೇಲೆ ನಿಮ್ಮ ಕುತೂಹಲ ಹೇಗಿತ್ತು ಅಂತ? ಸರ್, ಅಂಥ ಕಟ್ಟಡ ನಿಜವಾಗೂ ಕೂಡ ನನಗೂ ಅವಿಸ್ಮರಣೀಯ ಅನಿಸ್ತು. ಅಂದರೆ ಕಾರಣ ಇಷ್ಟೇ, ಆ ಒಬ್ಬ ವ್ಯಕ್ತಿ ಇಷ್ಟೇ ಅಪೋಸ್ ಮಾಡಿದ್ರು ಕೂಡ ಆತನಿಗೆ ನೂರಾರು ತೊಂದರೆಗಳು ಕೊಡ್ತಾರೆ. ಕೆಂಗಲ್ ಹನುಮಂತಯ್ಯನ ಸಹಪಾಠಿಗಳು, PWD ಮಿನಿಸ್ಟ್ರು ಇದೇ ಕಡದಾಳ್ ಮಂಜಪ್ಪ, ಎಲ್ಲರ ಕಿವಿ ಮಾತುಗಳು ಹೇಳಿ ಅವ್ರ ಮೇಲೆ ಕಂಪ್ಲೇಂಟ್ ಹೋಗುತ್ತೆ ನೆಹರೂಗೆ. ಅಯ್ಯೋ, ಇಲ್ದಿರೋ ದುಡ್ಡೆಲ್ಲ ಪೋಲ್ ಮಾಡ್ತಾ ಇದ್ದಾನೆ ಆ ಒಂದು ದೊಡ್ಡ ಕಟ್ಟಡ ಕಟ್ತಾ ಇದ್ದಂಗೆ ರಷ್ಯನ್ ಡೆಲಿಗೇಷನ್ ಬರ್ತಾರೆ, ಕ್ವೀನ್ ಬರ್ತಾಳೆ ನೋಡಲಿಕ್ಕೆ, ಡಾಕ್ಟರ್ ಇವರು ನಮ್ಮ ವಿಧಾನಸೌಧ ನೋಡಲಿಕ್ಕೆ ಸರ್ವಪಲ್ಲಿ ರಾಧಾಕೃಷ್ಣ ಅವ್ರು ಬರ್ತಾರೆ, ಆಮೇಲೆ ರಷ್ಯನ್ ಮಾರ್ಷಲ್ ಟುಟು ಆತ ಬರ್ತಾನೆ. ಏನು ಈ ಕೆಂಗಲ್ ಹನುಮಂತ ಇಂಥ ಒಂದು ದೊಡ್ಡ ಕಟ್ಟಡ ಕಟ್ತಾ ಇದ್ದಾನಲ್ಲ ಅಂತೇಳಿ ಆತ ಬರ್ತಾನೆ. ಹಲವಾರು ಗೆಸ್ಟ್ ಬರ್ತಾ ಇದ್ದಂಗೆ ಇಲ್ಲಿ ಹೊಟ್ಟೆ ಉರಿ ಶುರು ಆಗುತ್ತೆ. ಎಲ್ರಿಗೂ ಜಲಸಿ ಆಗುತ್ತೆ ಸರ್. ಈತನ ಎಲ್ಲೋ ಒಂದು ಕಡೆ ಸಿಗಾಕ್ಸ್ಬೇಕು ಅಂತ ಹೇಳಿ ಆಗಿಂದ ಆ ಪ್ರಯತ್ನ ಆದರೂ ಕೂಡ ಅವನ ಮೇಲೆ ಚಾಡಿ ಎಲ್ಲ ಹೇಳ್ತಾರೆ ಇದೇ ಪ್ರಧಾನಮಂತ್ರಿಗಳಿಗೆ. ಅಯ್ಯೋ, ಕೆಂಗಲ್ ಹನುಮಂತ ನಮಕ್ಕೆ ಹೋಗಬೇಡಿ, ಅವ್ನು ಇರೋಬಲ್ಲ ದುಡ್ಡೆಲ್ಲ ಪೋಲ್ ಮಾಡ್ತಾ ಇದ್ದಾನೆ ಅಂತ ಒಂದು ದೊಡ್ಡ ಬಿಲ್ಡಿಂಗ್ ಬೇಕಾಗಿತ್ತ ನಮಗೆ ಅನ್ನೋತಕ್ಕಂಥದ್ದು. ಇವೆಲ್ಲ ಆರೋಪಗಳು ಬಂದಾಗ ಕೊನೆಗೆ ಕೆಂಗಲ್ ಹನುಮಂತಯ್ಯ ಅವರು ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ಕೊತಾರೆ. ಆರೋಪಗಳನ್ನು ಅಂದರೆ ನಿರಾಕಾರ ಮಾಡಲಿಕ್ಕೆ ಒಂದು ಕಮಿಟಿ, ಅದು ನಾಗ್ಪುರ್ ಚೀಫ್ ಜಸ್ಟಿಸ್ ಕಮಿಟಿ ಒಂದು ಎಂಕ್ವೈರಿ ಕಮಿಟಿ ಮಾಡ್ಕೊತಾರೆ. ಅಂದರೆ ಅವರು ನಿಷ್ಕಲ್ಮಿಷ್ಕವಾಗಿದ್ದೀನಿ, ಈ ಕಟ್ಟಡವನ್ನು ಕಟ್ಟಿದ್ದೀನಿ, ಜನರ ದುಡ್ಡಿಂದ ಕಟ್ಟಿದ್ದೀನಿ. ವಿಧಾನಸೌಧ ಅಂತಂದರೆ ಜನರ ಪ್ಯಾಲೇಸ್, ಅದು ನಮ್ಮದಲ್ಲ, ಇಟ್ಸ್ ಅ ಪೀಪಲ್ಸ್ ಪ್ಯಾಲೇಸ್. ಆತನಿಗೆ ಆ ಎಂಕ್ವೈರಿ ಕಮಿಟಿ ಮುಂದೆ ಹೋಗಿ ಏನಪ್ಪ ನೀನು ಅಷ್ಟೊಂದು ದುಡ್ಡು ಖರ್ಚು ಮಾಡಿ ವಿಧಾನಸೌಧ ಕಟ್ಟಿದೆಯಂತೆ ಅಂತ ಕೇಳಿದಾಗ, ಸರ್, ದುಡ್ಡಿನ ಪ್ರಶ್ನೆ ಅಲ್ಲ, ಅದು ಸಾರ್ವಭೌಮತ್ವ. ವಿಧಾನಸೌಧ ಅಂದರೆ ಜನರ ಪ್ಯಾಲೇಸ್, ಅದು ನಾನು ಎಲ್ಲೂ ಪೋಲ್ ಮಾಡಿಲ್ಲ ಸರ್ ಅಂತ ಹೇಳಿದಾಗ ಅವ್ರು ತನ್ನ ಅಬ್ಸಾಲ್ವ್ ಮಾಡಿ ನೀನೇನು ತಪ್ಪು ಮಾಡಿಲ್ಲ ಅಂತ ಹೇಳಿ ಆತನಿಗೆ ಕಳಿಸ್ಕೊಡ್ತಾರೆ. ಅಂದರೆ ಯಾಕೆ ಈ ಘಟನೆ ಹೇಳ್ತಾ ಇದ್ದೀನಿ ಅಂತಂದರೆ ಆತನ ಜಸ್ಟಿಫಿಕೇಷನ್ ಯಾವಿತ್ತು. ಆದರೆ ಪೊಲಿಟಿಕಲಿ ಏನಾಯಿತು, ಅವನು ರಾಜೀನಾಮೆ ಕೊಡಲೇಬೇಕಾಗಿತ್ತು. ರಾಜೀನಾಮೆ. ಈ ಕನ್ಸ್ಟ್ರಕ್ಷನ್ ನಡುವೆ ನಿಮಗೆ ಗೊತ್ತಿರುವಂತಹ ಅನ್ಟೋಲ್ಡ್ ಸ್ಟೋರೀಸ್ ಅಂದರೆ ಸರ್, ಒಂದು ಮಾನ್ಯ ಆವತ್ತಿನ ಮುಖ್ಯಮಂತ್ರಿಗಳು ಕೆಂಗಲ್ ಹನುಮಂತಯ್ಯ, ನಿಮಗದು ಗೊತ್ತಿರುತ್ತೆ, BR ಮಾಣಿಕ್ಯಂ ಚೀಫ್ ಇಂಜಿನಿಯರ್ ಕರ್ಕೊಂಡೋಗಿ ದೇವ್ರ ಮುಂದೆ ಒಂದು ಗ್ಲಾಸ್ ಹಾಲು ಕೊಡಿಸ್ತಾರೆ.
ಎಷ್ಟು ಪರಿಶುದ್ಧವಾಗಿ ಈ ಹಾಲಿದೆಯೋ ಅಷ್ಟೇ ಪರಿಶುದ್ಧವಾಗಿ ನೀನು ಕೆಲಸ ಮಾಡಬೇಕು, ಯಾವ ಲಂಚಕೋರ ಮಾಡಬಾರ್ದು ಅನ್ನೋದು ಅರ್ಥ ಆಯ್ತಲ್ಲ ಸರ್. ಅದು ಒಂದು ಪ್ರಾಮಿಸ್ ತಗೊಂತಾರೆ. ಎರಡನೇದು ಸಮಯ ಪ್ರಜ್ಞೆ. 4:15 ಗಂಟೆಗೆ ವಿಧಾನಸೌಧಕ್ಕೆ ರೆಗ್ಯುಲರ್ ಆಗಿ ಬಂದು ಒಂದು ವೀಕ್ಷಣೆ ಮಾಡ್ತಾರೆ. ಯಾರೆಲ್ಲ ಗೆಸ್ಟ್ ಬರ್ತಾರೆ ಕರ್ಕೊಂಡು ಬರ್ತಾರೆ, ಮೀಡಿಯಾನವ್ರನ್ನೂ ಕರ್ಕೊಂಬರ್ತಾರೆ. 4:30 ರೌಂಡ್ಸ್ ಅಂತ ಹೇಳಿ ಅವು ಮೀಡಿಯಾ ಅವ್ರಿಗೆ ತೋರಿಸ್ತಾರೆ. ಅಂದರೆ ಕೆಂಗಲ್ ಹನುಮಂತನಿಗೆ ಎಲ್ಲರ ಸಹಕಾರದೊಂದಿಗೆ ವಿಧಾನಸೌಧವನ್ನು ಕಟ್ಕೊಂಡು ಹೋಗ್ತಾರೆ. ನಿಮಗೆ ಇದೇ ಹೇಳ್ತೀನಿ, ಇಮಾಮ್ ಆವತ್ತಿನ ಲೀಡರ್ ಆಫ್ ಅಪೋಸಿಷನ್ ಆತನೂ ಕರ್ಕೊಂಡು ಬರ್ತಾರೆ, ಯಾರನ್ನೂ ನೆಗ್ಲೆಕ್ಟ್ ಮಾಡೋದಿಲ್ಲ. ಆತನೂ ಬಂದಾಗ ಆ ಈಸ್ಟರ್ನ್ ಫೇಸಲ್ಲಿ ಎಡಿಫೈಸ್ ಮೇಲೆ ಜಾಗ ಖಾಲಿ ಇರ್ತದೆ. ಅಪ್ಪ ಇದು ಜಾಗ ಖಾಲಿ ಇದೆ, ಇದನ್ನು ಏನು ಮಾಡಬೇಕು ಇಲ್ಲಿ ಅಂತಂದಾಗ ಒಂದೇನೋ ಐಡಿಯಾ ಹೇಳಪ್ಪ. ಆತ ಕೆಂಗಲ್ ಹನುಮಂತಯ್ಯ ಈ ಮಹಾಭಾರತ ಮತ್ತು ರಾಮಾಯಣದ ಮೇಲೆ ಭಾಳಷ್ಟು ಆತನಿಗೆ ಪ್ರಭಾವ ಆಗಿರುತ್ತೆ. ಅಂದರೆ ದೇವರ ಕೆಲಸ, ಸರ್ಕಾರದ ಕೆಲಸ, ದೇವರ ಕೆಲಸ. ಆ ವರ್ಡ್ ಕೊಟ್ಟಿದ್ದು ಇಮಾಮ್ ಸಾಬ್, ಜಗಳೂರು ಇಮಾಮ್ ಸಾಬ್, ಆವತ್ತಿನ ಲೀಡರ್ ಆಫ್ ಅಪೋಸಿಷನ್. ಇವತ್ತು ನಾವು ವಿಧಾನಸೌಧದ ಮುಂದೆ ಅದೇ ನೇಮ್ ಬೋರ್ಡ್ ಅನ್ನ ನೋಡ್ತೀವಿ, ಇಂದು ಕೂಡ, ಹಿಂದೆಯೂ ಕೂಡ, ಮುಂದೂ ಕೂಡ. ಆತ ಸಜೆಸ್ಟ್ ಮಾಡ್ತಾನೆ, ಆಗ ಕೆತ್ತಿಸ್ತಾರೆ ಸರ್, ಏನು ಸರ್ಕಾರದ ಕೆಲಸ, ದೇವರ ಕೆಲಸ. ಸರ್ ಅದು ಇಲ್ಲಿಗೆ ನಿಲ್ಲಿಲ್ಲ. ಕೆಂಗಲ್ ಹನುಮಂತಯ್ಯ ತನ್ನ ಪದವಿ ಕಳ್ಕೊಂಡು ಮುಚ್ಚು ಅಂತ ಹೇಳ್ತಾರೆ. ಯಾರು? ಮುಂಬರ್ತಕ್ಕಂಥ ಮುಖ್ಯಮಂತ್ರಿಗಳು ಗುಂಡೂರಾವ್ ಅವರು ಅದನ್ನು ಮುಚ್ಚಿಸ್ತಾರೆ. ನಿಜವಾಗೂ ಕೂಡ ಆ ಸಮಯಕ್ಕೆ ಅದು ಸೂಕ್ತ ಅಲ್ಲ. ಆಮೇಲೆ ಕೊನೆ ಕಾಲ ಇನ್ನೇನು ಕೆಂಗಲ್ ಹನುಮಂತಯ್ಯ ಅವರು ಕೊನೆ ಟೈಮಲ್ಲಿ ಉಸಿರಿಳಿಬೇಕು, ನನಗೊಂದು ಆಶೆ ಇದೆಯಪ್ಪ, ಅದನ್ನು ತೆಗೆಸ್ಬಿಡು, ತೆಗೆಸ್ಬಿಡು. ಅದು ಹಾಗೇ ಇರಲಿ. ಎಡಿಫೈಸ್ ಸರ್ಕಾರದ ಕೆಲಸ, ದೇವ್ರ ಕೆಲಸವೇ ಆಗಿರ್ಬೇಕು. ಹೌದು, ನಾವು ಜನರ ಅದು ಒಂದು ತಾತ್ವಿಕ ಅರ್ಥದಲ್ಲಿ ಸರ್ಕಾರದ ಕೆಲಸ, ದೇವರ ಕೆಲಸ. ಆಗ ಅವ್ನು ತೆಗೆಸ್ತಾನೆ. ಅದೊಂದು ನೆಮ್ಮದಿಯಿಂದ ಆತ ತನ್ನ ಕೊನೆಯ ಉಸಿರನ್ನು ಬಿಡ್ತಾರೆ ಸರ್, ಕೆಂಗಲ್ ಹನುಮಂತಯ್ಯ. ಸೊ ಎಷ್ಟು ಎಕರೆ ಪ್ರದೇಶ ಇದೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. 70 ಎಕರೆ ಜಾಗ ಸರ್. ಅದು ಇಡೀ ವಿಸ್ತಾರ 70 ಎಕರೆ ಜಾಗ. ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಕಾಂಪ್ಲೆಕ್ಸ್ ಅಂತ ಹೇಳ್ತೇವೆ. ಈ ಕಡೆ ಎಡಭಾಗದಲ್ಲಿ ನಿಮಗೆ ಕಾನ್ಸ್ಟಿಟ್ಯೂಷನಲ್ ಕಾಂಪ್ಲೆಕ್ಸ್ ಅಂದರೆ ಒಂದು ಹೊಸ ಪದ. ಕಾರಣ ಇಷ್ಟೇ, ಎಡಭಾಗದಲ್ಲಿ ರಾಜಭವನ್, ವಿಧಾನಸೌಧ ಮುಂಭಾಗದಲ್ಲಿ ಹೈಕೋರ್ಟ್, ಬಲಭಾಗದಲ್ಲಿ ವಿಕಾಸಸೌಧ, ಅಲ್ಲೂ ಗೌರ್ಮೆಂಟ್ ಆಫೀಸಸ್ಸು ಕಾನ್ಸ್ಟಿಟ್ಯೂಷನಲ್, ಹಿಂಭಾಗದಲ್ಲಿ CAG ಆಫೀಸ್ ಎಲ್ಲ ಇದೆ, ಅದೆಲ್ಲ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಈ ಎಲ್ಲ ಕಾನ್ಸ್ಟಿಟ್ಯೂಷನಲ್ ಬಾಡೀಸು ವಿಧಾನಸೌಧ ಸರೌಂಡಿಂಗ್ ಆಗಿದೆ. ಅದಕ್ಕೆ ನಾವೇನು ಹೇಳ್ತೇವೆ, ಕಾನ್ಸ್ಟಿಟ್ಯೂಷನಲ್, ಇದು ದೇಶದಲ್ಲಿ ಎಲ್ಲೂ ಇಲ್ಲ ಈ ಥರದ್ದು. ತಮಗೆ ಹೇಳ್ತಾ ಇದ್ದೇನೆ, ದೇಶದಲ್ಲಿ ಈ ಥರದ್ದೊಂದು ಸೆಟಪ್ ಎಲ್ಲೂ ಇಲ್ಲ. ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಕಾಂಪ್ಲೆಕ್ಸ್ ಅಂತ ಹೇಳಿ ನಮ್ಮ ಸೀನಿಯರ್ ಅದನ್ನು ಟರ್ನ್ ಮಾಡಿದ್ದು, ಶ್ರೀಯುತ CM ರಾಮಚಂದ್ರ ಅವರು ಲೇಟ್. ಅದು ತರ್ಕಬದ್ಧವಾಗಿರತಕ್ಕಂಥ ಉತ್ತರನೇ. ಸೊ ಈ ನಡುವೆ KC ರೆಡ್ಡಿ ಅವರು ಸ್ಪಂದನೆ ಹೇಗಿತ್ತು ಕೆಂಗಲ್ ಹನುಮಂತಯ್ಯ ಅವರಿಗೆ ಇದನ್ನು ಕಟ್ಟೋದ್ರಲ್ಲಿ? ಯಾಕೆಂದರೆ ಅವರೇ ಅಡಿಪಾಯ ಆಗ್ತಾರೆ. ಹೌದು, ನಿಜ. ತಾವು ಹೇಳೋತಕ್ಕಂಥದ್ದು ಏನು ನೀವು ಹೇಳ್ತಾ ಇದ್ದೀರಾ ನಿಜ. ಆದರೆ ಭಾಳ ಪ್ರೋತ್ಸಾಹಿ ಇದ್ದರು. ಕಾರಣ ಏನಂತಂದರೆ KC ರೆಡ್ಡಿ ಅವರಿಗೆ ಒಂದು ಅವಕಾಶ, ಸುವರ್ಣಾವಕಾಶ ಏನು ಬರ್ತದೆ ಅಂತಂದರೆ, ನಮ್ಮ ಪಂಡಿತ್ ನೆಹರು ಅವರಿಂದ ಅಡಿಗೆಲ್ಲ ಹಾಕಿದ ಮೇಲೆ ನಿಮ್ಗೆ ಹೇಳಬೇಕು, ಅಪ್ಪ ನೀನು ಡೆಲ್ಲಿಗೆ ಬಂದ್ಬಿಡು, ಡೆಲ್ಲಿ ಮಿನಿಸ್ಟರ್ ಆಗು ಅಂತ ಹೇಳ್ತಾರೆ. ಅವಕಾಶಗಳು ಹೆಂಗೆ ಬರ್ತದೆ ರಾಜಕೀಯದಲ್ಲಿ ಅಂತ ಗೊತ್ತಾಗೋದಲ್ಲ. ಯಾಕೆ ಏನು ಅಂತ ಕೇಳೋಕ್ಕೋಗಲ್ಲ. ಪ್ರೈಮ್ ಮಿನಿಸ್ಟರ್ ಆಫರ್ ಮಾಡಿರೋದು ನನಗೆ. ಹಾಗಿದ್ದಲ್ಲ ಆ ಸಮಯಕ್ಕೆ 1951 ಜುಲೈ 13ನೇ ತಾರೀಕು ಅಡಿಗೆಲ್ಲ ಹಾಕಿದ ಕೂಡಲೇ, ನೋ ಯು ಕ್ಯಾನ್ ಕಮ್ ಡೌನ್ ಟು ಡೆಲ್ಲಿ, ವಿ ಹ್ಯಾವ್ ಅ ಆಫರ್ ಫಾರ್ ಯು. ಯೂನಿಯನ್ ಮಿನಿಸ್ಟರ್ ಸುಯೋಗ ಸಿಗುತ್ತೆ. ಯಾವ ಮಿನಿಸ್ಟರ್? ಅದು ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟ್ರಿ. ಇವತ್ತಿನ ಹೆವಿ ಇಂಡಸ್ಟ್ರೀಸ್, ಅದಕ್ಕೆ ಹೆವಿ ಇಂಡಸ್ಟ್ರಿ ಮಿನಿಸ್ಟ್ರಿಗೆ ಕರೀತಾರೆ. ಅಲ್ಲೇ ಅವರು ಮಿನಿಸ್ಟರ್ ಫಾರ್ ಇಂಡಸ್ಟ್ರೀಸ್ ಆಗ್ತಾರೆ. ಆಗ ಇಡೀ ನಮ್ಮ ಬೆಂಗಳೂರಿನ ಕಾರ್ಖಾನೆಗಳು ಬರತಕ್ಕಂಥ ಕಾರಣೀಭೂತರು KC ರೆಡ್ಡಿ. ಓಕೆ, ಹಾಗಾದ್ರೆ ಇವತ್ತು ನಾವೇನೆಲ್ಲ HMT ಆಗಿರ್ಬೋದು, HAL ಆಗಿರ್ಬೋದು, ಯಾವೆಲ್ಲ ದೊಡ್ಡ ಇಂಡಸ್ಟ್ರಿಗಳನ್ನ ನಾವು ಇವತ್ತು ನೋಡ್ತಿದ್ದೀವಿ, ಎಲ್ಲವೂ ಕೂಡ KC ರೆಡ್ಡಿ ಅವರ ಹೆವಿ ಇಂಡಸ್ಟ್ರೀಸ್ ಆಗಿದ್ರಾಗ ಸುಮಾರು ಇಂಡಸ್ಟ್ರೀಸ್ ಎಲ್ಲ ಬರ್ತವೆ. ಆವತ್ತಿನ ಬೆಂಗಳೂರು ಇಂಡಸ್ಟ್ರಿ ನಗರ ಆಗಲಿಕ್ಕೆ ಕಾರಣೀಭೂತರಾಗಿರತಕ್ಕಂಥವ್ರು KC ರೆಡ್ಡಿ ಅವರಾಗಿರ್ತಾರೆ ಸರ್. ಇನ್ನೊಂದು ಹಂತ ಅವ್ರನ್ನ ನೋಡಬೇಕು ಅಂತಂದರೆ ನೀವು. ಓಕೆ, ನಮ್ಮ ವಿಧಾನಸೌಧಕ್ಕೆ ಫಸ್ಟ್ ಪ್ಲಾನ್ ಆಗಿದ್ದು ಎಷ್ಟು ಗೇಟ್ಗಳು? ಎಷ್ಟು ಗೇಟ್ಗಳು? 4 ಗೇಟ್. ಅದು ಈಗ ಎಷ್ಟು ಗೇಟ್ ಇದೆ? ಈಗ 8 ಇದೆ ಸರ್ ಗೇಟ್. ಈಗ ಸರ್ ದೇವರಾಜ ಅರಸ್ ಗೇಟ್ ಅಂತ ಒಂದಿದೆ, ಆ ಕಡೆ ವಿಕಾಸಸೌಧ ಗೇಟ್ ಅಂತ ಇದೆ, ಆಮೇಲೆ ಈ ಕಡೆ ಹೈಕೋರ್ಟ್ ಅಂಬೇಡ್ಕರ್ ಗೇಟ್ ಅಂತ ಒಂದಿದೆ, ಆಮೇಲೆ ಲೀಡರ್ ಆಫ್ ಅಪೋಸಿಷನ್ ಶಾಂತವೀರೆ ಗೋಪಾಲ್ಗೌಡರ ಸರ್ಕಲ್, ಅಲ್ಲಿ ಒಂದು ಗೇಟ್ ಆಯ್ತಾ ಸರ್. ಈ ಕಡೆ ಬಂದರೆ ಅಂಬೇಡ್ಕರ್ ಗೇಟು, ಹಿಂದಗಡೆ ದೇವರಾಜ ಅರಸ್ ಗೇಟು, ಆಮೇಲೆ ವಿಕಾಸಸೌಧ ಗೇಟು, ಆಮೇಲೆ ಕೆಂಗಲ್ ಗೇಟು, ಕೆಂಗಲ್ ಸ್ಟ್ಯಾಚ್ಯೂ ಇದೆ, ಕೆಂಗಲ್ ಗೇಟು, ಎಲ್ಲ ಒಂದು ಸುಮಾರು 8-10 ಗೇಟ್ಗಳು. ಆಮೇಲೆ ಸ್ಟ್ಯಾಚ್ಯೂಸ್ ಎಲ್ಲ ಇದ್ದಾವೆ.
ನಾವು ಹೆಸರು ಹೆಂಗೆ ಇಟ್ಕೊಂಡಿದ್ದೀವಿ ಅಂದರೆ ಲ್ಯಾಂಡ್ ಮಾರ್ಕ್ ಸ್ಟ್ಯಾಚ್ಯೂಗಳು ಇಟ್ಕೊಂಡಿದ್ದೀವಿ ಸರ್. ಯಾಕೆ ಆ ರೀತಿ ಹೆಸರುಗಳು? ಅಂದ್ರೆ ಅವರು ಆ ಜಾಗದಿಂದ ಸೆಕ್ಯೂರಿಟಿ ರೀಸನ್ ಅಷ್ಟೇ. ಈಸಿಯಾಗಿ ಹೇಳ್ಬೋದು ನಿಮಗೆ. ಇವಾಗ ನೀವು ಬರಬೇಕು ಅಂಬೇಡ್ಕರ್ ಗೇಟ್ ಹತ್ರ ಬಾಪ ಅಂದರೆ ಗೇಟ್ ಇದೆ, ಗೇಟ್ ನಂಬರ್ 4 ಅಂತ ಹೇಳ್ತೀವಿ. ಗೇಟ್ ನಂಬರ್ 1, 2 ಹಿಂದೆ, 3 and 4 ಈ ಕಡೆಗಿದೆ. 4 ಬಂದ್ಬಿಟ್ಟು ಆಪೋಸಿಟ್ ಹೈಕೋರ್ಟು, 3 ಬಂದ್ಬಿಟ್ಟು ಅದೇ ಶಾಂತವೀರ್ ಗೋಪಾಲ್ಗೌಡರು ಸರ್ಕಲ್, ಅದು ಕಬ್ಬನ್ ಪಾರ್ಕ್ ಸರ್ಕಲ್ಲು, ಲೋಕಾಯುಕ್ತ ಆಫೀಸ್ ಸರ್ಕಲ್, ವಿಕಾಸದ ಅಲ್ಲಿ ಸರ್ಕಲ್. ಆ ಸ್ಟೆಪ್ಸ್ ಮೆಟ್ಲು ಇದಾವಲ್ಲ, ಅದಕ್ಕೇನೋ ಒಂದು ವರ್ಡ್ ಹೇಳ್ತಿರಲ್ಲ, ಏನದು? ಗ್ರ್ಯಾಂಡ್ ಸ್ಟೆಪ್ಸ್ ಅಂತ ಹೇಳ್ತಾರೆ, ದೊಡ್ಡ ಮೆಟ್ಟಿಲು ಅಂತ ಹೇಳ್ತಾರೆ. ಗ್ರ್ಯಾಂಡ್ ಸ್ಟೆಪ್ಸ್ ಎಷ್ಟು ಮೆಟ್ಲಿದೆ ಅಂತ? 45 ಮೆಟ್ಲುಗಳಿದೆ. ಫ್ಲೀಟ್ ಆಫ್ ಸ್ಟೆಪ್ಸ್ 45. ಸರ್, ಒಂದು ಘಟನೆ ಏನು ನಿಮಗೆ ಹೇಳಬೇಕು ಇಷ್ಟಪಡ್ತೇನೆ. ಇಡೀ ರಾಷ್ಟ್ರಪತಿ ಭವನ್ಗಿನ ದೊಡ್ಡ ಮೆಟ್ಲು ಸರ್ ಅದು. ನೀವು ನನಗೆ ಅನ್ಬೋದು, ನಾನು ರಾಷ್ಟ್ರಪತಿ ಭವನಿಗೆ ಇನ್ನೂ ಹೋಗಿಲ್ಲ ಸರ್, ಹೋಗಬೇಕು ಅಂತ ಭಾಳ ಆಸೆ ಇದೆ, ನಾನು ಇನ್ನೂ ಹೋಗಿಲ್ಲ. ಸುಮಾರು ಸಲ ಕರೆದಿದ್ರು, ಹೋಗ್ಲಿಕ್ಕೆ ಆಗಲಿಲ್ಲ. ಅಲ್ಲಿ ಈ ಒಂದು ಕಾನ್ಫರೆನ್ಸ್ಗೆ ಚರ್ಚಿಲ್ಲು, ಅದು ಘಟನೆ ಹೇಳ್ಬಿಡ್ತೀನಿ ಯಾವ ಕಾರಣಕ್ಕೆ. ಚರ್ಚಿಲ್ಲು ಗಾಂಧಿ ಅವ್ರನ್ನ ಕರೀತಾನೆ. ಗಾಂಧಿ ಆಗ ಲೈನ್ ಕ್ಲಾತ್ ಅಂತಂದರೆ ಇವು ಬರೀ ಪಂಚೆ ಹಾಕಿ ಕಟ್ಕೊಂಡಿರ್ತಾರೆ. ಈ ವ್ಯಕ್ತಿ ಈ ಸ್ಟೆಪ್ಸ್ ಮೇಲೆ ಹತ್ಕೊಂಡು ಬರ್ಲಿಕ್ಕೆ ಆಗತ್ತಾ ಅಂಥೇಳಿ ಒಂದು ಟೀಕೆ ಮಾಡಿರೋದು ಕೆಂಗಲ್ ಹನುಮಂತಯ್ಯನ ತಲೆಗೆ ಹೋಗಿರುತ್ತೆ. ಅದನ್ನು ಏನು ಮಾಡ್ತಾನೆ, ಎಲ್ಲ ಒಂದು ಕಡೆ ನಾನೊಂದು ಕಟ್ಟಡ ಕಟ್ಟಿದರೆ ಈ ಗ್ರ್ಯಾಂಡ್ ಸ್ಟೆಪ್ಸ್ಗಿನ ದೊಡ್ಡ ಮೆಟ್ಲು ಕಟ್ತೀನಿ ಅಂತೇಳಿ ಪರಿಕಲ್ಪನೆ ತನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾನೆ. ಅದು ಒಂದು ಪ್ರಬಲವಾಗಿ ಕೂತಿರುತ್ತೆ ಸರ್ ಆ ಮನಸ್ಸಿನಲ್ಲಿ ಆತ. ಆಮೇಲೆ ಇಡೀ ದೇಶವನ್ನು ಸುತ್ತಾಡಿರ್ತಾನೆ. ಆಗಲೇ ಚೀಫ್ ಮಿನಿಸ್ಟರ್ ಹಾಕಿನ ಮುಂಚೆನೇ ಆತ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದವರು ವೆಸ್ಟ್ ಮಿನಿಸ್ಟರ್ ಹಾಲು, ಆ ಕಡೆ USA ಎಲ್ಲವೂ ಕೂಡ ಸುತ್ತಾಡಿರ್ತಾರೆ. ಭವ್ಯವಾಗಿರತಕ್ಕಂಥ ಕಟ್ಟಡಗಳೆಲ್ಲ ಆಕರ್ಷಣೆ ಆತನಿಗೆ ಆಗಿರುತ್ತೆ. ಅದಕ್ಕೆ ಆವತ್ತು ಆ ಗ್ರ್ಯಾಂಡ್ ಸ್ಟೆಪ್ಸಲ್ಲಿ ಈಸ್ಟರ್ನ್ ಸೈಡ್ಗೆ ರೈಟ್ ಎಂಟ್ರೆನ್ಸ್ ಕರೆಕ್ಟಾಗಿ ಕೊಡಬೇಕು ಅಂಥೇಳಿ ಕೆಳಗಡೆ ಹೋಗೋ ಥರ ಮೇಲ್ಗಡೆ ಗ್ರ್ಯಾಂಡ್ ಸ್ಟೆಪ್ಸು, ನಾವು ಸದಸ್ಯರೆಲ್ಲ ಮೆಂಬರ್ಸ್ ಎಲ್ಲರಿಗೂ ಕೂಡ ಎಲ್ಲರೂ ಹಿಂಗಿಂದ ಹೋಗಲಿ, ಇದು ಜನರ ಪ್ಯಾಲೇಸ್ ಇರಲಿ ಅಂಥೇಳಿ ಅವ್ರ ಪರಿಕಲ್ಪನೆ ಏನಾಗಿದೆ. ಜನರು ಅಂದರೆ MLAಗಳು ಈ ಗ್ರ್ಯಾಂಡ್ ಸ್ಟೆಪ್ಸಲ್ಲಿ ವಾಕ್ ಮಾಡ್ಕೊಂಡು ಡೈರೆಕ್ಟಾಗಿ ಅಸೆಂಬ್ಲಿಗೆ ಹೋಗಲಿ ಅಂತ ಅದು ಪರಿಕಲ್ಪನೆ ಇದ್ದಿತ್ತು. ಅರ್ಥ ಆಯ್ತಲ್ಲ ಸರ್ ತಮಗೆ? ಅದು ದೊಡ್ಡ ಮೆಟ್ಟಿಲು, ರಾಷ್ಟ್ರಪತಿಗಿನ ದೊಡ್ಡ ಮೆಟ್ಲಾಯಿತು. ಇನ್ನೊಂದೇನಾಯಿತು ಅಂದರೆ ಸೈಂಟಿಫಿಕ್ ಆಗಿ ಡಿಸೈನ್ ಆಗಿದೆ. ಅಂದರೆ ಕಾಲು ಎಷ್ಟು ಎತ್ತಬೇಕೋ ಅಷ್ಟು ಮಾತ್ರ, ಅಂದರೆ ಸೈಂಟಿಫಿಕ್ಲಿ ಡಿಸೈನ್ಡ್ ಆ ಸ್ಟೆಪ್ಸು. 45 ಸ್ಟೆಪ್ಸು, ಸುಮಾರು 201 ಅಡಿ ದೊಡ್ಡದಿದೆ ಸರ್. ಡೀಪ್ ಬಂದ್ಬಿಟ್ಟು 90 feet ಡೀಪ್ ಇದೆ. ಹತ್ಕೊಂಡು ಹೋದಾಗ ಸಿಲೀಸಾಗಿ ಹತ್ಕೊಂಡು ಅಸೆಂಬ್ಲಿ ಹಾಲಿಗೆ ಹೋಗ್ಬೋದು. ಸೆಂಟ್ರಲ್ ಹಾಲಿಗೆ ಹೋಗುತ್ತೆ, ಸೆಂಟ್ರಲ್ ಹಾಲಿಂದ ಅಸೆಂಬ್ಲಿ ಡೈರೆಕ್ಟ್. ಅಂದರೆ ಈಗಲೂ ಕೂಡ ಯಾವುದೇ ಅಸೆಂಬ್ಲಿ ನಡೆದ್ರೂ ಪ್ರತಿಯೊಬ್ಬ ಮಿನಿಸ್ಟ್ರು ಕೂಡ, MLA ಕೂಡ, ಅಪೋಸಿಷನ್ ಪಾರ್ಟಿ ಕೂಡ ಅದೇ ಮೆಟ್ಲಿಂದನೇ ಸೆಷನ್ಗೆ ಎಂಟರ್ ಆಗ್ತಾರೆ, ಅಲ್ಲಿಗೂ ಹೋಗ್ತಾರೆ. ಬಟ್ ಈಗ ಸೆಕ್ಯೂರಿಟಿ ರೀಸನ್ಸಿಂದ ಇಲ್ಲ. ಹಿಂದೆಗಡೆ ಈಗ ಮೈಸೂರು ಬಾಗಿಲು ಅಂತ ಸ್ಟಾರ್ಟ್ ಆಗಿದೆ, ಕೆಂಗಲ್ ಗೇಟಿಂದ ಹೋಗ್ತಾರೆ ಸರ್ವೇ ಸಾಮಾನ್ಯ. ಈಗ ಸೆಕ್ಯೂರಿಟಿ ರೀಸನ್ಸಿಂದ. ಬಟ್ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು, ಇನ್ನೊಂದು ಹೇಳೋದು ಮರ್ತುಬಿಟ್ಟೆ, ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ದೊಡ್ಡ ಮೆಟ್ಟಿಲು ಅಂತ ಹೇಳ್ತೀವಿ ಸರ್. ನಾನು ಕೇಳೋಣ ಅಂತ ಇದ್ದೆ, ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ವಿಧಾನಸೌಧದ ಮುಂದೆ ಏಕೆ? ಇದು ಬಹಳ ಒಳ್ಳೆ ಪ್ರಶ್ನೆ. ಸರ್ಕಾರ ಅಂತ ಜನಕ್ಕೋಸ್ಕರ ಮಾಡತಕ್ಕಂಥದ್ದು, ಅವರು ತಿಳಿಲಿ ಅನ್ನೋ ಉದ್ದೇಶದಿಂದನೇ ಆ ಗ್ರ್ಯಾಂಡ್ ಸ್ಟೆಪ್ಸಲ್ಲಿ ಮಾಡ್ತಾರೆ ಸರ್. ಅದು ಒಂದು ಬಹಳ ಪ್ರಮುಖವಾಗಿರತಕ್ಕಂಥ ಜಾಗ. ಆಮೇಲೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಬೇಗ ನಮಗೆ ಬೇಡ ಅಸೆಂಬಲ್ ಆಗ್ತಾರೆ, ಎಲ್ಲರೂ ಸಿಗುತ್ತಾರೆ. ಒಂದೇ ಜಾಗದಲ್ಲಿ ಮಾಡಿದರೆ ಅದು ಜನಕ್ಕೆ ಮುಟ್ಟೋತಕ್ಕಂಥ ಕೆಲಸ ಆಗುತ್ತೆ ಅನ್ನೋದು ಒಂದು. ಎಲ್ಲ ಬಸ್ಸುಗಳು ಅನಾವರಣ ಆಗ್ಬೋದು, KSRT ಇದೇ ಮಹಿಳೆಯರಿಗೆ ಶಕ್ತಿ ಸ್ಕೀಮ್ ಮಾಡಿದರು ಸರ್. ಎಲ್ಲ ಶಕ್ತಿ ಸ್ಕೀಮ್ ಅಲ್ಲಿಂದನೇ ಶುರು ಆಯಿತು. ಆ್ಯಂಬ್ಯುಲೆನ್ಸ್ ಇರ್ಬೋದು ಅಥವಾ ಪ್ರತಿಯೊಂದು ಕಾರ್ಯಕ್ರಮ ಕೂಡ. ಆಮೇಲೆ ಇತ್ತೀಚೆಗೆ ವಿಂಟೇಜ್ ಕಾರ್ಗಳನ್ನ ಅನಾವರಣ ಮಾಡೋದು, ಇತ್ತೀಚೆಗೆ ಹೇಳತಕ್ಕಂಥ ಪ್ರತಿಯೊಂದು ಕೂಡ. ಅಂದರೆ ಅಲ್ಲಿ ಮೀಡಿಯಾ ಅಟ್ರಾಕ್ಷನ್ ಒಂದು ಇರ್ತದೆ, ಜನಕ್ಕೆ ನೋಡೋತಕ್ಕಂಥ ಹೋಗೋಬರೋ ಜನಕ್ಕೆ ನೋಡೋತಕ್ಕಂಥದ್ದು ಆಗುತ್ತೆ. ಎಲ್ಲ ಡಿಪಾರ್ಟ್ಮೆಂಟಿಗೆ ಒಂದು ಪ್ಲೇಸ್ ಅಂತ ಇರ್ತದೆ, ಕರೆಕ್ಟ್ ಪ್ಲೇಸ್ ಅಂತ ಇರ್ತದೆ. ಆ ಅಡ್ಮಿನಿಸ್ಟ್ರೇಟಿವ್ ರೀಸನ್ನಿಂದ ತೊಗೊಂಡಿದೆ ಒಂದು ಮೆರುಗು. ಇನ್ನೊಂದು ಹೇಳ್ಬೇಕಂದ್ರೆ ರಾಮಕೃಷ್ಣ ಹೆಗಡೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋ ಪರಿಪಾಠ ಮಾಡಿದ್ದೇ ಗ್ರ್ಯಾಂಡ್ ಸ್ಟೆಪ್ಸಿಂದ. ನಾನು ಮರ್ತು ಬಿಡ್ತಾ ಇದ್ದೆ, ನೀವು ಕೇಳಲಿಲ್ಲ ಅಂದರೆ. ಆ ಪರಿಪಾಠ ಇಡೀ ಜನದ ಸ್ತೋಮ, ಆ ಜನರ ಸ್ತೋಮದಿಂದ ಅವ್ರು ನೋಡಬೇಕು, ನಾವು ಪ್ರಜಾಪ್ರಭುತ್ವದಿರ್ತೀವಿ, ನಾವು ಪ್ರಮಾಣ ವಚನ ತಗೊಂಡು ಆ ಒಂದು ಪರಿಪಾಠವನ್ನು ಮಾಡಿದ್ದು ಅದು ನಡೀತಾ ಇತ್ತು. ಸೆಕ್ಯೂರಿಟಿ ಈಗಲೂ ಅಷ್ಟೇ, ಹೊಸ ಸರ್ಕಾರಗಳು ಬಂದಾಗ ಅಲ್ಲಿ ನಿಮಗೆ ಪ್ರಮಾಣ ವಚನ ಸ್ವೀಕಾರ ಆಗೋತಕ್ಕಂಥದ್ದು ನಿಮಗೂ ಗೊತ್ತಿದೆ. ಬೇಸ್ಮೆಂಟ್ ಹಾಕಿದವರು KC ರೆಡ್ಡಿ, ಬಿಲ್ಡಿಂಗ್ ಕಟ್ಟಿಸಿದವರು ಕೆಂಗಲ್ ಹನುಮಂತಯ್ಯ. ಆದ್ರೆ ಇಬ್ರು ಒಂದಿನಾದ್ರೂ ಸೆಷನ್ ಅಟೆಂಡ್ ಮಾಡಿದ್ರ ಒಳಗಡೆ? ಅವ್ರ ರಿಯಾಕ್ಷನ್ ಹೇಗಿತ್ತು ಅದನ್ನೆಲ್ಲ ನೋಡಕ್ ಸಾಧ್ಯ ಆಯ್ತಾ? ಯಾರು ಸರ್? ಅದು ಪೂರ್ತಿ ರಾಜಕೀಯವಾಗುತ್ತೆ. ರಾಜಕೀಯ ಕಾರಣಗಳು ಇದ್ದಾವೆ. ಈಗ ರಾಜಕೀಯ ಕಾರಣ ಅಂತಂದಾಗ ಹೀಗೆ ಆ ಕಟ್ಟಡ ಕಟ್ತಾ ಇದ್ದಂಗೆ ಆತನ ಮೇಲೆ ಸಾಕಷ್ಟು ಅಲಿಗೇಷನ್ ಬರ್ತದೆ. ಏನಿಲ್ಲ ಸರ್, ಒಂದು ಸಿಂಪಲ್ ಹಣ ದುರುಪಯೋಗ ಆಗ್ತಾ ಇದೆ ಅನ್ನೋದು ಅಲಿಗೇಷನ್ ಬರ್ತದೆ.
ಈಗ ಕೆಂಗಲ್ ಹನುಮಂತಯ್ಯವರು ನಿಮ್ಗೆ ಗೊತ್ತಿರೋಂಗೆ ಹಾಲು ಕುಡಿಸಿ ಅದೆಲ್ಲ ಮಾಡಿದ್ದಾರೆ, ಯಾವ ದುರುಪಯೋಗನೂ ಆಗಿಲ್ಲ. ಆದರೆ ತನ್ನ ಸ್ವಂತ PWD ಮಿನಿಸ್ಟರ್ ಆಗಿರತಕ್ಕಂಥ ಕಡದಾಳ್ ಮಂಜಪ್ಪ ಎಲ್ಲೋ ಒಂದು ಕಡೆ ಆತನ ಪೋರ್ಟ್ಫೋಲಿಯೋ ಅದು PWD ಮಿನಿಸ್ಟ್ರ್ ಮಾಡಬೇಕು ತಾನೇ, ಕಟ್ಟಡ ಕೆಲಸ ಹೌದಲ್ವ ಸರ್? ಈಗ ಮುಖ್ಯಮಂತ್ರಿ ಬಂದು ಮಾಡಿದ್ರೆ ಒಳಗಡೆ ನನಗೆ ಏನು ಅನಿಸುತ್ತೆ, ನೀವೇ ಹೇಳಿ. ಇದು ಒಳಗಡೆ ಬರ್ನ ಆಗ್ತಾ ಇತ್ತು ಆತನಿಗೆ. ಈ ಅಲಿಗೇಷನ್ ಬರೋಕ್ಕೂ ಅಲ್ಲಿ ಎಲ್ಲ MLAs ಅವನ ಮೇಲೆ ದಂಗೆ. ಆಮೇಲೆ ಇನ್ನೊಂದೇನೆಂದರೆ ಆ ಯೂನಿಫಿಕೇಷನ್ ಪ್ರೋಸೆಸ್ಸಲ್ಲಿ ಈ ಥರ ರೂವಾರಿಯಾಗಿ ನಿಂತುಬಿಟ್ಟ. ಕನ್ನಡ ಏಕೀಕರಣದ ರೂವಾರಿ ಕೆಂಗಲ್ ಹನುಮಂತಯ್ಯ ಸರ್, ಹೇಳ್ತಿದ್ದೀನಿ. ಕೆಂಗಲ್ ಹನುಮಂತಯ್ಯ ಕೀರ್ತಿ ಸೌಧ, ಕನ್ನಡದ ಕೀರ್ತಿ ಸೌಧ, ಇನ್ನೊಂದು ವಿಧಾನಸೌಧ. ಆ ಕನ್ನಡ ಆಗುತ್ತಾನೆ ಯೂನಿಫಿಕೇಷನ್ ಪ್ರೋಸೆಸ್ ಆಗ್ತಾ ಇದೆ, ಕನ್ನಡಕ್ಕೆ ಕೀರ್ತಿದೆ. ಇವತ್ತು ಅಷ್ಟೇ ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಇರೋದು ವಿಧಾನಸೌಧದಲ್ಲಿ. ಇವತ್ತಿನ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಆವತ್ತಿನ ಪ್ರಿಸನ್ ಮಿನಿಸ್ಟರ್ ಆಗಿದ್ದಾಗ ಆವತ್ತಿನ ಚೇರ್ಮನ್ ಕನ್ನಡ ಕಾವಲು ಕಮಿಟಿ, ಇದೇ ಕಾವಲು ಕಮಿಟಿ ಇವತ್ತು ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಆಗಿರೋದು. ಕನ್ನಡ ಶಾಶ್ವತ, ಕನ್ನಡದಲ್ಲಿ ಆಡಳಿತ ಬರಬೇಕು ಅನ್ನೋತಕ್ಕಂಥ ಒಂದು ಪರಿಕಲ್ಪನೆಯಿಂದ ಇವತ್ತು ಕೂಡ ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಆಫೀಸ್ ವಿಧಾನಸೌಧದಲ್ಲೇ ಇದೆ. ಅಂದರೆ ಕನ್ನಡಕ್ಕೆ ಎಷ್ಟು ಮನ್ನಣೆ ಇದೆ ಅನ್ನೋದು ತಮಗೆ ತಿಳಿಸ್ತಾ ಇದ್ದೇನೆ. ವಿಧಾನಸೌಧ ಒಂದು ಅಡ್ಮಿನಿಸ್ಟ್ರೇಟಿವ್ ಆ್ಯಂಗಲಲ್ಲಿ ನೋಡ್ತಾರೆ, ಆದರೆ ಕನ್ನಡದ ಸ್ಫೂರ್ತಿ ಅಲ್ಲೇ ಇರೋದು. ತಾಯಿ ಭುವನೇಶ್ವರಿ ಇತ್ತೀಚೆಗೆ ತಮಗೆ ಹೇಳಬೇಕು ಸರ್, ಭಾಳ ಖುಷಿಯಾಗಿದೆ. ದೊಡ್ಡದಾಗಿರತಕ್ಕಂಥ ಸ್ಟ್ಯಾಚ್ಯೂ ಬರ್ತಾ ಇದೆ ತಾಯಿ ಭುವನೇಶ್ವರಿದು. ಎಲ್ಲ ಹಿಂದೆಗಡೆ, ವಿಧಾನಸೌಧದ ಹಿಂದೆಗಡೆ ಒಂದು 30 ಅಡಿ ಸ್ಟ್ಯಾಚ್ಯೂ, ತಾಯಿ ಭುವನೇಶ್ವರಿಯ ಸ್ಟ್ಯಾಚ್ಯೂವನ್ನು ಅನಾವರಣ ಮಾಡಬೇಕಾಗಿತ್ತು ಸರ್. ಕಾರಣಾಂತರಗಳಿಂದ ಆಗಲಿಲ್ಲ. ಅದು ಇನ್ನು ಬರೋ ದಿನಗಳಲ್ಲಿ ಅನಾವರಣ ಮಾಡಿ. ಅಪೋಸಿಷನ್ ಪಾರ್ಟಿಯಲ್ಲಾದರೂ ಸರಿ ಸೆಷನ್ ಅಟೆಂಡ್ ಮಾಡಲೇ ಇಲ್ವಾ ಹಾಗಾದರೆ ಇಬ್ಬರೂ? ಇಲ್ಲ, ಸೆಷನ್ ಇತ್ತು ಸರ್. ಅವಿಶ್ವಾಸ ನಿರ್ಣಯ ಮೂವ್ ಮಾಡ್ತಾರೆ ಅವ್ರ ಮೇಲೆ. ಅವಿಶ್ವಾಸ ನಿರ್ಣಯ ಮೂವ್ ಮಾಡಿದಾಗ ಕೆಂಗಲ್ ಹನುಮಂತಯ್ಯವರು ತಮ್ಮ ರಾಜೀನಾಮೆ ಕೊಡಬೇಕಾಗತ್ತೆ ಸರ್. ರಾಜೀನಾಮೆ ಕೊಟ್ಬಿಟ್ಟು ಅದು ಇದರಲ್ಲಿ ನಡೆಯುತ್ತೆ. ಇದರಲ್ಲಿ ಅಠಾರ ಕಚೇರಿಯಲ್ಲಿ ನಡೆಯುತ್ತೆ, ಹೈಕೋರ್ಟಲ್ಲಿ ನಡೆಯುತ್ತೆ ಸರ್. ಆವಾಗ ರಾಜೀನಾಮೆ ಕೊಟ್ಬಿಡ್ತಾರೆ. ರಾಜೀನಾಮೆ ಕೊಟ್ಟಾದ್ಮೇಲೆ ಕಡಿದಾಳ್ ಮಂಜಪ್ಪ ಅವರು ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಕಡಿದಾಳ್ ಮಂಜಪ್ಪ ಒಬ್ರು ಆಕ್ಸಿಡೆಂಟಲ್ ಚೀಫ್ ಮಿನಿಸ್ಟರ್ ಹೇಳ್ಬೋದು. ಆಕ್ಸಿಡೆಂಟಲ್ ಚೀಫ್ ಮಿನಿಸ್ಟರ್ ಹೇಳ್ಬೋದು, ತಪ್ಪೇನು. ಯಾಕೆಂದ್ರೆ ಸುಮಾರು ಚೀಫ್ ಮಿನಿಸ್ಟರ್ಸ್ ಆಗಿದ್ದಾರೆ ನಮ್ಮ. ಯಾಕೆಂದ್ರೆ ಬಹಳ ನಿರ್ದಿಷ್ಟ ಅವಧಿಯಲ್ಲಿ ಕೇವಲ ಕಡಿಮೆ ಸಮಯ CM ಆಗಿದ್ದಂಥವ್ರು ಅಂತ ಹೇಳಿ ನಮ್ಮ ಕರ್ನಾಟಕದ ಲಿಸ್ಟನ್ನು ನೋಡಿದ್ರೆ ಬಹಳ ಫಸ್ಟಲ್ಲಿ ನಿಲ್ತಾರೆ ಕಡಿದಾಳ್ ಮಂಜಪ್ಪ. ಹೌದೌದು, ನಿಜಾನೇ. ತಾವು ಹೇಳ್ತಾ ಇರತಕ್ಕಂಥ ಆಕ್ಸಿಡೆಂಟಲ್, ನೋ ಡೌಟ್ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ಸ್ ಆಗಿದ್ದಾರೆ, ಆಕ್ಸಿಡೆಂಟಲ್ ಮಿನಿಸ್ಟರ್ಸ್ ಆಗಿದ್ದಾರೆ. ಅಂದರೆ ಸರ್ವೇ ಸಾಮಾನ್ಯವಾಗಿ ಹಾಗೆ ನಮ್ಮ ಕರ್ನಾಟಕದಲ್ಲಿ ಆಕ್ಸಿಡೆಂಟಲ್ ಚೀಫ್ ಮಿನಿಸ್ಟರ್ ಕೂಡ ಆಗಿದ್ದಾರೆ. ಲಕ್ಕಿ ಅವು ಮೋಸ್ಟ್ ಪ್ರೊಬಬಲಿ ಅದು ಪುಸ್ತಕನೇ ಬಂದಿದೆ. ಹೋಪ್ ಸೊ. ಈ ವಿಧಾನಸೌಧವನ್ನ ಇನಾಗ್ರೇಷನ್ ಮಾಡಿದ್ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆವತ್ತಿನ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳು. ಆವತ್ತು 25ನೇ ತಾರೀಕು, ಅದು ಏನು ವಿಜಯದಶಮಿ ದಿನ 1956, ಕೊನೆಯ ದಿನ ಆವತ್ತು ಬಂದು ಅನಾವರಣ ಸಿಂಪಲಾಗಿ ಮಾಡ್ತಾರೆ ಸರ್. ಕಾರಣ ಇಷ್ಟೇ, ಒಂದು ಘಟನೆ ಆಗುತ್ತೆ. ಮ್ಯಾನ್ಷನ್ ಅಂತ ಹೇಳ್ತೇವೆ ನಾವು. ಯಾರು ಈ ಕಟ್ಟಡದ ಮೇಸ್ತ್ರಿ, ಆತ 3-4 ದಿನ ಈಗಾಗಲೇ ಇವರಿಗೆ ಭಾಳ ಆಲೋಚನೆ ಇರ್ತದೆ ಸರ್. ಕಡಿದಾಳ್ ಮಂಜಪ್ಪನಿಗೆ ಇನ್ವಿಟೇಷನ್ ಎಲ್ಲ ಕೊಟ್ಟು ಎಲ್ಲರನ್ನೂ ಕರೆಸಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಭಾಳ ಅದ್ಧೂರಿಯಾಗಿ ಮಾಡ್ಕೊಂಡಿರ್ತಾರೆ ಸರ್. ಆದರೆ ಆಕಸ್ಮಿಕವಾಗಿ ಆ ಮ್ಯಾನ್ಷನ್ ಏನಾಗ್ತಾನೆ ಅಂದರೆ ಲಿಫ್ಟಲ್ಲಿ ಹೋಗಿ ಹಾಕ್ಕೊಂಡು ಸತ್ತೋಗ್ಬಿಡ್ತಾನೆ ಸರ್. ಆ ಸತ್ತೋದಾಗ ಆ ಒಂದು ನೋವು, ಅಂದರೆ ಮಾನವೀಯ ಮಿಡಿತ, ಆ ನೋವಿದ್ದಾಗ ಹೆಂಗೆ ಇನಾಗ್ರೇಟ್ ಮಾಡೋದು? ಅದಕ್ಕೆ ಇಡೀ ಕಾರ್ಯಕ್ರಮವನ್ನು ಸ್ಥಗಿತ ಮಾಡಿ ಸಿಂಪಲ್ಲಾಗೆ 25ನೇ ತಾರೀಕು, ಅವತ್ತು ಕೊನೆಯ ದಿನ, ವಿಜಯದಶಮಿ ದಿನ 1956, ಆವತ್ತಿನ ರಾಷ್ಟ್ರಪತಿ ಅವ್ರನ್ನ ಬರ್ಮಾಡ್ಕೊಂಡು ನಮ್ಮ ಇವತ್ತಿಗೂ ಕೂಡ ಇನಾಗ್ರೇಷನ್ ಫಲಕ ವಿಧಾನಸೌಧಕ್ಕೆ ಇಲ್ಲ. ಯಾವೆಲ್ಲ ವಿಶೇಷತೆಗಳಿದೆ ವಿಧಾನಸೌಧದಲ್ಲಿ? ಏನೆಲ್ಲ ವಿಶೇಷತೆ ಅಂದರೆ ನಮಗೆ ಹೊರಗಡೆಯಿಂದ ನೋಡಿದವ್ರಿಗೆ ಬರೀ ಯಾವಾಗಲೂ ತೋರಿಸೋದು ವಿಧಾನಸೌಧದಲ್ಲಿ MLA ಮೀಟಿಂಗ್ ಆಗ್ತಾ ಇದೆ, ವಿಧಾನಸೌಧದಲ್ಲಿ CM ಮೀಟಿಂಗ್ ತೊಗೊಂಡಿದ್ದಾರೆ, ವಿಧಾನಸೌಧದಲ್ಲಿ ಮಿನಿಸ್ಟ್ರು ಬರ್ತಾ ಇದ್ದಾರೆ, CM ಬರ್ತಾ ಇದ್ದಾರೆ, PM ಬರ್ತಾ ಇದ್ದಾರೆ, ಯಾರೇ ಬಂದರೂ ವಿಧಾನಸೌಧದಲ್ಲಿ ಫಿಕ್ಸ್. ನನಗೊಂದು ಪ್ರಶ್ನೆ ಇದೆ. ಇವತ್ತಿನ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರಿಗೂ ಕೂಡ ನಮ್ಮ ವಿಧಾನಸೌಧದಲ್ಲಿ ಒಂದು ಆಫೀಸ್ ಇದೆಯಾ? ನೀವು ಕೇಳ್ತಾ ಇರತಕ್ಕಂಥ ಪ್ರಶ್ನೆ ಇದಕ್ಕೆ ಔಟ್ ಆಫ್ ಕ್ಯೂರಿಯಾಸಿಟಿ ಅಂಡ್ ಇದು ಜನರ ಪ್ರಶ್ನೆ, ಜನರ ಮನಸ್ಸಲ್ಲೂ ಅಲ್ಲಲ್ಲ, ನಿಜ. ತಾವು ಜನರ ಭಾವನೆಗಳನ್ನು ಇವತ್ತು ಪ್ರಸ್ತಾಪ ಮಾಡಿದ್ದೀರಾ. ಪ್ರಧಾನಮಂತ್ರಿಗಳಲ್ಲಿ ಕಚೇರಿ ಬರೋದಿಲ್ಲ, ಯಾಕಂತಂದರೆ ಅದು ಸ್ಟೇಟ್ ಹೆಡ್ ಗವರ್ಮೆಂಟ್. ಒಂದು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಬರ್ಬೋದು, ವೀಕ್ಷಣೆ ಮಾಡ್ಬೋದು. ನಾನು PV ನರಸಿಂಹರಾವ್ ಸಾಹೇಬರು ಎಕ್ಸ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗೆ ಅದು ಬಂದಿದ್ರು ಅಷ್ಟೇ. ಯಾವ ಪ್ರಧಾನಮಂತ್ರಿನೂ ಆ ಟೈಮಲ್ಲಿ
ಬೇರೆ ಬೇರೆ ಪ್ರಧಾನಮಂತ್ರಿಗಳು, ನ್ಯೂಜಿಲ್ಯಾಂಡ್ ಪ್ರಧಾನಮಂತ್ರಿಗಳು ಬಂದಿದ್ದಾರೆ, ನಾನು ಅವ್ರಿಗೆ ಗೈಡ್ ಸರ್ವಿಸ್ ಕೊಟ್ಟಿದ್ದೇನೆ. ಅಂದರೆ ಫಸ್ಟ್ ಪಾಯಿಂಟ್ ಏನಂದರೆ ಪ್ರಧಾನಮಂತ್ರಿಗಳಿಗೆ ಅಲ್ಲಿ ಎಲ್ಲೋ ನಾನು ಬಂದಿದ್ದೆ. ಮೊಟ್ಟ ಮೊದಲ ಆವಿಷ್ಕಾರ ವಿಧಾನಸೌಧದಲ್ಲಿ. ಇವತ್ತು ನನ್ನ ಮಾನ್ಯ ಸ್ಪೀಕರ್ ಅವರು ಒಂದು ಘಟನೆ ಆಗುತ್ತೆ ಸರ್, ಹೇಳ್ಬಿಡ್ತೇನೆ. ನೋಡಪ್ಪ, ಇಷ್ಟು ವರ್ಷ ಕಾಲ 70 ವರ್ಷ ಕಾಲ ಐರನ್ ಗ್ರಿಲ್ ಹಾಕಿರ್ತಾರೆ ಸರ್, ಐರನ್ ಗ್ರಿಲ್ಗೆಲ್ಲ ಹಾಕಿರ್ತಾರೆ. ಎಲ್ಲಿ ನಾವು ಯಾರು ಶಾಸಕರೆಲ್ಲ ಎಂಟ್ರಿ ಆಗ್ತೀವಲ್ಲ ಐರನ್ ಗ್ರಿಲ್ ಹಾಕಿರ್ತಾರೆ. ಇದೇನು 70 ವರ್ಷ ಕಾಲ ಏನು ಬದಲಾವಣೆ ಆಗಿಲ್ವಲ್ಲ. ವಿಧಾನಸೌಧ ಅಂತಂದರೆ ಇಟ್ಸ್ ಅ ಇಮೇಜ್ ಟು ದ ವರ್ಲ್ಡ್. ಒಂದು ಇದ್ರ ಮೂಲಕ ನಾವು ವರ್ಲ್ಡ್ನ ನೋಡ್ತೀವಿ. ಇಷ್ಟು ಆವಿಷ್ಕಾರಗಳು ನಮ್ಮ ಬೆಂಗಳೂರು ಅಂತಂದರೆ IT, BT, ಇನ್ಫಾರ್ಮೇಷನ್ ಎಲ್ಲವೂ ಇದೆ. ಫಾರಿನ್ ವಿಸಿಟರ್ಸ್ ಬರ್ತಾರೆ, ಅದಕ್ಕೆ ಒಂದು ನಾಂದಿ ಹಾಡಬೇಕು ಅಂತ ಹೇಳಿ ಹುಣಸೂರಿಂದ ಇವರು ಚೀಫ್ ಆರ್ಕಿಟೆಕ್ಟ್ ಇವ್ರನ್ನ ಕರೆಸ್ತಾರೆ. ಮೈಸೂರಿನ ಆರ್ಕಿಟೆಕ್ಟ್ RK ಕ್ರಾಫ್ಟ್ ಅಂತ ಹೇಳಿ, ಖೈಸರ್ ಅಲಿ ಖಾನ್ ಅಂತ ಹೆಸರು ಸರ್. ಆತನಿಗೆ ಹೇಳ್ತಾರೆ, ನೋಡಪ್ಪ ಈ ಕಬ್ಬಿಣದ ಬಾಗಿಲಿದೆ, ಈ ಕಬ್ಬಿಣದ ಸಲಾಕೆ ತೆಗೆಸ್ಬಿಟ್ಟು ಒಂದು ಭವ್ಯವಾಗಿರತಕ್ಕಂಥ ಡೋರ್ ಮಾಡು ಅಂತ ಹೇಳ್ತಾರೆ. ಆತ ಏನು ಮಾಡ್ತಾನೆ, ಆತ ಮೈಸೂರಿನವರು, ಮೂಲತಃ ಮೈಸೂರಿನವನು. ಆತ ಒಂದು ಆಯಿತು ಡೋರ್ ಹೇಳಿದ್ರಲ್ಲ ಸಾಹೇಬರು ಅಂತ ಹೇಳಿ ಮೈಸೂರಿನ ಪ್ಯಾಲೇಸಲ್ಲಿ ಇರತಕ್ಕಂಥ ಡಿಸೈನ್ನ ತೊಗೊಂಡು ಬಂದು ಇಲ್ಲಿಗೆ ರೆಡಿ ಮಾಡಿಕೊಂಡು ಈ ರೋಸ್ವುಡ್ ಅಂತ ಹೇಳ್ತಾರೆ, ಬೀಟೆ ಮರ, ಆ ಮರದಲ್ಲಿ ತಂದು ಆ ಮರವನ್ನು ಅಲ್ಲಿಗೆ ಇದು ಮಾಡಿ ಪಾಲಿಷಿಂಗ್ ಮಾಡಿ ಅಲ್ಲಿ ಅದನ್ನು ಭವ್ಯವಾಗಿರತಕ್ಕಂಥ ಒಂದು ಮೈಸೂರು ಬಾಗಿಲನ್ನು ಮಾಡ್ತಾರೆ. ಇಡೀ ವಿಧಾನಸೌಧದಲ್ಲಿ ಅತಿ ಆಕರ್ಷಕವಾಗಿರತಕ್ಕಂಥ ಬಾಗಿಲು ಅಂತಂದರೆ ಮೈಸೂರು ಬಾಗಿಲು. ಇದು ಇವತ್ತಿನ ಕಾಲಘಟ್ಟದಲ್ಲಿ ವಿಧಾನಸೌಧಕ್ಕೆ ಬಹಳ ಆಕರ್ಷಕವಾಗಿರತಕ್ಕಂಥದ್ದು. ನಮ್ಮ ಸಭಾಧ್ಯಕ್ಷರು UT ಖಾದರ್ ಹೇಳಲಿಕ್ಕೆ ನಾನು ಇಚ್ಛಿಸ್ತೀನಿ ಸರ್. ಅವರ ಪರಿಕಲ್ಪನೆ ಆಗಿದೆ. ಡಬಲ್ ಡೋರ್ ಇದೆ, ಸಿಂಗಲ್ ಡೋರ್ ಇದೆ. ಡಬಲ್ ಡೋರ್ ಸೆಷನ್ ಟೈಮ್ ಇದ್ದಾಗ ಓಪನ್ ಮಾಡ್ತೀವಿ, ಸಿಂಗಲ್ ಡೋರು ನಾನ್ ಸೆಷನ್ ಟೈಮ್ ಇದ್ದಾಗ ಓಪನ್ ಮಾಡ್ತೀವಿ. ವಿಧಾನಸೌಧ ಕಟ್ಟಿಸಿ ಸುಮಾರು ಇಂದಿಗೆ ಎಷ್ಟು ವರ್ಷ ಆಗಿದೆ? 70 ವರ್ಷ ಆಯಿತು ಸರ್, 72 ವರ್ಷ ಆಯಿತು. 1956 ಕಂಪ್ಲೀಟ್ ಆ ಡೇಟಿಂದ ಹಾಕೊತೀನಿ. 1951 ತೊಗೊಳ್ಳಿಲ್ಲ, ಕಂಪ್ಲೀಟ್. ಇನ್ನೇನು ಬರೋ 2-3 ವರ್ಷಕ್ಕೆ 75 ವರ್ಷ ಆಗುತ್ತೆ. ಈಗೇನು ಪ್ರಧಾನಮಂತ್ರಿಗಳು 75 ವರ್ಷ ನಮ್ಮ ಇಂಡಿಪೆಂಡೆನ್ಸ್ ಡೇ ಆಗಿರೋ ಹಿನ್ನೆಲೆಯಲ್ಲಿ ಅದೇ ಥರ ಎಲ್ಲರಿಗೂ ಇದಕ್ಕೂ ಕೂಡ 75 ವರ್ಷ ಆಗುತ್ತೆ. ಸರ್, ನೀವು ಸಂಸದೀಯ ಮಾರ್ಗದರ್ಶಿ ಆಗಿರೋದಕ್ಕೆ ಕೇಳ್ತಾ ಇದ್ದೀನಿ ಈ ಪ್ರಶ್ನೆಯನ್ನು. ಎಷ್ಟು ಲ್ಯಾಂಗ್ವೇಜಲ್ಲಿ ನೀವು ಮಾರ್ಗದರ್ಶನ ಮಾಡ್ತೀವಿ? ಬಹುಶಃ ಎಲ್ಲ ಲ್ಯಾಂಗ್ವೇಜು ಒಂದೊಂದು ಸ್ವಲ್ಪ ಕಲ್ತಿರ್ತೀನಿ ಸರ್. ಆಗ ಬಂದಾಗ ಆ ಟ್ರಾನ್ಸ್ಲೇಷನ್ ಸರ್ವಿಸ್ ನೋಡಿಕೊಂಡು, ಆ ಗೂಗಲ್ ನೋಡಿಕೊಂಡು ಒಂದು ಸ್ವಲ್ಪ ಬರ್ಕೊತೀನಿ ಸರ್. ತಮಗೆ ನಿಜ ಹೇಳ್ತಾ ಇದ್ದೀನಿ ಇವತ್ತು ಜನರ ಮುಂದೆ. ಬರ್ಕೊಂಡು ಜಾಪನೀಸ್ ಆದರೆ ಜಾಪನೀಸು, ಫ್ರೆಂಚ್ ಆದರೆ ಫ್ರೆಂಚು, ರಷ್ಯನ್ ಆದರೆ ರಷ್ಯನ್, ಒಂದೆರಡು ವೆಲ್ಕಮ್ಮು, ಥ್ಯಾಂಕ್ ಯು, ಅದನ್ನಂತ ಎಲ್ಲನೂ ಗೊತ್ತಿಲ್ಲ ಸರ್. ನನಗೆ ಸ್ಪಷ್ಟವಾಗಿ ಗೊತ್ತಿರೋದು ಕನ್ನಡ, ಇಂಗ್ಲೀಷ್, ಹಿಂದಿ, ತೆಲುಗು ಮತ್ತು ತಮಿಳ್. ಕೆಲವು ಸಲ ತಮಿಳಲ್ಲೂ ಕೂಡ ನಾನು ಮಾರ್ಗದರ್ಶಿಯಾಗಿ ಕೆಲಸ ಮಾಡಿದ್ದೇನೆ, ನಿರ್ವಹಿಸಿದ್ದೇನೆ. ಹಿಂದಿಯಲ್ಲೂ ಕೂಡ ಕೆಲವು ಸಲ ನಿರ್ವಹಿಸಿದ್ದೇನೆ. ಇತ್ತೀಚೆಗೆ ನಮ್ಮ UT ಖಾದರ್ ಪಂಜಾಬಿಂದ ಒಂದಷ್ಟು ಡೆಲಿಗೇಷನ್ ಬಂದಾಗ ಹಿಂದಿಯಲ್ಲಿ ಅನುವಾದ ಮಾಡಿದರು, ಇಂಗ್ಲೀಷಲ್ಲಿ ನಾವು ಮಾಡಿದೆ. ಸಂಸದೀಯ ಮಾರ್ಗದರ್ಶಿಯಾಗಿ ಈ ಹಿಂದೆ ಯಾರಾದರೂ ಇದ್ರಾ ಸರ್? ಬಹುಶಃ ನನ್ನ ಗಮನಕ್ಕೆ ಹೇಳಬೇಕಂದ್ರೆ ಇದು ಮೊಟ್ಟ ಮೊದಲ ಬಾರಿಗೆ ಸರ್. ನಿಮ್ಮದೇ ಫಸ್ಟ್ ಅಪಾಯಿಂಟ್? ಫಸ್ಟ್. ಯಾರೂ ಮಾಡಿಲ್ಲ ಸರ್ ಇದಕ್ಕೆ. ಯಾಕಂದರೆ ಇದಕ್ಕೆ ಅದರದ್ದೇ ಒಂದು ಪ್ಯಾಷನ್ ಬೇಕು, ಆ ಪ್ರೆಸೆಂಟೇಷನ್ ಸ್ಕಿಲ್ಸ್ ಬೇಕು, ಅನುಭವ ಬೇಕು. ಸಂಸದೀಯ ಮಾರ್ಗದರ್ಶಿ ಅದಕ್ಕೆ 1 ವರ್ಷ ಕಾಲ ನಮ್ಮ ಈಗಿನ MP ಜಗದೀಶ್ ಶೆಟ್ಟಾರ್ ಅವರು ಸ್ಪೀಕರ್ ಆಗಿದ್ದರು. ಆಗ ಈ ಪ್ರಪೋಸಲ್ ನಾನು ಕೊಟ್ಟೆ. ಹಾನ್ರಿಯಾಗಿ ಕೆಲಸ ಮಾಡಪ್ಪ, ಇದು ಹೇಗಿದೆ ನೋಡೋಣ ಅಂತ ಅಂದರು. ಹಾನ್ರಿಡಿ ಅಂತಂದರೆ ದುಡ್ಡಿಲ್ಲ. ಆವಾಗ ನಾನು ಸಾಹೇಬರಿಗೆ ಬ್ರೀಫ್ ಮಾಡ್ತಾಯಿದ್ದೆ, ಮೀಡಿಯಾ ಬ್ರೀಫಿಂಗ್ ಎಲ್ಲ ಮಾಡ್ತಾಯಿದ್ದೆ. ಡೆಲಿಗೇಷನ್ ಬಂದಾಗೆಲ್ಲ ಅವ್ರಿಗೆ ನಾನು ನನ್ನ ಸರ್ವಿಸ್ ಕೊಡ್ತಾಯಿದ್ದೆ. ಭಾಳಷ್ಟು ಚಾಲೆಂಜಸ್ ಇತ್ತು. ನಿಮಗೆಲ್ಲ ಚಾಲೆಂಜಸ್ ಅಂದರೆ ಈ ಪೊಲಿಟಿಕಲ್ ಸೆಟಪ್ಪಲ್ಲಿ ಗೊತ್ತಿರುತ್ತೆ ಏನೇನು ಮಾಡ್ತಾರೆ. ಹೊಸ ಆವಿಷ್ಕಾರಗಳು ತಂದಾಗ ನನ್ನ ಮೇಲೂ ಚಾಲೆಂಜಸ್ ಮಾಡಿದರು. ಜಯಿಸ್ಕೊಂಡು ಹೆಂಗೋ ಇಷ್ಟವರೆಗೂ ದೇವ್ರ ಕೃಪೆ, ಕೆಂಗೆಲ್ಲ ಆಂಜನೇಯನ ಕೃಪೆ, ನಿಮ್ಮೆಂಥವ್ರಲ್ಲ ಆಶೀರ್ವಾದದಿಂದ ನಾನು ನನ್ನ ತಕ್ಕ ಮಟ್ಟಿಗೆ ಮಾಡ್ತಾಯಿದ್ದೀನಿ ಸರ್, ಅಷ್ಟು ಹೇಳಬಲ್ಲ. ಪ್ರಪಂಚದ ಯಾವ ದೇಶದ ಗೆಸ್ಟನ್ನು ನೀವು ಮೀಟ್ ಆಗಿಲ್ಲ ಇಲ್ಲಿವರೆಗೂ? ಬಹುಶಃ ಒಂದು 100 ಜನಕ್ಕಿನ ಮೇಲೆ 100 ದೇಶಗಳಿಗೂ ಬಂದಿದ್ದಾರೆ ಇತ್ತೀಚೆಗೆ ನನ್ನ ಸರ್ವಿಸ್ ಪೂರ್ತಿ. ಯಾವ್ಯಾವ ದೇಶ? ರಷ್ಯಾ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಆಮೇಲೆ USA ಡೆಲಿಗೇಷನ್ ಭಾಳಷ್ಟು, ಹೆಚ್ಚೆಚ್ಚು ಡೆಲಿಗೇಷನ್ USA, ಆಮೇಲೆ ಶ್ರೀಲಂಕಾ, ಆಮೇಲೆ ಆಫ್ರಿಕಾ, ಉಗಂಡನ್ ಡೆಲಿಗೇಷನ್, ಆಸ್ಟ್ರೇಲಿಯನ್ ಡೆಲಿಗೇಷನ್, ಆಮೇಲೆ ಜರ್ಮನ್ ಡೆಲಿಗೇಷನ್, ಜಪಾನ್ ಹೌದು ಮಾಡಿ, ಚೀನಾ, ಚೈನಾಸ್ ಮೋಸ್ಟ್, ಚೈನಾಸ್
ತುಂಬ ಜನ ಚೈನಾ ಮಾಡಿದ್ದೀನಿ. ಓಕೆ, ಮೆಕ್ಸಿಕನ್ ನನ್ನ ಫಸ್ಟ್ ಅಸೈನ್ಮೆಂಟ್ ಸಿಕ್ಕಿತ್ತು ಮೆಕ್ಸಿಕನ್. ಈ ಶುಭ ಸಂದರ್ಭದಲ್ಲಿ ಬೆನ್ತಟ್ಟೆ ನನಗೆ ಕಳಿಸಿದ್ರು. ಮೆಕ್ಸಿಕನ್ ಡೆಲಿಗೇಷನ್ ಬಂದಾಗ ನಾನೇನು ಟ್ರೈನಿಂಗ್ ಮಾಡಿರಲಿಲ್ಲ, ಏನೂ ಮಾಡಿರಲಿಲ್ಲ ಸರ್. ಔಟ್ ಆಫ್ ಪ್ಯಾಷನ್ ನನಗೆ ಅವಕಾಶ ಕೊಟ್ಟರು, ಮಾಡಿದೆ. ಆಮೇಲೆ ಗವರ್ನರ್ ಆಫೀಸಿಗೆ ಕರ್ಕೊಂಡು ಹೋಗಿದ್ವಿ. ಆವತ್ತು ನನಗೆ ಬೆನ್ತಟ್ಟಿ ಉತ್ತೇಜನ ಮಾಡಿದವರು ಶ್ರೀಯೇಶ್ ಅಂತ ಹೇಳಿ, ಅವರು ಕಾರ್ಯದರ್ಶಿ ಕರ್ನಾಟಕ ವಿಧಾನ ಪರಿಷತ್ತಿಗೆ ಆವಾಗಿದ್ದರು. ಆಗಿಂದ ನನ್ನ ಲೈಫ್ ಜರ್ನಿ ಶುರು ಆಯಿತು ಸರ್. ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಇವತ್ತು ಕೂಡ ಮಾನ್ಯ ಸಭಾಧ್ಯಕ್ಷರು ನೀನೇ ಸ್ಪೀಕರ್ ಆಗ್ತೀಯಪ್ಪ, ನಾನು ಇಲ್ದಿರ್ಬೇಕಾದ್ರೆ ನೀನೇ ಸ್ಪೀಕರ್ ಅಂತೇಳಿ ತಮಾಷೆ ಮಾಡ್ತಾರೆ. ಆ ಸ್ಪೀಕರ್ ಸ್ಥಾನಕ್ಕೂ ಈ ಸ್ಪೀಕರ್ ಸ್ಥಾನಕ್ಕೂ ಅಜಗಜಾಂತರವಾದ ವ್ಯತ್ಯಾಸ ಇದೆ. ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ನಾನು ಪ್ರಶ್ನೆನ ಹೀಗೆ ಕೇಳಬೇಕಿತ್ತು ಅನ್ಸುತ್ತೆ. ಅಂದರೆ ಎಷ್ಟು ದೇಶಗಳಲ್ಲಿ ಎಷ್ಟು ದೇಶದ ಪ್ರಜೆಗಳನ್ನು ನೀವು ಭೇಟಿ ಆಗಿಲ್ಲ ಅಂತ. ಯಾಕೆಂದರೆ ಯು ನೇಮ್ ದ ಕಂಟ್ರಿ, ಐ ಮೆಟ್ ವಿತ್ ದ ಪರ್ಸನ್ ಅನ್ನೋ ಥರ ಇದೆ ನಮ್ಮಿಬ್ಬರು ಕಾನ್ವರ್ಸೇಷನ್. ಎಲ್ಲ ಭಾಳ ವರ್ಷ ಸರ್, 20 ವರ್ಷ ಸುದೀರ್ಘವಾಗಿರತಕ್ಕಂಥ ವರ್ಷದ ಸುಮಾರು ಕಂಟ್ರೀಸ್ ಬಂದು ಹೋಗಿದ್ದಾರೆ. ಒಂದಷ್ಟು ರೆಕಾರ್ಡ್ಸ್ನ ನಾನು ಮೇಂಟೈನ್ ಮಾಡಿದ್ದೀನಿ. ಹೌದಾ? ಅಷ್ಟು ಬಿಟ್ಟರೆ ಬೇರೆ ಯಾವುದು. ಎಷ್ಟು ಜನ ಪ್ರೆಸಿಡೆಂಟ್ಸ್ಗಳನ್ನ ಮೀಟ್ ಆಗಿರ್ಬೋದು, ಎಕ್ಸ್ ಆರ್ ಪ್ರೆಸಿಡೆಂಟ್ಸ್? ಡಜನ್ ಬೇರೆ ಬೇರೆ ರಾಷ್ಟ್ರಗಳಿಂದ, ಬೇರೆ ಬೇರೆ ದೇಶಗಳಿಂದ. ಆ ಡೆಲಿಗೇಷನ್ ನಾಟ್ ದ ಪ್ರೆಸಿಡೆಂಟ್ ಟ್ರಿಪ್ ಬಂದಿದ್ರು. ಆ ಕಾಲಕ್ಕೆ ನನಗೆ ಅವಕಾಶ ಕೊಡಲಿಲ್ಲ. ನಮ್ಮ ರಾಷ್ಟ್ರಪತಿ ಬಂದಾಗ, ಇದೇ ಗೋವಿಂದ್ ಅವರು ಬಂದಾಗ, ಆವಾಗ ನನಗೆ ಅವಕಾಶ ಸಿಕ್ಕಲಿಲ್ಲ ಸರ್, ಕಾರಣಾಂತರಗಳಿಂದ. ನಾನು ಬೇರೆ ದೇಶಗಳಿಂದ ಬಂದಾಗ ಸರ್ ಪ್ರೈಮ್ ಮಿನಿಸ್ಟರ್ ಬಂದವ್ರೆ, ಪೋಲ್ಯಾಂಡ್ ಪ್ರೈಮ್ ಮಿನಿಸ್ಟರ್. ಆತ ಭಾಳ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಅಂತೆ, ಫುಲ್ ಸೆಕ್ಯೂರಿಟಿ ಎಲ್ಲ ಕೊಟ್ಬಿಟ್ಟಿದ್ರು. ಒಬ್ಬನೇ ಬಂದ್ಬಿಟ್ಟಿದ್ದ ಸರ್, ಬರೀ ಹಾಫ್ ನಿಕ್ಕರ್ ಹಾಕ್ಕೊಂಡು ಐ ವಾಂಟ್ ಟು ಸಿ ದಿಸ್ ಬಿಲ್ಡಿಂಗ್ ಅಂತೇಳಿ ಇಡೀ ಸೆಕ್ಯೂರಿಟಿ ಅಲರ್ಟ್ ಆಗಿಬಿಟ್ರು. ನನಗೆ ಬಂದ ಕೂಡಲೇ ಹೇಳಿದರು. ನಾನು ಈ ವಾಸ್ ವೆರಿ ಫ್ರೆಂಡ್ಲಿ ವಿತ್ ಮೀ. ಆತ ಒಬ್ಬನೇ, ನಾನೊಬ್ಬ ಕರ್ಕೊಂಡು ಹೋದೆ, ಎಲ್ಲ ಹೇಳಿದೆ. ವಾವ್ ನೈಸ್, ಭಾಳ ಎತ್ತರಕ್ಕೆ ಇರೋತಕ್ಕಂಥ ಪಕ್ಷ. ಅದೊಂದು ಅನುಭವ ಇವತ್ತು ಸರ್ ಜ್ಞಾಪಕ ಇದೆ. ಎಕ್ಸ್ ಪ್ರೈಮ್ ಮಿನಿಸ್ಟರ್, ಆಮೇಲೆ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಜಪಾನ್, ಆಮೇಲೆ ಚೈನಾ, ಭಾಳ ಪವರ್ಫುಲ್ ಎಕ್ಸ್ ಪ್ರೈಮ್ ಮಿನಿಸ್ಟರ್ಸ್ ಇರೋರು ಬಂದಿದ್ರು ಸರ್. ಒಬ್ಬರು ಅಂದರೆ ಡೆಲಿಗೇಷನ್ ಜೊತೆಗೆ ಬಂದಿದ್ರು ಅವರು. ಅಲ್ಲ, ಪೋಲ್ಯಾಂಡ್ನ ಒಬ್ಬ ಪ್ರೈಮ್ ಮಿನಿಸ್ಟರು ನನಗೆ ವಿತೌಟ್ ಸೆಕ್ಯೂರಿಟಿ ಚಡ್ಡಿ ಹಾಕೊಂಡು ವಿಧಾನಸೌಧದೊಳಗೆ ನಾನು ವಿಧಾನಸೌಧ ನೋಡಕ್ ಬರಬೇಕು ಅಂತ ಅಂದ್ರೆ ನನ್ಗೆ ನಿಜವಾಗ್ಲೂ ಆಶ್ಚರ್ಯ. ಎಕ್ಸ್ ಪ್ರೈಮ್ ಮಿನಿಸ್ಟರ್. ನಮ್ಮ ಕರ್ನಾಟಕದ ಹಿರಿಮೆ ಮತ್ತು ಗಿರಿಮೆ ಎಷ್ಟಿದೆ ಇದ್ರೆ. ನಿಜ. ಅವ್ರ ದೇಶದಲ್ಲಿ ಮೋಸ್ಟ್ಲಿ ಈ ತರಹದ ಒಂದು ಬಿಲ್ಡಿಂಗ್ ನ ನೋಡಿರ್ಲಿಕ್ಕಿಲ್ಲ ಅವರು. ಇಲ್ಲ ಸರ್. ದ ವೇ ಆಫ್ ಕನ್ಸ್ಟ್ರಕ್ಷನ್. No, this happens to be one of the unique structure in the entire country. And you don't find, ಇದು ಕಟ್ಟಡ ಕಟ್ಟಿರತಕ್ಕಂಥ ಇನ್ನೊಂದು ಎರಡನೇ ವಿಶೇಷ ಹೇಳ್ಬಿಡ್ತೀನಿ, ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅಂತ ಹೇಳ್ತೇವೆ. ನೀವು ಅಸೆಂಬ್ಲಿ ಒಳಗಡೆ ಬನ್ನಿ, ಎಲ್ಲೂ ಇಲ್ಲ ಪಿಲ್ಲರ್ಸ್, ಎಲ್ಲೂ ಇಲ್ಲ. ಅಷ್ಟು ದೊಡ್ಡ ರೂಫ್ ಹೆಂಗಪ್ಪ ಇರ್ತದೆ? ಹೇಗಿರ್ತದೆ? ಅದಕ್ಕೆ ಒಂದು ಟೆಕ್ನಾಲಜಿ. ಅದು ಏನಂತಂದರೆ ಆ ಕಬ್ಬಿಣದ ಸಲಾಕೆಯಿಂದ ಹಿಡಿದು ಆ ವೆಯ್ಟ್ನ ಬ್ಯಾಲೆನ್ಸ್ ಮಾಡಿಕೊಂಡು ಕಂಪ್ಲೀಟಾಗಿ ಅಲ್ಲಿ ಸ್ಟ್ರೆಚ್ಚಿಗೆ ತೊಗೊಂಡು ಆ ಪಿಲ್ಲರ್ಸ್ ಮೇಲೆ ಕೂತಿದೆ. ಇದೇ ಸ್ಪೀಕರ್ ಹೇಳಿದ್ರಂತೆ, ಅಯ್ಯೋ ಏನಪ್ಪ ತಲೆಗಿಲೆಗೆ ಬಿದ್ದುಬಿಡೋದು, ಅವತ್ತು ಸೈನ್ ಮಾಡೋಕ್ಕೆ ಹೋಗ್ಲಿಲ್ವಂತೆ. ಕಟ್ಟಡ ಕಟ್ತಾ ಇರ್ಬೇಕಾದ್ರೆ ಆವತ್ತಿನ ಸ್ಪೀಕರ್ ಇದೇ ಕೆಂಗಲ್ ಹನುಮಂತಯ್ಯನಿಗೆ, ಫೈಲ್ ಬೇಡ, ಇದು ಏನಪ್ಪ, ಯಾವ ಥರ ಕಟ್ತಾ ಇದೆಯಾ ನೀನು, ಪಿಲ್ಲರ್ಗಳಿಲ್ಲ ಏನಿಲ್ಲ ಈ ಥರ. ಅದು ಇಂಜಿನಿಯರಿಂಗ್ ಮಾರ್ವಲ್ ಸರ್. ಇದು ಮಾತ್ರ ನಮ್ಮ ಕರ್ನಾಟಕ ವಿಧಾನಸಭೆ ದೇಶದಲ್ಲಿ ಒಂದು ವಿಶೇಷವಾಗಿರತಕ್ಕಂಥ ಕ್ಲಾಸಿಕ್ ಇಂಜಿನಿಯರಿಂಗ್ ಮಾರ್ವಲ್. ಅದು ಎರಡನೇ ವಿಷಯ ಸರ್ ಹೇಳಬೇಕು ಅಂದರೆ. ನಿಮಗೆ ಎಲ್ಲೂ ಇಲ್ಲ ಆ ಥರ ಒಂದು ವೀಕ್ಷಣೆ ಗ್ಯಾಲರಿ. 600 ಜನ ಕೂತ್ಕೊಬೋದು ಸರ್. ಇವತ್ತಿನ ಗ್ಯಾಲರಿ ಸೆಂಟ್ರಲ್ ಪಾರ್ಲಿಮೆಂಟಲ್ಲಿ ಹೋಗಿ ಜಂಪ್ ಆಗಿ ಬಂದು ಟಿಯರ್ ಗ್ಯಾಸ್ ಎಲ್ಲ ಬಿಟ್ಬಿಟ್ಟಿದ್ದಾರೆ. ನಮ್ಮ ವಿಧಾನಸೌಧದಲ್ಲಿ ಸೆಷನ್ಸ್ ನಡಿಬೇಕಾದ್ರೆ ಆ ರೀತಿ ಆಗಕ್ಕೆ ಸಾಧ್ಯನೇ ಇಲ್ಲ ಸರ್. ಅಷ್ಟು ಸ್ಪೇಸ್ ಇದೆ. ಅಷ್ಟು ಸ್ಪೇಸ್ ಅಂತ ಅಲ್ಲ ಸರ್, ಹೈಟಲ್ಲಿದೆ. ಸೆಕ್ಯೂರಿಟಿ ಇಸ್ ವೆರಿ ಟೈಟ್. ಅಂದರೆ ನಾನು ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಬಗ್ಗೆ ಹೇಳ್ತಾ ಇದ್ದೀನಿ, ಯಾರನ್ನೂ ಇಲ್ಲಿ ದೂಷಿಸ್ತಾ ಇಲ್ಲ. ನಾವು ಮಾತಾಡ್ತಾ ಇರೋದು ಸೈಂಟಿಫಿಕ್ ಆಗಿ ಅಂಡ್ ಇಂಜಿನಿಯರಿಂಗ್ ಟೆಕ್ನಾಲಜಿ. ಇಂಜಿನಿಯರಿಂಗ್ ಅಲ್ಲಿ 600 ಜನ ಒಂದೇ ಥರ ಕೂತು ವೀಕ್ಷಣೆ ಮಾಡ್ಬೋದು. ಸಭಾಧ್ಯಕ್ಷರಿಗೆ ಸ್ಪೆಷಲ್ ಗ್ಯಾಲರಿ ಇದೆ, ಪಬ್ಲಿಕ್ ಗ್ಯಾಲರಿ ಇದೆ ಸರ್, ಆಫೀಸರ್ಸ್ ಗ್ಯಾಲರಿ ಇದೆ, ಸ್ಟೂಡೆಂಟ್ಸ್ ಗ್ಯಾಲರಿ ಇದೆ. ನಮ್ಮ ಸ್ಪೀಕರ್ ಹೆಚ್ಚು ಸ್ಟೂಡೆಂಟ್ಸ್ನ ಆದ್ಯತೆ ಮೇಲೆ ಕೂರಿಸಿ ಪೊಲಿಟಿಕಲ್ ಅವೇಕನಿಂಗ್ ಕಾನ್ಸೆಪ್ಟ್ನ ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ಸುಮಾರು 50,000 ಜನ ಸ್ಟೂಡೆಂಟ್ಸು ಇತ್ತೀಚೆಗೆ ಪ್ರೀವಿಯಸ್ ಸೆಷನಲ್ಲಿ ಬಂದು ನೋಡ್ಕೊಂಡು ಹೋದರು. ಅವ್ರಿಗೆಲ್ಲ ಬಂದಾಗ ಅವ್ರಿಗೆ ಏನೇನು ಬೇಕೋ ಜ್ಯೂಸ್ ಕೊಡಿಸ್ತಾರೆ. ಜ್ಯೂಸ್ ಕೊಡಿಸಲು ಸಾಲಾಗಿ ನಿಲ್ಲಿಸಿ ಅವ್ರನ್ನೆಲ್ಲ ಕರ್ಕೊಂಡು. ಬಟ್ ನಾನು ಕೆಲವೇ VIP ಗೆಸ್ಟ್ಗಿದ್ದಾಗ ಮಾತ್ರ ಸೆಷನ್ ಟೈಮಲ್ಲಿ ಇರ್ತೇನೆ. ನನಗೂ ಇತ್ತೀಚೆಗೆ ಸೂಟ್ ಕೊಡಿಸಿದ್ರು ಸಾಹೇಬರು. ಇವಾಗ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಸೂಟ್ ಹಾಕ್ಕೊಂಡು ಮಾಡ್ತಾ ಇದ್ದೀನಿ ಸರ್. ಅಂದರೆ ಇತ್ತೀಚೆಗೆ ನಮ್ಮ ಸ್ಪೀಕರ್ ಬಂದ ಮೇಲೆ. ಕಲ್ಲು ಗಚ್ಚು ಗಾರೆ ಜೊತೆ ಮಿಕ್ಸ್ ಆಗಿ ಕಟ್ಟಿರೋ ಅಂಥದ್ದ ಅಥವಾ ಸಿಮೆಂಟ್ ಕನ್ಸ್ಟ್ರಕ್ಷನ್ ನಮ್ಮ ವಿಧಾನಸೌಧ? ಇದು ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತ ಹೇಳ್ತೇವೆ. ಇಂಟರ್ಲಾಕಿಂಗ್ ಕಲ್ಲು ಒಳಗಡೆ
ಲಾಕ್ ಸಿಸ್ಟಮ್ ಮಾಡ್ಕೊಂಡು ಇಂಟರ್ಲಾಕಿಂಗ್ ಪಿಲ್ಲರ್ಗಳೆಲ್ಲ ಔಟ್ಸೈಡ್ ಏನಿದೆ ಪಿಲ್ಲರ್ಗಳೆಲ್ಲವೂ ಕೂಡ ಇಂಟರ್ಲಾಕಿಂಗ್ ಸಿಸ್ಟಮ್. ಆವತ್ತಿನ ಗಾರೆ ಏನಿತ್ತಂದರೆ ಈ ಸುಣ್ಣ ಸಿಮೆಂಟ್ ಅಲ್ಲ, ಅದನ್ನು ಏನೋ ಮ್ಯಾಶ್ ಮಾಡಿ ಗಾರೆ ಅದನ್ನು ತೆಗೆದು ಅಲ್ಲಿ ಮಹಿಳೆಯರು ಕೆಲಸ ಮಾಡಿದ್ದಾರೆ ಸರ್. ಆವಾಗ ಆ ಟೆಂಟ್ ಹತ್ರ ಅಲ್ಲೆಲ್ಲ ಹಾಕ್ಕೊಂಡು ಮಾಡಿ ಬಟ್ ಕೆಲವೇ ಕಡೆ ಮಾತ್ರ ಯೂಸ್ ಮಾಡಿರೋದು ಸಿಮೆಂಟ್, ಬೇರೆ ಎಲ್ಲ ಇಂಟರ್ಲಾಕಿಂಗ್ ಸಿಸ್ಟಮ್ ಪಿಲ್ಲರ್ ಟು ಪಿಲ್ಲರ್. ಅದು ನೀವು ನೋಡಬೇಕು, ಅದು ಅವಿಸ್ಮಯ. ಇವತ್ತಿಗೂ ಕೂಡ ಇನ್ನೊಂದು ಮೂರನೇದು ಹೇಳ್ಬಿಡ್ತೀನಿ, ಅರ್ತ್ ಕ್ರ್ಯಾಕ್ ಪ್ರೂಫ್ ವಿಧಾನಸೌಧ ಕೆಳಗಡೆ ದೊಡ್ಡ ಬಂಡೆ ಇದೆ, ಟೆಕ್ಟಾನಿಕ್ ಪ್ಲೇಟ್ಸ್. ಈ ಬಂಡೆಗೂ ಲಾಲ್ಬಾಗಿನ ಬಂಡೆ ಗೊತ್ತಾ ನಿಮಗೆ, ಮೇಲ್ಗಡೆ ಅದಕ್ಕೂ ಇದಕ್ಕೂ ಕನೆಕ್ಟ್ ಆಗಿದೆ ಒಳಗಡೆ. ಅವಿಸ್ಮರಣೀಯ. ಎಷ್ಟೇ ಭೂಕಂಪ ಆಗಲಿ ಅದೇನೂ ಆಗಿಲ್ಲ ಇವತ್ತವರೆಗೂ ಸರ್. ಮೂರನೇ ಅವಿಸ್ಮರಣೀಯ ಘಟನೆ ಲೈಟ್ನಿಂಗ್ ಅರೆಸ್ಟರ್ಸ್ ಮೇಲೆ ಹಾಕಿದ್ದಾರೆ. ದಟ್ ಈಸ್ ಸಮಥಿಂಗ್ ಎಕ್ಸ್ಟ್ರಾ ಆರ್ಡಿನರಿ ವಿಚ್ ವಿ ಫೈಂಡ್. ಅಂದರೆ ಅಲ್ಲಿ ಕೂತಿರೋತಕ್ಕಂಥ ಜಾಗದ ಮಹಿಮೆ ಏನಿರಬೇಕು ಅಂತ ಯೋಚನೆ ಮಾಡಿ. ಆಗಲೇ 70 ವರ್ಷ ಆಗಿ ಎಷ್ಟೋ ಅರ್ಥಕ್ವಾಕ್ ಬಂದವೆ, ಬಟ್ ಕೆಲವು ಕಡೆ ಆಗಿದೆ ಸರ್. ಅದು ತಮಗೆ ಸರ್, ವಿಧಾನಸೌಧ ಕಟ್ಟಿದ ಕೆಲಸಗಾರರಲ್ಲಿ ಬಹಳಷ್ಟು ಜನ ಕೈದಿಗಳು ಇಲ್ಲ ಸರ್. 500 ಜನ ಕೈದಿಗಳನ್ನ ಕರ್ಕೊಂಡು ಬರ್ತಾರೆ, ಕೆಲಸಗಾರರು ಸಿಗೋದಿಲ್ಲ. ಆಗ ಎಲ್ಲ ಹೊರಟ್ಬಿಟ್ಟಿರ್ತಾರೆ, ಕೆಲಸಗಾರರು ನಮಗೆ ಬೇಕಾಗಿರ್ತಾರೆ. ಅದಕ್ಕೆ ಜೈಲ್ ಮ್ಯಾನ್ಯುವಲ್ನ ಒಂದು ಸ್ವಲ್ಪ ಅಮೆಂಡ್ಮೆಂಟ್ ಮಾಡಬೇಕು. ಕೆಲಸಗಾರನ ಪ್ರಿಸನರ್ಸ್ನ ತಂದು ಕೆಲಸ ಮಾಡೋಕ್ಕೆ ಬರೋದಿಲ್ಲ. ಆ ಮ್ಯಾನ್ಯುವಲ್ನ ಅಮೆಂಡ್ ಮಾಡಿ ₹1 ಆಣೆ ಅವರಿಗೆ ಕೊಡ್ತೀವಿ ಅಂತೇಳಿ ಅವನಿಗೆ ಮೇಲುಸ್ತುವಾರಿ ಇನ್ಚಾರ್ಜ್ ಕೊಟ್ಟು 500 ಜನ ಕರ್ಕೊಂಡು ಬರ್ತಾರೆ. ಕರ್ಕೊಂಡ್ಬಂದು ಕೆಲಸ ಸುಗಮವಾಗಿ ನಡೆಯುತ್ತೆ. ಒಂದು ಸಲ ಏನಾಗುತ್ತೆ, ಬೀಡಿಗೆ ಅಲೋಯೆನ್ಸಸ್ ಕೊಡಲಿಲ್ಲ ಅಂಥೇಳಿ ಒಬ್ಬ ಏನು ಮಾಡ್ತಾನೆ, ಮುಖ್ಯಮಂತ್ರಿಗಳು ಪಾಸಾನ್ ಮಾಡ್ತಾ ಇದ್ದಾಗ ಆ ಕಬ್ಬಿಣ ಸಲಾಕೆ ಹೋಗಿ ಅಟೆಂಪ್ಟ್ ಟು ಮರ್ಡರ್ ಅಂದರೆ ಹೋಗಿ ಹೊಡಿಲಿಕ್ಕೆ ಹೋಗ್ಬಿಡ್ತಾನೆ. ಅದು ಅಲ್ಲಿರತಕ್ಕಂಥ ಯಾರೋ ದೊಡ್ಡಬಳ್ಳಾಪುರ ಅವ್ರು ಹೋಗಿ ಅವ್ರನ್ನ ತಬ್ಬಿಕೊಂಡು ಪ್ರೊಟೆಕ್ಟ್ ಮಾಡ್ತಾರೆ. ಇಲ್ಲ ಅಂತಂದರೆ ದೊಡ್ಡ ಘಟನೆ ಆಗೋದು. ಅದು ಏನಕ್ಕೆ ಅದು ಈ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಪ್ರಶ್ನೆಗೆ ನಾನು ಹೇಳ್ತಾ ಇದ್ದೀನಿ. ಅಂದರೆ ಕೈದಿಗಳು ಕೊನೆಗೆ ಆಮೇಲೆ ಅವರು ಕಟ್ಟಿದಾಗ ಸರ್ ಕೊನೆಗೆ ಅವ್ರಿಗೆ ಬಿಡುಗಡೆ ಭಾಗ್ಯ ಸಿಗುತ್ತೆ. ಆ ಕೈದಿಗಳಿಗೆ ಬಿಡುಗಡೆ ಭಾಗ್ಯ ಸಿಗುತ್ತೆ. ಎಷ್ಟು ಕೈದಿಗಳು ಬಂದು ಕೆಲಸ ಮಾಡಿದ್ರೋ ಅವರಿಗೆ ಬಿಡುಗಡೆ ಭಾಗ್ಯ ಸಿಗುತ್ತೆ. ಸರ್, ವಿಧಾನಸೌಧ ಕಟ್ಟಡ ಏನೋ ನಿರ್ಮಾಣ ಮಾಡಿದ್ರು. ವಿಧಾನಸೌಧದಲ್ಲಿ ಆಗೇನೋ ಕಡಿಮೆ ಮಟ್ಟದಲ್ಲಿ ಮಿನಿಸ್ಟರ್ಸ್ ಇದ್ರು. ಹೌದು ಸರ್, ಬಹಳ ಕಡಿಮೆ ನಂಬರ್ಸ್. ಹೌದು ಸರ್, 7 ಜನ ಫಸ್ಟ್ ಮಿನಿಸ್ಟ್ರಿ ಸ್ವಾರಿಂಗು 7 ಜನ ಸಚಿವರು ಇದ್ರು ಸರ್. ನಮ್ಮ ಕರ್ನಾಟಕದ ಮೊದಲ ಅಸೆಂಬ್ಲಿ ಸೆಷನ್ನಲ್ಲಿ ಹಾಜರಾಗಿರ್ತಕ್ಕಂಥ ಮಿನಿಸ್ಟರ್ಸ್ ಎಷ್ಟು ಜನ ಅಂದರೆ, ಬಹುಶಃ ನೀವೆಲ್ಲರೂ ವಂಡರ್ ಅಂತ ಹೇಳಿ ಯೋಚನೆ ಮಾಡ್ತೀರಾ. ಇಟ್ ಮೈಟ್ ಬಿ ಅ ವಂಡರ್ ಟುಡೇ. ಬರೀ 7 ಜನ ಇದ್ರು ಅಷ್ಟೇ ಅಲ್ವಾ ಸರ್? ಸೊ ಅದಾದ ನಂತರ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತೆ. ಸಪರೇಟ್ ಆಗಿ ಮಿನಿಸ್ಟ್ರಿಗಳ ರಚನೆ ತಮಗೆ ಹೇಳ್ಬೇಕಂತಂದ್ರೆ ಗ್ರೋಯಿಂಗ್ ಮಿನಿಸ್ಟ್ರೀಸ್ ಜಾಸ್ತಿ ಆಗುತ್ತೆ, ಸಪ್ರೇಟ್ ಪೋರ್ಟ್ಫೋಲಿಯೋ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ಸ್ ಜಾಸ್ತಿ ಆಗುತ್ತೆ, ಪೊಲಿಟಿಕಲ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಈಗ ನಿಮ್ಗೆ 2 ಖಾತೆ ಕೊಟ್ಟಿದ್ದೀನಪ್ಪ, ಫುಡ್ ಆ್ಯಂಡ್ ಸಿವಿಲ್ಸ್. ಅದು ಫುಡ್ಡು ಬೇರೆ ತೊಗೊತೀರಿ, ಸಿವಿಲ್ ಸರ್ಪ್ಲಸ್ ಬೇರೆ ಕೊಡ್ತೀರಿ. ಫುಡ್ ಆ್ಯಂಡ್ ಸಿವಿಲ್ ಸರ್ವಿಸ್ ಇರ್ತದೆ, ಇಂಡಸ್ಟ್ರೀಸ್ ಇರ್ತದೆ, ಕಾಮರ್ಸ್ ಇರ್ತದೆ, ಎಲ್ಲವೂ ಕೂಡ ಇಷ್ಟು ಸಾಕಷ್ಟು ಸಬ್ಜೆಕ್ಟ್ಸ್ ಇರ್ತವೆ. ಇಂಡಿವಿಜುವಲ್ ಆಗಿ ಶುರು ಆಗುತ್ತೆ. ಪೊಲಿಟಿಕಲ್ ಅರೇಂಜ್ಮೆಂಟ್ ಅಷ್ಟೇ ಬಿಟ್ಟರೆ ಬೈಫಿರ್ಕೇಟ್ ಮಾಡಬೇಕು ಕಂಪಾರ್ಟ್ಮೆಂಟು ಡಿಪಾರ್ಟ್ಮೆಂಟ್ ಅಲ್ಲ. ಟು ಅಕಾಮಿಡೇಟ್ ದ ಪೊಲಿಟಿಕಲ್ ಆಸ್ಪಿರೆಂಟ್ಸ್. ನಾವು ಎಲ್ಲೋ ಒಂದಷ್ಟು ಜನ ಮಿನಿಸ್ಟರ್ಸ್ ಆಕಾಂಕ್ಷಿಗಳಿರ್ತಾರೆ. ಈಗ ಸರ್ 7 ಜನ ಆವಾಗಿದ್ದರು, ಈಗ 34 ಜನ ಇದ್ದಾರೆ. ಅಂದರೆ ಎಷ್ಟು ಮಟ್ಟಿಗೆ 34 ಜನ. ಈಗ ಸೇ ಫಾರ್ ಎಕ್ಸಾಂಪಲ್ ನೀವು ಲಾ ಆ್ಯಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ಸ್ ತೊಗೊಂಡಾಗ ಅವರು 6 ಪೋರ್ಟ್ಫೋಲಿಯೋ ಅವ್ರ ಹತ್ರ ಇದೆ ಸರ್. ಲಾ ಆ್ಯಂಡ್ ಜಸ್ಟಿಸ್ ಇದೆ, ಹ್ಯೂಮನ್ ರೈಟ್ಸ್ ಇದೆ ಅವರಿಗೆ, ಲಾ ಆ್ಯಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಇದೆ, ಇನ್ನೊಂದು ಯಾವುದೋ ಇದೆ ಸರ್ ಅವರಿಗೆ. ಅಂದರೆ 4 ಪೋರ್ಟ್ಫೋಲಿಯೋ 5 ಪೋರ್ಟ್ಫೋಲಿಯೋನು ಇರ್ತಾರೆ ಸರ್. ಅಂದರೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಒಬ್ಬರೊಬ್ಬರು ಸಚಿವರುಗಳು ಹೆಚ್ಚು ಪೋರ್ಟ್ಫೋಲಿಯೋಗಳು ಇರ್ತವೆ ಅನ್ನೋದು ಒಂದು. ಕೆಲವರಿಗೆ ಒಂದೇ ಪೋರ್ಟ್ಫೋಲಿಯೋ ಇರ್ತದೆ. ಈಗ ಎಕ್ಸೈಸ್ ಮಿನಿಸ್ಟರ್ ವಿಧಾನಸೌಧದಲ್ಲಿ ಬರುವಂತಹ ಎಲ್ಲ ಮಿನಿಸ್ಟರ್ಸ್ಗೆ, MLAಗಳಿಗೆ, ವರ್ಕರ್ಸ್ಗೆ ಪಾರ್ಕಿಂಗ್ ಫೆಸಿಲಿಟಿನ ಯಾರು ಯೋಚನೆ ಮಾಡಲಿಲ್ವಾ ಸರ್? ಅದು ಯೋಚನೆ ಆಮೇಲೆ ಆಗುತ್ತೆ. ಅದಕ್ಕೆ ವಿಕಾಸಸೌಧ ಉದ್ಭವ ಆಗುತ್ತೆ ಸರ್. ಕಾರಣ ನಿಮ್ಗೆ ಹೇಳ್ಬಿಡ್ತೀನಿ, ಎಲ್ಲ ಸೆಂಟ್ರಲ್ ಆಫೀಸಸ್ಸು ಎಲ್ಲ ಬೆಂಗಳೂರಲ್ಲಿ ಸ್ಪಿಟ್ ಆಗಿರುತ್ತೆ. ಸರ್ಕಾರದ ಬೊಕ್ಕಸೆಯಿಂದ ಅದಕ್ಕೆ ಬಾಡಿಗೆ ತುಂಬ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ಗ್ರೋಯಿಂಗ್ ಮಿನಿಸ್ಟ್ರೀಸ್, ಮತ್ತು ತುಂಬ ಶಾರ್ಟ್ ಫಾಲ್ ಆಗುತ್ತೆ ಸರ್, ಗ್ಯಾಪು. ವಿಧಾನಸೌಧದಲ್ಲಿ ಕಮಿಟಿ ಮೀಟಿಂಗ್ ರೂಮ್ಗಳಿರಲ್ಲ. ಕಮಿಟಿ ಮೀಟಿಂಗ್ಗಳು ಮಾಡಬೇಕಂದ್ರೆ ಕಮಿಟಿ ಮೀಟಿಂಗ್ಗಳಿರಲ್ಲ. ನಮಗೆ ಹಾಲ್ ದೊಡ್ಡದು ಬೇಕಾಗುತ್ತೆ. ಇವೆಲ್ಲವನ್ನೂ ಅಂದರೆ ಪರಿಗಣನೆ ತಗೊಂಡು ಆವತ್ತಿನ ಮುಖ್ಯಮಂತ್ರಿ SM ಕೃಷ್ಣ ಅವರು ವಿಕಾಸಸೌಧ ಕಟ್ಟಬೇಕು ಅಂತೇಳಿ ಪ್ರಿಂಟಿಂಗ್ ಪ್ರೆಸ್ನ ಒಳಗೆ ತೆಗೆದುಹಾಕಿ ಒಂದು ಭವ್ಯವಾಗಿರತಕ್ಕಂಥ, ಏನಕ್ಕೆ ಪಾರ್ಕಿಂಗೂ ಆಗಬೇಕು, ಗ್ರೋಯಿಂಗ್ ಮಿನಿಸ್ಟ್ರಿಗೂ ಜಾಗ ಆಗಬೇಕು ಅಂಥೇಳಿ 4 ಫ್ಲೋರ್ 8 ಫ್ಲೋರ್ಸ್ದು ಒಂದು ವಿಕಾಸಸೌಧ ಅಂತ ಕಟ್ಟುತ್ತಾರೆ ಸರ್. ಕಟ್ಟಿ ಮುಗಿಸ್ತಾರೆ.
ಅವ್ರು ಯಶಸ್ವಿಯಾಗಿ ಮುಗಿಸ್ತಾರೆ, ಯಾವ ಆರೋಪ ಅವರಿಗೆ ಇರೋದಿಲ್ಲ. ಹಾಗಿದ್ದಲ್ಲಿ ಸ್ಪೇಷಿಯಸ್ ಆಫೀಸಲ್ಲಿ ನೀವು ವಿಕಾಸೌಧಕ್ಕೆ ಬಂದರೆ ಅರ್ಧ ಭಾಗ ಸಚಿವರು ಅಲ್ಲೇ ಇದ್ದಾರೆ ಸರ್. ಒಳ್ಳೆ ಆಫೀಸ್ ಇದೆ, ದೊಡ್ಡ ಆಫೀಸು, ವೆಲ್ಕಮ್ ಮಾಡೋತಕ್ಕಂಥದ್ದು, ಆ್ಯಂಟಿ ಚೇಂಬರು ಎಲ್ಲ ಸ್ಪೇಷಿಯಸ್ ಆಗಿ ಕಟ್ಟಿದ್ದಾರೆ. ಲೈಟು ಗೀಟು ಅದೆಲ್ಲ ಒಳ್ಳೆ ಫೆಸಿಲಿಟೀಸ್ ಇದೆ. ಹಾಗಿದ್ದಲ್ಲಿ ಅದರಲ್ಲಿ ಅಕಾಮಿಡೇಟ್ ಮಾಡ್ಕೊಂಡಿದ್ದಾರೆ. ಗ್ರೋಯಿಂಗ್ ಮಿನಿಸ್ಟ್ರೀಸ್ ಎಲ್ಲ ಅಲ್ಲಿ ಅಕಾಮಿಡೇಟ್ ಮಾಡಿದ್ದಾರೆ ಸರ್. ಇಲ್ಲೊಂದು 2-3 ರೂಮ್ಗಳು ಬೀಗ ಹಾಕಿದ್ದಾರೆ 3rd ಫ್ಲೋರಲ್ಲಿ, ಅಷ್ಟು ಬಿಟ್ಟರೆ. ವಿಧಾನಸೌಧದ ಸುತ್ತ ಪಾರ್ಕಿಂಗ್ ಫೆಸಿಲಿಟಿನ ಮಾಡಿ ಅಂತ ಹೇಳಿ ಸಜೆಸ್ಟ್ ಮಾಡಿದ್ದು ಅವ್ರ ಮಗಳು ಅಂತಾರೆ. ಇರ್ಬೋದು ಆಕೆ ಅವರ ಮಗಳೆಲ್ಲ ಅವ್ರ ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ. ನೀವು ನೋಡ್ದಂಗೆ KC ರೆಡ್ಡಿ ಅವರು ಈ ವಿಧಾನಸೌಧನ ಕಂಪ್ಲೀಟ್ ಆಗಿ ವೀಕ್ಷಣೆ ಮಾಡೋ ಸಮಯದಲ್ಲಿ ಅವ್ರ ಮಕ್ಕಳು ಅವ್ರ ಎಲ್ಲ ಬಂದು ಜೊತೆಲೆ ನೋಡೋರ ಹೇಗೆ? ಇಲ್ಲ, ಅದು ಅಡಿಗಲ್ ಮಾತ್ರ ಅವ್ರು ಮಾಡಿದ್ದಷ್ಟೇ. ಅಡಿಗಲ್ ಪೂಜೆ ಆಗ್ತದೆ ಅಷ್ಟೇ. KC ರೆಡ್ಡಿ ಅವರ ಫ್ಯಾಮಿಲಿ ಯಾರು ಇಲ್ಲ, ಬರೋದಿಲ್ಲ, ಯಾರು ಬರೋದಿಲ್ಲ. ಅಷ್ಟೇ ಅಡಿಗಲ್ ಮುಗೀತು. ಅಷ್ಟೇ ಅವ್ರನ್ನ ಕರ್ಕೊಂಡ್ಬಿಡ್ತಾರೆ, ಡೆಲ್ಲಿಗೆ ಕರ್ಕೊಂಡ್ಬಿಡ್ತಾರೆ. ಅವ್ರ ಇಡೀ ಫ್ಯಾಮಿಲಿ ಎಲ್ಲ ಡೆಲ್ಲಿಗೆ ಹೋಗ್ಬಿಡ್ತಾರೆ. ಕೆಂಗಲ್ ಹನುಮಂತಯ್ಯ ಅವ್ರ ಫ್ಯಾಮಿಲಿ ಅಂದ್ರೆ ಅವ್ರ ಮಕ್ಕಳು, ಅವ್ರ ಮಕ್ಕಳೆಲ್ಲ ಇಲ್ಲಿ ಬೆಂಗಳೂರಲ್ಲೇ ಇದ್ದಾರೆ. ಅಲ್ಲ, ನಾನು ಕೇಳ್ತಾ ಇರೋದು ಕೆಂಗಲ್ ಹನುಮಂತಯ್ಯ ಅವರ ಮಕ್ಕಳು ಈ ವೀಕ್ಷಣೆಗೆಲ್ಲ ಬರ್ತಿದ್ರ ಕನ್ಸ್ಟ್ರಕ್ಷನ್ ಆಗ್ತಾ ಇರೋ ಟೈಮಲ್ಲಿ? ನಥಿಂಗ್ ಲೈಕ್ ದಟ್. ಈಗಿನ ಕಾಲಕ್ಕೆ ಬಂದ್ಬಿಡೋರು ಇಲ್ಲ, ಆವಾಗಿಲ್ಲ. ಬಟ್ ಇತ್ತೀಚೆಗೆ ಅವ್ರ ಮೊಮ್ಮಗ ಏನೋ ಬಂದು ಒಂದು ವಿಧಾನಸೌಧದ ಪೂರ್ತಿ ವಿಡಿಯೋನೇ ಮಾಡಿ ಒಂದು ಡಾಕ್ಯುಮೆಂಟ್ರಿ ಮಾಡಿ ಅದು ಬಿತ್ತರಿಸಿದ್ದಾರೆ ಸರ್ ಆಗಲೇ. ಸೊ ಈ ವಿಧಾನಸೌಧಕ್ಕೆ ಎಷ್ಟು ಕೀಗಳಿದೆ? ಅಯ್ಯೋ, ಹಾಗೆ ಹೇಳಕ್ಕೆ ಹೋದರೆ 300 ಕೊಠಡಿಗಳಿದೆ ಸರ್. 300 ಕೊಠಡಿಗಳಿಗೆ ಸಬ್ ಬ್ರಾಂಚಸ್ ಎಲ್ಲ ತೊಗೊಂಡ್ರೆ ಒಂದು 600 ಕೀ. ಆ ಕೀ ಮ್ಯಾನ್ ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. 600 ಕೀಗಳಿದ್ದಾವೆ ವಿಧಾನಸೌಧಕ್ಕೆ. ಒಬ್ರು ಕೀ ಮ್ಯಾನ್ ಇದೆ. ಹೌದು, 3 ಜನ ಇದ್ದಾರೆ ಸರ್. 1st ಫ್ಲೋರು, 2nd ಫ್ಲೋರು, 3rd ಫ್ಲೋರು. ಕೀಗಳನ್ನ ಹಾಕ್ಕೊಂಡು ಅವ್ರು ಕೀ ಮ್ಯಾನ್ ಅಂತಲೇ ಹೇಳ್ತೀವಿ. ಸೆಕ್ಯೂರಿಟಿ ಡಿವಿಷನ್ ಇರ್ತಾರೆ, ಎಲ್ಲ ಕೀಗಳನ್ನೆಲ್ಲ ನೇತಾಕಿರ್ತಾರೆ. 1st ಫ್ಲೋರ್ಗೆ ಇಷ್ಟು ಜನ. 1st ಫ್ಲೋರ್ ಅಸೆಂಬ್ಲಿ ಕಂಪ್ಲೀಟ್, ಅದರಲ್ಲಿ 3 ಮಾತ್ರ DPR ಕಂಟ್ರೋಲ್ ಬರ್ತದೆ. ಆಮೇಲೆ ವಿಧಾನಸೌಧದ ಕಾರ್ಯವಾಗಿ ಸಂಪೂರ್ಣವಾಗಿ ಕಂಟ್ರೋಲ್ ಬರೋದು DPR, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ರಿಫಾರ್ಮ್ಸ್ ಅಂತ ನಾವು ಹೇಳ್ತೇವೆ. ಅವ್ರ ಕಂಟ್ರೋಲಿಗೆ ವಿಧಾನಸೌಧ, ಅದನ್ನು ಕಂಟ್ರೋಲ್ ಮಾಡೋದು ಮಾನ್ಯ ಮುಖ್ಯಮಂತ್ರಿಗಳ ಅಡಿಯಲ್ಲಿ. ಸೊ ವಿಧಾನಸೌಧದಲ್ಲೇ ಖಜಾನೆ ಇದೆ? ಹೌದು, ನಿಜ, ಖಜಾನೆ ಇದೆ ಸರ್. ಅಂದರೆ ಆ ಕಡೆ ನೀವು ಸದರನ್ ಸೈಡ್ಗೆ ಗ್ರೌಂಡ್ ಫ್ಲೋರಲ್ಲಿ ಇದೆ ಸರ್ ಖಜಾನೆ. ನಿಜ ಅದು. ಅಂದರೆ ಯಾರಿಗೂ ಇದುವರೆಗೂ ಗೊತ್ತಿಲ್ಲ ಅದು. ಈ ನಮ್ಮ ದೇವಸ್ಥಾನದ ವಜ್ರ ವೈಡೂರ್ಯಗಳು, ದೇವಸ್ಥಾನದ ಏನೇನು ಗೋಲ್ಡನ್ ಎಲ್ಲವೂ ಕೂಡ ಆ ಖಜಾನೆಯಲ್ಲಿ ಇಡ್ತಾರೆ ಸರ್. ಕೋರ್ಟ್ ಕೇಸ್ ಏನಾಗಿದ್ದರೆ ಎಲ್ಲವೂ ಕೂಡ ಆ ಖಜಾನೆಯಲ್ಲಿ. ಅದಕ್ಕೆ ಒಬ್ಬ ಗೋಲ್ಡ್ ಆಫೀಸರ್ನ ನಿಯೋಜನೆ ಮಾಡಿದ್ದಾರೆ. ಗೋಲ್ಡ್ ಆಫೀಸರ್ ನೋಡ್ಕೊತಾನೆ, ಅವ್ನ ಜವಾಬ್ದಾರಿ. ಸೆಕ್ಯೂರಿಟಿ ರೂಮ್, ಸ್ಟ್ರಾಂಗ್ ರೂಮ್ ಅಂತ ಇದೆ, ಯಾರನ್ನೂ ಬಿಡೋದಿಲ್ಲ. ಆ ಲೇಡಿ KS ಆಫೀಸರ್ ಸಂಬಂಧಪಟ್ಟಂಗೆ KS ಆಫೀಸರ್ಸ್ ಆ ಹುದ್ದೆಗೆ ಬರ್ತಾರೆ. ಅದು ಭಾಳ ಗ್ರೇಟ್ ಡಿಮ್ಯಾಂಡ್ ಇದೆ. ಅಲ್ಲಿ ಸ್ಟ್ರಾಂಗ್ ರೂಮ್, 2 ಸ್ಟ್ರಾಂಗ್ ರೂಮ್ ಇದೆ ಸರ್. ನಾನು ನೋಡಲಿಲ್ಲ, ಇಷ್ಟು ವರ್ಷ ಕಾಲ ಇದ್ದೆ. ಪರಿಪರಿಯಾಗಿ ಕೇಳಿಕೊಂಡೆ ಸರ್, ನಾನೊಂದು ನೋಡ್ಬಿಡ್ತೀನಮ್ಮ ಕಣ್ ತುಂಬ ಅಂತೇಳಿ. ಅವ್ರು ನನಗೆ ಬಿಡಲ್ಲ, ಕಾನೂನು ಬರೋದಿಲ್ಲ ಅಂತ ಹೇಳಿ. ಕೀ ಮ್ಯಾನ್ ಇದ್ದಾರೆ, ಗೋಲ್ಡ್ ಆಫೀಸರ್ ಇದ್ದಾರೆ, ಇನ್ನು ಯಾವೆಲ್ಲ ಹುದ್ದೆಗಳಿದೆ ಅಂತ ವಿಧಾನಸೌಧದಲ್ಲಿ? ಅಲ್ಲ ಸರ್, ಅದು ಈ ತರ ಸ್ಪೆಷಲ್ ಹುದ್ದೆಗಳು. ನೀವು ಒಳ್ಳೆ ಸ್ಪೆಷಲ್ ನೇಮ್ಸ್ ಅಲ್ಲಿ ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಇತ್ತೀಚೆಗೆ ಆವತ್ತಿನ ಕಾಲಕ್ಕೆ ಅಡ್ಮಿನಿಸ್ಟ್ರೇಷನ್ ಆಗ್ತಾ ಇದ್ದಂಗೆ ಮಾನ್ಯ ಮುಖ್ಯಮಂತ್ರಿಗಳು ಈ ನಮ್ಮ ಇಡೀ ಆಸುಪಾಸುಗಳ ದೇವಸ್ಥಾನದ ವಜ್ರ ವೈಡೂರ್ಯಗಳು ಎಲ್ಲಿ ಇಡಬೇಕು ಅಂತ ಸ್ಥಳ ಬಂದಾಗ ಆವತ್ತಿನ ಕಾಲಕ್ಕೆ ಕೆಂಗಲ್ ಹನುಮಂತಯ್ಯವರು ಆ ಜಾಗವನ್ನು ತೋರಿಸಿ, ಆವತ್ತಿನ ಕಾಲದಿಂದನೂ ಸ್ಟ್ರಾಂಗ್ ರೂಮ್ ಇದೆ ಸರ್. ಆವತ್ತಿಂದನೂ ಒಬ್ಬ ಆಫೀಸರ್ ಇದ್ದ ಇನ್ಚಾರ್ಜು, ಅವನ್ನೆಲ್ಲ ಇಡ್ತಾ ಇದ್ದ. ಗ್ರೋಯಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಆಯಿತು. ಈಗ ಒಬ್ಬ ಆಫೀಸರ್ ನಿಯೋಜನೆ ಮಾಡಿದ್ದಾರೆ. ಅಲ್ಲಿ ಒಂದು ಸ್ಟಾಫೇ ಇದೆ ಸರ್, ಒಂದು 4-5 ಜನ ಸ್ಟಾಫೇ ಇದ್ದಾರೆ ಅಲ್ಲಿ ಕೆಲಸ, ಸ್ಟ್ರಾಂಗ್ ರೂಮಲ್ಲಿ ಕೆಲಸ ಮಾಡೋರು, ಲಾಕ್ ಹಾಕೋರು, ಕೀ ಹಾಕೋರು, ಈ ಸೆಕ್ಯೂರಿಟಿ ಇರೋರು. ವಿಧಾನಸೌಧದಲ್ಲಿ ಒಟ್ಟು ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್? ಸರಾಸಟ್ಟಾಗಿ 3,000 ಜನ ಕೆಲಸ ಮಾಡ್ತಾರೆ, ಇನ್ಕ್ಲೂಡಿಂಗ್ ಮಿನಿಸ್ಟರ್ ಸ್ಟಾಫ್ ಲೆಕ್ಕ ಅಲ್ಲೆಲ್ಲ ಹಾಕ್ಕೊಂಡ್ರೆ 1,500 ಜನ ಇರ್ತಾರೆ. ಪ್ರೈವೇಟ್ ಸ್ಟಾಫ್ ಎಷ್ಟು, ಗೌರ್ಮೆಂಟ್ ಸ್ಟಾಫ್ ಎಷ್ಟು? 1,300 ಪ್ರೈವೇಟ್ ಸ್ಟಾಫ್. ಪ್ರೈವೇಟ್ ಅಲ್ಲ, ಗೌರ್ಮೆಂಟ್. ಇನ್ನು ಮಿಗ್ದವರೆಲ್ಲ ಪ್ರೈವೇಟ್. ಈಗ ಮಿನಿಸ್ಟರ್ ಸ್ಟಾಫ್ ಎಲ್ಲ ಪ್ರೈವೇಟೇ ಸರ್. ಆನ್ ಕಾಂಟ್ರಾಕ್ಟ್ ಬೇಸಿಸ್ ವಿ ವರ್ಕ್. ಕೆಲವರು ಡಿಪ್ಯುಟೇಷನ್ ಬಂದಿರ್ತಾರೆ, ಡಿಪಾರ್ಟ್ಮೆಂಟಿಂದ ಬಂದು ಮಿನಿಸ್ಟರ್ ಆಫೀಸಲ್ಲಿ ಕೆಲಸ ಮಾಡಿರ್ತಾರೆ ಸರ್. ಸುಮಾರು 70% ಗೌರ್ಮೆಂಟ್ ಇರ್ತಾರೆ, 30% ಕಾಂಟ್ರಾಕ್ಟ್, ಆ ಥರ ಹೇಳ್ಬೋದು. 30% ಕಾಂಟ್ರಾಕ್ಟ್ ಇರ್ತಾರೆ, 70% ಸರ್ಕಾರಿ ಕೆಲಸದಲ್ಲಿ ಇರೋರು ಇರ್ತಾರೆ. ವಿಧಾನಸೌಧದಲ್ಲಿ ಹುದ್ದೆಯಲ್ಲಿರುವಂತಹ AS KS ಅಧಿಕಾರಿಗಳು ಎಷ್ಟು? ಒಂದು 8 IAS ಆಫೀಸರ್ಸ್ ಅಥವಾ 12 IAS ಆಫೀಸರ್ಸ್ನ ನೋಡ್ಬೋದು. ಹೋಮ್ ಸೆಕ್ರೆಟರಿ 1 and 2 ಇದ್ದಾರೆ, ಚೀಫ್ ಸೆಕ್ರೆಟರಿ ಇದ್ದಾರೆ, ಆಮೇಲೆ
ಆ DPRಗೆ ಹೆಡ್ಡು IAS ಕ್ಯಾಡ್ರೇಟ್ ಇರ್ತಾರೆ. ಇದು ಫೈನಾನ್ಸ್ ಡಿಪಾರ್ಟ್ಮೆಂಟು 4 ಜನನೂ IAS ಕ್ಯಾಡ್ರೇಟ್ ಇರ್ತಾರೆ. ಬಜೆಟ್ ರಿಸೋರ್ಸಸ್ಗೆ IAS ಕ್ಯಾಡ್ರೇಟ್ ಇರ್ತಾರೆ. ಆಮೇಲೆ ಬಜೆಟ್ ಎಕ್ಸ್ಪೆಂಡಿಚರ್ಗೆ ಒಬ್ಬರು IAS ಕ್ಯಾಡ್ರೇಟ್ ಇರ್ತಾರೆ. ಜಾಫರ್ ಅಂತೇಳಿ ಸ್ಪೆಷಲ್ ಬಜೆಟ್ ನೋಡ್ಕೊಂಡು ಅವ್ರನ್ನ ನಿಯೋಜನೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಸರ್ ಸುಮಾರು 12 ಜನ ಮೇಲಿರ್ತಾರೆ ಸರ್. 12 ಜನ ಅಪ್ರಾಕ್ಸಿಮೇಟ್ಲಿ ಒಂದು 10 ಜನ IAS ಆಫೀಸರ್ಸ್ ಅಂತೂ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾರೆ ಸರ್. ವಿಧಾನಸೌಧದಿಂದ ಕೋಟಿ ಕೋಟಿ ಹಣ ಎಲ್ಲರ ಖಾತೆಗೂ ಟ್ರಾನ್ಸ್ಫರ್ ಆಗತ್ತೆ, ಹೌದಾ ಇಲ್ವಾ? ನಿಜ ಸರ್. ಅದು ಟ್ರೆಜರಿ ಕೆಳಗಡೆ ಇದೆ, ಟ್ರೆಜರಿಯಿಂದನೇ ಸೈನ್ ಆಗೋದು. ವಾಸ್ತುದ ಲೆಕ್ಕದಲ್ಲಿ ನೋಡಬೇಕಾದ್ರೆ ಕುಬೇರ್ ಮೂಲದಲ್ಲೇ ಟ್ರೆಜರಿ ಇರೋದು. ಟ್ರೆಜರಿ ಆಫೀಸ್ ಇವತ್ತು ಹೋದರೆ ನೀವು ಆ ಕಡೆಗೆ ನೀವು ಈ ಕೆಂಗಲ್ ಸ್ಟ್ಯಾಚ್ಯೂ ಡೌನ್ ಬಂದರೆ ಒಂದು ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಅದು ಖಜಾನೆನೇ, ಟ್ರೆಜರಿ ಹೌಸ್ ಅಲ್ವಾ? ಸೊ ಹಾಗಾದ್ರೆ ವಿಧಾನಸೌಧದಿಂದನೇ ಕರ್ನಾಟಕದ ಪ್ರತಿಯೊಬ್ಬರ ಖಾತೆಗೂ ಹಣ ವರ್ಗಾವಣೆ ಆಗ್ತಿರೋದು. ಅದು ಟ್ರೆಜರಿ ಬ್ಯಾಂಕಿಗೆ ಹೋಗಿ ಆಗುತ್ತೆ. ನಿಜ. KC ರೆಡ್ಡಿ ಮತ್ತೆ ಕೆಂಗಲ್ ಹನುಮಂತಯ್ಯ ಕ್ಲಾಶ್ ಆಗಿದ್ದು ಏನಿಲ್ಲ, ಕ್ಲಾಶ್ ಏನಿಲ್ಲ. ಅವ್ರ ಉತ್ಸಾಹ, ನೀನೇನು ಮುಂದೆ ಮುಖ್ಯಮಂತ್ರಿ ಆಗ್ತೀರಾ, ನೀನೇದು ಭವ್ಯವಾಗಿ ಕಟ್ಟಡ ಕಟ್ತೀಯಲ್ಲಪ್ಪ, ಇನ್ನೇನು ಬರತಕ್ಕಂಥ ದಿನಗಳಲ್ಲಿ ಈತನೇ ಮುಖ್ಯಮಂತ್ರಿ ಆಗೋದು, ನೀನು ಕಟ್ತೀಯ ಬಿಡು ಅಂತ ಹೇಳಿ ಆತ ಬೆನ್ ತಟ್ಟಿ ಹೇಳ್ತಾನೆ, ಅಷ್ಟು ಬಿಟ್ಟರೆ ಬೇರೆ ಕ್ಲಾಶ್ ಗಿಶ್ ಏನ. ಸರ್, ವಿಧಾನಸೌಧದಲ್ಲಿ ₹1 ಫುಡ್ ಸಿಗತ್ತಂತ, ಹೌದಾ? ಇಲ್ಲ ಸರ್, ದಯವಿಟ್ಟು ಯಾರು ತಪ್ಪು ಮಾಹಿತಿ ಹೇಳಿದ್ದಾರೆ, ದಯವಿಟ್ಟು ಕ್ಷಮಿಸಿ. ₹1 ಏನು ಸಿಗಲ್ಲ ಮಿನಿಸ್ಟರ್ಸ್ಗಳಿಗೆ. ಇಲ್ಲ ಸರ್, ದಯವಿಟ್ಟು ಇಲ್ಲ ಸರ್. ₹40 ಚಪಾತಿ ಅದು ಅಲ್ಲಿ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಆ ಸ್ಕೀಮಲ್ಲಿ, ಅದನ್ನು ಯಶಸ್ವಿಯಾಗಿ ತರಬೇಕಿಲ್ಲ, ತಂದಿಲ್ಲ ಸರ್ ಅಷ್ಟೇ. ಮತ್ತೆ ಸದನ ನಡಿಬೇಕಾದ್ರೆ ಮಿನಿಸ್ಟರ್ಸ್ಗೆಲ್ಲ ₹1 ಖರ್ಚು ಮಸಾಲೆ ದೋಸೆ, ₹2 ಕಾಫಿ, ಸರ್ ₹1 ಇಡ್ಲಿ. ನಮಗೆ ಮಾಹಿತಿ ಹೇಳ್ಬಿಡ್ತೇನೆ. ಈಗ ನಾನು ಮಾನ್ಯ ಸಭಾಧ್ಯಕ್ಷರು ಬಂದ ಮೇಲೆ ಒಳ್ಳೆ ಊಟದ ವ್ಯವಸ್ಥೆ ಇದೆ ಸರ್. ಎಲ್ಲೂ ಕೂಡ ಕಾಸ್ಟ್ ಇಲ್ಲ. ಮೊದಲು ನಾವು ಕಾಸ್ಟ್ ಪೇ ಮಾಡಬೇಕಾಯ್ತು, ಬೇರೆ ಏಜೆನ್ಸಿಗೆ ಕೊಟ್ಟಿದ್ರು. ಈಗ ನಮ್ಮ ಸ್ಪೀಕರ್ ಬಂದಮೇಲೆ ಒಳ್ಳೆ ರುಚಿಕರವಾಗಿರತಕ್ಕಂಥ ತಿಂಡಿ ವ್ಯವಸ್ಥೆ ಇರ್ತದೆ. ಕಟ್ಟೋಂಗೇನಿಲ್ಲ ಸರ್, ಕಾಸಿಗೆ. ಬಟ್ ಶಾಸಕರಿಗೆ ಮಾತ್ರ, ಬೇರೆ ಯಾರಿಗೂ ಇಲ್ಲ. ಓನ್ಲಿ ಫಾರ್ MLAs. ಸರ್, ಹಾಗಾದ್ರೆ ನಮ್ಮ ವಿಧಾನಸೌಧದಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆ ಹೇಗಿರ್ಬೋದು? ಯಾಕೆಂದ್ರೆ 100 ಜನ ಪೊಲಿಟಿಷಿಯನ್ಸ್ಗಳು, 1000 ಜನ IAS IPS ಅಧಿಕಾರಿಗಳು, ನಮ್ಮ ಕರ್ನಾಟಕದ ಖಜಾನೆನೇ ವಿಧಾನಸೌಧದಲ್ಲಿದೆ. ಸೆಕ್ಯೂರಿಟಿ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ? ಇದು ಸೆಕ್ಯೂರಿಟಿ ಭಾಳ ಟೈಟ್ ಇದೆ. ಅಂದರೆ ಒನ್ ಆಫ್ ದ ಬೆಸ್ಟ್ ಸೆಕ್ಯೂರಿಟೀಸ್ ಇನ್ ದ ಕಂಟ್ರಿ ನಮ್ಮದು. 3 ಲೇಯರ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ. ಈ ಗೇಟ್ ವೆಸ್ಟ್ ಮಿನಿಸ್ಟರ್ ಮಾಡಲಲ್ಲಿ ಯಾವ ರೀತಿ ಗೇಟ್ನ ಕಂಬಿಗಳನ್ನು ಮಾಡಿದ್ದಾರೆ, ಆ ಥರ ಕಂಬಿ ಪೂರ್ತಿ ಮಾಡಿದ್ದಾರೆ. ಒಂದು. ಎರಡನೇದು CC ಕ್ಯಾಮ್ರಾ TV ಎಲ್ಲ ಕಡೆಯೂ ಇನ್ಸ್ಟಾಲ್ ಮಾಡಿದ್ದಾರೆ. ಎರಡನೇದು. ಮೂರನೇದು, ಪ್ರತಿ ಗೇಟಲ್ಲೂ ಒಬ್ಬ ಇನ್ಸ್ಪೆಕ್ಟರು, ಸಬ್ ಇನ್ಸ್ಪೆಕ್ಟರ್ 4 ಜನ, ಮತ್ತು ಈ ಹ್ಯಾಂಡೆಲ್ಡ್ ಇದು ಬಾಂಬ್ ಡಿಟೆಕ್ಟಿಂಗ್ ಸ್ಕ್ವಾಡ್ ಸ್ಕ್ವಾಡ್ ಅಂತ ಹೇಳ್ತಾರೆ, ಅವರು 4 ಜನ ಇರ್ತಾರೆ ಸರ್ ಪ್ರತಿ ಗೇಟಲ್ಲೂ ಕೂಡ. 3 ಹಂತದಲ್ಲಿ. ಫಸ್ಟ್ ಔಟರ್ ಗೇಟು, ಇನ್ಸೈಡ್ ಹೋಗ್ಬೇಕಾದ್ರೆ. ಆಮೇಲೆ ಸೆಕ್ಯೂರಿಟಿ ಸ್ಕ್ಯಾನ್ ಮಾಡೋಕ್ಕೆ ಸ್ಕ್ಯಾನಿಂಗ್ ಡಿವೈಸ್ ಇದೆ, ಆ ಬ್ಯಾಗೆಲ್ಲ ಹಾಕಿ ಸ್ಕ್ಯಾನ್ ಮಾಡಬೇಕು. ಫಸ್ಟ್ ಸೆಕ್ಯೂರಿಟಿ ಕ್ಲಿಯರ್ ಆದಮೇಲೆ ಸೆಕೆಂಡ್ ಸೆಕ್ಯೂರಿಟಿ, ಆಮೇಲೆ ಒಳಗಡೆ ಥರ್ಡ್ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಇರ್ತದೆ ಸರ್. ಅಲ್ಲೂ ಕೂಡ ಏನು ಬಾಂಬ್ಸ್ಗಳಿಗೆ ಡೋರ್ ಇರ್ತಾವಲ್ಲ, ಆ ಡೋರ್ ಒಳಗಡೆ ಹೋಗಬೇಕು, ಸೌಂಡ್ ಬರ್ತದೆ. ಎಲ್ಲ ಕಡೆಯೂ ಮಾಡಿರ್ತೀವಿ ಸರ್ ಪೂರ್ತಿ. ವಿತೌಟ್ ಸೆಕ್ಯೂರಿಟಿ ಯಾರನ್ನೂ ಕೂಡ ಇವತ್ತಿಗೂ ಕೂಡ ಕಾಮನ್ ಮ್ಯಾನ್ ಎಂಟ್ರ್ ಆಗೋಕ್ಕೆ ಸಾಧ್ಯ ಇಲ್ಲ. ಈಗೊಂದು ಸಿಸ್ಟಮ್ ಮಾಡಿದ್ದಾರೆ ಸರ್. ಈ ಡಿಜಿಟಲ್ ಏರಾ ಬಂದಮೇಲೆ ನಿಮ್ಮ ID ಕಾರ್ಡು, ನಿಮ್ಮ ಇದೆಲ್ಲ ಕೊಟ್ಟರೆ ಯಾವ ಪರ್ಪಸ್ಸಿಗೆ 3.5 ಮೇಲೆ ಅದೇ ಒಂದು ಜನ್ರೇಟ್ ಮಾಡುತ್ತೆ ನಿಮಗೆ. QR ರೆಸ್ಪಾನ್ಸ್ ಜನ್ರೇಟ್ ಮಾಡೋದು, ಅದನ್ನು ಅವರು ತೋರಿಸಿದ್ರೆ ಅವರು ಬಿಡ್ತಾರೆ ಸರ್. 3 ಇಡೀ ದೇಶದಲ್ಲಿ ದ ಬೆಸ್ಟ್ ಪೊಲೀಸಿಂಗ್ ಸರ್ವಿಸ್ ನಮ್ಮ ಕರ್ನಾಟಕದ್ದು. ಹಾಗಿದ್ದಲ್ಲಿ ವಿ ಹ್ಯಾವ್ ದ ಬೆಸ್ಟ್ ಮಾನಿಟ್ರಿಂಗ್ ಸಿಸ್ಟಮ್, ಸ್ಕ್ಯಾನಿಂಗ್ ಸಿಸ್ಟಮ್ ಆ್ಯಂಡ್ ವಿಜಿಲೆನ್ಸ್ ಸಿಸ್ಟಮ್. ಆ ನಿಟ್ಟಿನಲ್ಲಿ ದ ಬೆಸ್ಟ್ ಆಫ್ ದ ಬೆಸ್ಟ್. ಇನ್ನೇನು ಬರೋ ದಿನಗಳಲ್ಲಿ ಡ್ರೋನ್ಸು ಯೂಸ್ ಮಾಡ್ತಾರಂತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾನು ಇನ್ಸ್ಟಾಲ್ ಮಾಡ್ತಾರಂತೆ. ಈಗ ಆಗಲೇ ಮನೆ ಸಭಾಧ್ಯಕ್ಷರು ಇನ್ಸ್ಟಾಲ್ ಮಾಡಿದ್ದಾರೆ. ಯಾವನು ಬರ್ತಾನೆ, ಎಷ್ಟೊತ್ತಿರ್ತಾನೆ ಒಳಗಡೆ ವಿಧಾನಸೌಧದಲ್ಲಿ, ಏನು ಕೆಲಸ ಮಾಡ್ತಾನೆ ಅನ್ನೋ ಟ್ರ್ಯಾಕ್ ಮಾಡ್ತಾರೆ. ಅಂದರೆ ಸೆಕ್ಯೂರಿಟಿ ಭಾಳಷ್ಟು ಹೈ ಸ್ಟ್ಯಾಂಡರ್ಡ್ ಸೆಕ್ಯೂರಿಟಿ ಇದೆ ಸರ್. ಆಮೇಲೆ ಸೆಕ್ಯೂರಿಟಿ ರೂಮ್ ಇದೆ, CC ಕ್ಯಾಮ್ರಾ TV ದೊಡ್ಡ ರೂಮ್ ಇದೆ. ಯಾರು ಹೋಗೋದು ಬರೋದು ಅದಕ್ಕೆ ಪ್ರತ್ಯೇಕವಾಗಿ ನಿಯೋಜನೆ ಮಾಡಿದ್ದಾರೆ. ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಮೂಮೆಂಟ್ನೆಲ್ಲ ನೋಡೋಕ್ಕೆ ಒಂದಿದೆ ಸರ್. ಅಂದರೆ ಸೆಕ್ಯೂರಿಟಿ ಸಿಸ್ಟಮ್ ಬಗ್ಗೆ ಹೇಳಬೇಕಂತಂದರೆ ಫಸ್ಟು DCP ಬರ್ತಾರೆ, ಅವ್ರ ಕೆಳಗಡೆ ACP 2 ಬರ್ತಾರೆ, ಅವ್ರ ಕೆಳಗಡೆ ಒಂದು 40 ಜನ ಇನ್ಸ್ಪೆಕ್ಟರ್ಸ್ ಬರ್ತಾರೆ, ಅವ್ರ ಕೆಳಗಡೆ ಸಬ್ ಇನ್ಸ್ಪೆಕ್ಟರ್ಸ್ ಬರ್ತಾರೆ, ಅವ್ರ ಕೆಳಗಡೆ ಕಾನ್ಸ್ಟೇಬಲ್ಸ್ ಬರ್ತಾರೆ. ಆಮೇಲೆ ಇದೊಂದೇ ಅಲ್ಲಪ್ಪ, ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನವ್ರು ಇದ್ದಾರೆ, CRPFನವರು ಇದ್ದಾರೆ, ಆಮೇಲೆ KSRP ನಮ್ಮ ಸ್ಟೇಟ್ ರಿಸರ್ವ್ ಪೊಲೀಸ್ನವರು ಬಂದಿದ್ದಾರೆ. ಇನ್ನೊಂದು ಹೇಳ್ಬೇಕು ತಮಗೆ, ನಮ್ಮ ಅಸೆಂಬ್ಲಿ ಮತ್ತು ಕೌನ್ಸಿಲ್ ನೋಡ್ಕೊಳತಕ್ಕಂಥವ್ರು ಅವರೇನೆ.
ಅವರ ಇನ್ಚಾರ್ಜಲ್ಲಿ ಮಾರ್ಷಲ್ ಅಂತ ಹೇಳ್ತೀವಿ, ಡೆಪ್ಟಿ ಮಾರ್ಷಲ್ ಅಂತ ಹೇಳ್ತೀವಿ. ಜಯಕೃಷ್ಣ ಈಗ ಮಾರ್ಷಲ್ ಇದಕ್ಕೆ ನಮ್ಮ ಅಸೆಂಬ್ಲಿಗೆ. ಅದೇ ಪ್ರಕಾಶ್ ಅಂತೇಳಿ ಕೌನ್ಸಿಲ್ಗೆ ಅವ್ರು ಮಾರ್ಷಲ್. ಅವ್ರ ಅಡಿಯಲ್ಲಿ ಒಂದು 150 ಜನ ಬರ್ತಾರೆ. ಇದು ಬೇರೆ ಬೇರೆ ಪೊಲೀಸ್ ಅಧಿವೇಶನ ಇದ್ದಾಗ ಅವರು ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಿಂದ ಕರ್ಕೊತೀವಿ. ಅಂದರೆ ಸೆಕ್ಯೂರಿಟಿ ಅನ್ನೋತಕ್ಕಂಥದ್ದು ಭಾಳ ಎಲಾಬ್ರೇಟ್ ಸೆಕ್ಯೂರಿಟಿ ಸಿಸ್ಟಮ್ ನಮ್ಮಲ್ಲಿ ನಮ್ಮ ವಿಧಾನಸೌಧಕ್ಕೆ ಇದೆ ಸರ್. ನೈಟ್ ಆ್ಯಂಡ್ ಡೇ ಇರ್ತೀವಿ ಸರ್, 24 hours into 7. ಸುಮಾರು 3,000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿ ವರ್ಗದವರು ಒಂದು ದಿನದಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ರೊಟೇಷನ್ ಬೇಸಿಸ್ ಮೇಲೆ ಫಸ್ಟು ಮಾರ್ನಿಂಗ್ ಸೆಷನ್ ಇರ್ತದೆ, ಆಫ್ಟರ್ನೂನ್ ಸೆಷನ್, ನೈಟ್ ಸೆಷನ್ ಇರ್ತದೆ. ಮಾರ್ನಿಂಗ್ 8 ಗಂಟೆಗೆ ಬರಬೇಕು, 8ರಿಂದ 2, 2ರಿಂದ 7, 7ರಿಂದ ಬೆಳಿಗ್ಗೆ 8 ಗಂಟೆವರೆಗೂ. ಒಂದು ದಿನಕ್ಕೆ ಸರಾಸರಿ 3,000 ಜನ ಇಡೀ ವಿಧಾನಸೌಧವನ್ನು ಕಣ್ಣಿಗೆ ಹಾವಲಿಂದ ಮಾನಿಟರ್ ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸ್ಟ್ಯಾಚ್ಯೂ ಫಸ್ಟ್ ಮುಂಭಾಗದಲ್ಲಿ ಈಸ್ಟರ್ನ್ ಸೈಡಲ್ಲಿ ಅಂಬೇಡ್ಕರ್ ಸಾಹೇಬ್ರ ಸ್ಟ್ಯಾಚ್ಯೂ ಇದೆ. ಆಮೇಲೆ ನಮ್ಮ ಪಂಡಿತ್ ನೆಹರು ಅವ್ರ ಸ್ಟ್ಯಾಚ್ಯೂ ಇದೆ. ಎಲ್ಲ ಸ್ಟ್ಯಾಚ್ಯೂಗಳಿಗೂ ಕೂಡ ಬರ್ತ್ ಆ್ಯನಿವರ್ಸರಿ, ಡೆತ್ ಆ್ಯನಿವರ್ಸರಿ ಮಾಡೋತಕ್ಕಂಥ ಕಾರ್ಯಕ್ರಮವನ್ನು ನಾವು DPRನಲ್ಲಿ ಮಾಡ್ತೀವಿ. ಮುಂದ್ಗಡೆ ಭಾಗ 2 ಸ್ಟ್ಯಾಚ್ಯೂ BJP ಸರ್ಕಾರ ಬಂದ ಮೇಲೆ ಹಾಕಿದ್ದಾರೆ. ಒಂದು ನಮ್ಮ ಬೆಂಗಳೂರಿನ ಫೌಂಡರ್ ಕೆಂಪೇಗೌಡರು, ಇನ್ನೊಂದು ನಮ್ಮ ಕಲ್ಚರಲ್ ಅಂಬ್ಯಾಸಿಡರ್ ಏನು ಹೇಳ್ತೀವಿ ಸಾಂಸ್ಕೃತಿಕ ರಾಯಭಾರಿ ಶ್ರೀಯುತ ಬಸವೇಶ್ವರ ಅವರು, ಲಾರ್ಡ್ ಬಸವೇಶ್ವರನವರು ಅವರ ಪುತ್ಥಳಿಯನ್ನು, ಕುದುರೆ ಮೇಲಿರತಕ್ಕಂಥ ಪುತ್ಥಳಿಯನ್ನು ಹೊಸದಾಗಿ ಅನಾವರಣ ಇತ್ತೀಚೆಗೆ ಮಾಡಿದ್ದಾರೆ. ಕಾಂಟ್ರಿಬ್ಯೂಷನ್ ಆಫ್ BJP ಗವರ್ಮೆಂಟ್. ಹೌದು, ಕಾಂಟ್ರಿಬ್ಯೂಷನ್ ಹಿಂದಿನ ಸರ್ಕಾರ ಅಂತ ಹೇಳ್ಬೋದು ನಾವು. ಈ ಕಡೆಗೆ ಇನ್ನೂ ಒಂದು ಸ್ವಲ್ಪ ನೀವು ಆಸುಪಾಸು ಈ ಕಡೆಗೆ ಈ ನಾರ್ತ್ ಬಿಟ್ಟು ಸೌತ್ಗೆ ಬಂದರೆ ಭವ್ಯವಾಗಿರತಕ್ಕಂಥ ಒಂದು ಗಾಂಧಿ ಸ್ಟ್ಯಾಚ್ಯೂ ಇದೆ. ಇಡೀ ನಮ್ಮ ವಿಧಾನಸೌಧಕ್ಕೆ ಮಾದರಿ ಏನು ಅಂತಂದರೆ ಪಾರ್ಲಿಮೆಂಟಲ್ಲಿ ಯಾವ ರೀತಿ ಗಾಂಧಿ ಸ್ಟ್ಯಾಚ್ಯೂ ಮೆಡಿಟೇಷನ್ ಪೋಸ್ಚರಲ್ಲಿದೆಯೋ ಅದೇ ಸ್ಟ್ಯಾಚ್ಯೂನ ಇಲ್ಲಿ ದೊಡ್ಡದಾಗಿರತಕ್ಕಂಥ ಸ್ಟ್ಯಾಚ್ಯೂನ ಇಟ್ಟಿದ್ದಾರೆ. ಬಹುಶಃ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಅದನ್ನು ಮಾಡಿದವರು ರಾಮ್ ಸುತಾರ್ ಅಂತ ಹೇಳಿ ಮಾಡಿದ್ದಾರೆ. ಅದರ ಒಂಚೂರು ಆ ಕಡೆ ಹಿಂದೆ ಹೋದರೆ ಕೆಂಗೇಲ್ ಸ್ಟ್ಯಾಚ್ಯೂ ಇದೆ. ಕೆಂಗೇಲ್ ಅವರು ಮೊದಲು ಒಂದು ಸ್ಟ್ಯಾಚ್ಯೂ ಇತ್ತಂತೆ, ವಿಧಾನಸೌಧ ಇಟ್ಕೊಂಡು ಆ ಕೆಂಗೇಲ್ ಅದನ್ನು ತೆಗೆದಾಕ್ಬಿಟ್ರಂತೆ, ಏನೋ ದೋಷ ಕಂಡಿದ್ದರಿಂದ ಈಗ ಕೆಂಗೇಲ್ ಅವರು ನಿಂತ್ಕೊಂಡಿರೋದು ಫೈಲಲ್ಲಿ. ಆ ಸ್ಟ್ಯಾಚ್ಯೂ ಇದೆ. ಆಮೇಲೆ ಶಾಸ್ತ್ರಿ ಅವ್ರ ಸ್ಟ್ಯಾಚ್ಯೂ ಇದೆ. ಆಮೇಲೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹಿಂದೆ ಅವ್ರ ಸ್ಟ್ಯಾಚ್ಯೂ ಇದೆ. ಹಂಗೆ ಒಂದು ಸ್ವಲ್ಪ ಮುಂದೆ ಹೋದರೆ ದೇವರಾಜರ ಸ್ಟ್ಯಾಚ್ಯೂ ಇದೆ. ದೇವರಾಜರ ಸ್ಟ್ಯಾಚ್ಯೂ ಬಿಟ್ಟು ಮುಂದೆ ಬಂದರೆ ಮೊದಲೇ ಮುಖ್ಯಮಂತ್ರಿ ನಾವೇನು ಹೋರಾಟಕ್ಕೆಲ್ಲ ಇದ್ವಿ ಜೊತೆಗೆ KC ರೆಡ್ಡಿ ಅವ್ರ ಸ್ಟ್ಯಾಚ್ಯೂ ಇದೆ. ನಿಜಲಿಂಗಪ್ಪ ಇನ್ನು ಮುಂದೊಂದು ಸ್ವಲ್ಪ ಮುಂದೆ ನಿಜಲಿಂಗಪ್ಪ ಅವ್ರ ಸ್ಟ್ಯಾಚ್ಯೂ ಇದೆ. ಇಷ್ಟು ಸ್ಟ್ಯಾಚ್ಯೂಗಳು ನಮ್ಮ ವಿಧಾನಸೌಧದಲ್ಲಿ ಅವರ ಏನು ಕಾಂಟ್ರಿಬ್ಯೂಷನ್ ನಾವು ಸ್ಮರಿಸಬೇಕು ಅಂತ ಹೇಳಿ ನಾವು ಅಡಿಗಳನ್ನು ಹಾಕಿ ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ ಸರ್. ಪ್ರತಿ ಸಲ ಬರ್ತ್ ಆ್ಯನಿವರ್ಸರಿ ಇರ್ಬೋದು, ಡೆತ್ ಆ್ಯನಿವರ್ಸರಿ ಇರ್ಬೋದು, ಮಾಲೆ ಸಮರ್ಪಣೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಆಗುತ್ತೆ. ಅದೊಂದು ಅವಿಸ್ಮರಣೀಯ ಘಟನೆ ಅಲ್ಲಿರತಕ್ಕಂಥ ಸ್ಟ್ಯಾಚ್ಯೂಗಳಿಗೆ. ಸರ್, ಈಗ ಟೂರಿಗೆ ಕರ್ಕೊಂಡು ಹೋಗ್ತೀನಿ. ಮೊದಲ ಬಾರಿಗೆ ನೀವು ವಿಧಾನಸೌಧ ಟೂರಿಗೆ ಬರಬೇಕಂದ್ರೆ ಭಾಳ ಪ್ರಮುಖವಾಗಿ ಅಂಬೇಡ್ಕರ್ ಗೇಟಿಂದ ಎಂಟ್ರೆನ್ಸ್ ತೊಗೊಬೇಕು. ನಿಮಗೆ ಪರ್ಮಿಷನ್ ಎಲ್ಲವನ್ನೂ ತಯಾರಿ ಮಾಡಿರ್ತೀವಿ, ಅಪ್ರೂವಲ್ ಮಾಡಿಕೊಟ್ಟಿರ್ತೀವಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಕರ್ಕೊಂಡು ಹೋದಾಗ ನಿಮ್ಮ ಮೊದಲನೇ ಜಾಗ, ಅದಕ್ಕಿಂತ ಮುಂಚಿತವಾಗಿ ಭವ್ಯವಾಗಿರತಕ್ಕಂಥ ವಿಧಾನಸೌಧ ಈಸ್ಟರ್ನ್ ಫೇಸಲ್ಲಿ ನಿಮಗೆ ಹಿಂಗೆ ಎದ್ದು ನೋಡಬೇಕಾಗತ್ತೆ. ಕಲ್ಲಿನ ಕಟ್ಟಡ ದೊಡ್ಡದಾಗಿ. ಅಲ್ಲಿ ಒಂದು ಪಿಕಾಕ್ ಗಾರ್ಡನ್ ಅಂತ ಇದೆ. ಇತ್ತೀಚೆಗೆ ನಮ್ಮ ಹಾರ್ಟಿಕಲ್ಚರ್ ಮಿನಿಸ್ಟರ್, ದಾವಣಗೆರೆ ಹಾರ್ಟಿಕಲ್ಚರ್ ಮಿನಿಸ್ಟರ್ ಅವರು ಪಿಕಾಕ್, ಶಾಂಘಾಯಲ್ಲಿ ಯಾವ ರೀತಿ ಪಿಕಾಕ್ ಇದೆ ಅದೇ ಪಿಕಾಕ್ ಮಾಡಲ್ನ ಅಲ್ಲಿ ಹಾಕಿದ್ದಾರೆ. ಅದು ಏನೂ ಅನಾವರಣ ಏನೂ ಮಾಡಿಲ್ಲ, ಸೌಂದರೀಕರಣ ಮಾಡೋಣ ಅಂತ ಅವ್ರ ಮಗ ಆತ ಈಗ ಮಿನಿಸ್ಟರ್ ಅಲ್ವಾ, ಹಾರ್ಟಿಕಲ್ಚರ್ ಮಿನಿಸ್ಟ್ರು. ಹಾಗಿದ್ದಲ್ಲಿ ವಿಧಾನಸೌಧಕ್ಕೆ ಒಂದು ಮೆರುಗನ್ನು ಕೊಡೋಣ, ಸೌಂದರೀಕರಣ ಮಾಡೋಣ ಅಂಥೇಳಿ ಆ ಒಂದು ಪಿಕಾಕ್ನ 2 ಪಿಕಾಕ್ ಆ ಕಡೆ ಈ ಕಡೆ ಶಾಂಘೈ ಸಿಟಿಯಲ್ಲಿ ಯಾವ ಥರ ಇದೆಯೋ ಆ ಥರ ಒಂದು ಮಾಡಿಸಿದ್ದಾರೆ. ಅಲ್ಲಿ ಕೂತ್ಕೊಂಡು ಅಲ್ಲಿ ನಿಂತ್ಕೊಂಡು ಒಂದು ಫೋಟೋ ತೊಗೊಬೋದು. ನಂದಿನಿ ಬಂದ್ರೂ ಆಯಿತು, ಆಕಾಶ್ ಬಂದ್ರೂ ಆಯಿತು, ಫೋಟೋ ತೊಗೋಸ್ತೀವಿ. ಹಂಗೆ ಒಂದು 2 ಹೆಜ್ಜೆ ಕರ್ಕೊಂಡು ಹೋಗ್ತೀವಿ ನಿಮ್ಮ ಟೀಮ್ನ, ಅಂದರೆ ಕನ್ನಡ ಪಾಡ್ಕಾಸ್ಟ್ ಟೀಮ್ನೇ ಕರ್ಕೊಂಡು ಹೋಗ್ತೀವಿ. ಸರ್, ಯಾವ ಕಾರಣಕ್ಕೂ ಮರಿಬೇಡಿ, ಅಲ್ಲಿ ಒಂದು ಅಡಿಗಲ್ಲಿದೆ. ಯಾವತ್ತು KC ರೆಡ್ಡಿ ಹಾಕಿರತಕ್ಕಂಥ ಅಡಿಗಲ್ಲು, ಆವತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಹಾಕಿರತಕ್ಕಂಥ ಅಡಿಗಲ್ಲು, ಆ ಅಡಿಗಲ್ಲನ್ನ ನೀವು ನೋಡ್ಬೋದು. ಅದು ಸೌಭಾಗ್ಯ. ಅದು ಕಳೆದೋಗಿತ್ತು, ಅದನ್ನು ತಂದು ಎಲ್ಲೋ ವ್ಯವಸ್ಥೆ ಮಾಡಿ ಅಲ್ಲಿ ಇಟ್ಟಿದ್ದೀವಿ ಸರ್. ಏನಾದ್ರೂ ಸ್ಟೋರಿ ಹೆಂಗೆ ಕಳೆದೋಯ್ತು? ಅದು ಹಿಂಗೇನೆ ಆ ಕಲ್ಲು ಎಡವಿ ಬಿದ್ದೋಗಿ ಅದು ಎಲ್ಲ ಕ್ಯಾಂಟೀನ್ಗೆ ಹೋಗಿ ಸೇರ್ಕೊಂಡಿತ್ತು ಸರ್. ಅದು ಡೆಕ್ಕನ್ ಹೆರಾಲ್ಡಲ್ಲಿ ಆ ಥರ ತಾವು ನೇತಾ ಭಾವಿಸ್ಬೇಡಿ.
ಎಲ್ಲ ಕಳಿಸಿ ಬಿದ್ದೋಗಿರ್ತದೆ. ಆ ಕಳಿಸಿ ಆ ಡೆಕ್ಕನ್ ಹೆರಾಲ್ಡಲ್ಲಿ ಬಂದಮೇಲೆ ಆ ಫೌಂಡೇಶನ್ ಸ್ಟೋನ್ ಕರ್ಕೊಂಡು ಬಂದು ತೊಗೊಂಡು ಬಂದು ಲೇಪನ ಮಾಡಿ ಸೌಂದರ್ಯೀಕರಣ ಮಾಡಿ ಇಟ್ಟಿದ್ದಾರೆ. ಅದು ಫಸ್ಟ್ ಜಾಗ ವಿಧಾನಸೌಧಕ್ಕೆ ನೋಡೋಕ್ಕಿಂತ ಮುಂಚೆ ಅಡಿಗಲ್ಲು ಅಂತ ಹೇಳ್ತೀವಿ. ಎರಡನೇದು ದೊಡ್ಡ ಮೆಟ್ಲು, ಅಲ್ಲಿ ಒಂದು ನೀವು ಮತ್ತು ನಂದಿನಿ ಮ್ಯಾಮ್ ಬಂದರೆ ಒಂದು ಫೋಟೋ ತೆಗೆಸ್ಕೊತೀವಿ. ಎರಡನೇದು. ಮೂರನೇದು ನಮ್ಮ ಅಸೆಂಬ್ಲಿಗೆ ಕರ್ಕೊಂಡು ಹೋಗ್ತೀವಿ ಸರ್. ಅಸೆಂಬ್ಲಿಯಲ್ಲಿ ಕರ್ಕೊಂಡು ಹೋದರೆ ನಿಮ್ಮ ಹೆಸರನ್ನೆಲ್ಲ ನಮೂದನೆ ಮಾಡಿಕೊಂಡು ನಿಮಗೆ ಸಮಯ ಕೊಡ್ತಾರೆ. ಲೈಟ್ ಹಾಕ್ಸ್ತೀವಿ, VIP ಆಗಿರೋದ್ರಿಂದ ಲೈಟ್ ಹಾಕ್ಸ್ತೀವಿ. ನೀವು ಸ್ಪೀಕರಿಂದ ಫೋನ್ ಮಾಡಿಸಿರ್ತೀರ, ಬಂದಿರ್ತೀರ, ಲೈಟ್ ಹಾಕಿಸ್ತೀವಿ, ಭವ್ಯವಾಗಿರೋ ಲೈಟು. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಒಳಗಡೆ. ಕರ್ಕೊಂಡು ಹೋದಾಗ ಮೈಸೂರು ಬಾಗಿಲು ತೋರಿಸ್ತೀನಿ, ಅದು ಮೂರನೇದು, ಭವ್ಯವಾಗಿರತಕ್ಕಂಥ ಮೈಸೂರು ಬಾಗಿಲು ನೋಡ್ತಾನೆ. ಒಂದೊಂದು ಫೋಟೋ ಅಲ್ಲಿ ಲೈಟ್ ಗೀಟ್ ಎಲ್ಲ ಹಾಕಿದ್ದಾರೆ, ಅಲ್ಲಿ ಇಬ್ಬರನ್ನ ನಿಲ್ಲಿಸಿ ಒಂದು ಫೋಟೋಗ್ರಾಫಿ ತೊಗೊತೀವಿ ಸರ್. ತದನಂತರ ನಿಮ್ಮನ್ನು ಒಳಗಡೆ ಕರ್ಕೊಂಡು ಹೋಗ್ತೀವಿ, ಬಾಗಿಲು ತೆಗಿಸ್ತೀವಿ. ಸೆಕ್ಯೂರಿಟಿನವರು ಒಂದಷ್ಟು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಫೋಟೋ ತೆಗಿಯಂಗಿಲ್ಲ ಮೇಡಮ್, ನೀವು ಒಳಗಡೆ ಕ್ಯಾಮ್ರಾ ಎಲ್ಲ ಇಟ್ಬಿಡ್ಬೇಕು, ಮೊಬೈಲೆಲ್ಲ ನಾವು ಅಲ್ಲಿ ಇಟ್ಬಿಟ್ಟು. ನಾವು ಕನ್ನಡ ಪಾಡ್ಕಾಸ್ಟ್ ಅಲ್ವಾ, ನಮ್ಮ ಹತ್ರ ಯಾವಾಗಲೂ ಕ್ಯಾಮ್ರಾ ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಸ್ಪೆಷಲ್ ಪರ್ಮಿಷನ್ ಇದ್ದರೆ ಕರ್ಕೊಂಡು ಹೋಗ್ತಾರೆ ಸ್ಪೀಕರು. ಆಮೇಲೆ ನಿಮಗೆ ನಾನು ಒಬ್ಬ ಗೈಡಿಗೆ ಹೇಳ್ತಾರೆ, ಜ್ಞಾನಶೇಖರ್ ನೋಡಪ್ಪ ಅವರು ಪಾಡ್ಕಾಸ್ಟ್ನವ್ರು ಬಂದವ್ರೆ, ನೀನು ಅವ್ರಿಗೆ ಒಂದು ಸ್ವಲ್ಪ ಗೈಡ್ ಸರ್ವಿಸ್ ಮಾರ್ಗದರ್ಶನ ಮಾಡಪ್ಪ ಅಂತಂದಾಗ ನಾನು ಆ ಸ್ಪೀಕರಿನ ಚೇರ್. ನೀವು ಯಾರ ಅಂಡರಲ್ಲಿ ವರ್ಕ್ ಮಾಡ್ತೀರ? ಸ್ಪೀಕರ್ ಅಂಡರಲ್ಲಿ. ಮಾನ್ಯ ಸಭಾಧ್ಯಕ್ಷರ ಆರ್ಡರ್ಸ್ ನಮಗೆ ಭಾಳ ಮುಖ್ಯ ಆಗುತ್ತೆ. ಡೈರೆಕ್ಟ್ಲಿ ಐಲ್ ಬಿ ಅಂಡರ್ ದ ಕಂಟ್ರೋಲ್ ಆಫ್ ದ ಸ್ಪೀಕರ್ಸ್ ಎಸ್ಟಾಬ್ಲಿಷ್ಮೆಂಟ್. PS ಇರ್ಬೋದು, ಮಾರ್ಷಲ್ಸ್ ಇರ್ಬೋದು, ಅಥವಾ ಸಂಬಂಧಪಟ್ಟ ಪರ್ಸನಲ್ ಎಸ್ಟಾಬ್ಲಿಷ್ಮೆಂಟು. ಭಾಳ ಇಡೀ ದೇಶದಲ್ಲಿ ಒಂದು ಭವ್ಯವಾಗಿರತಕ್ಕಂಥ ಕರ್ನಾಟಕದ ವಿಧಾನಸಭೆ ಅಂತಂದಾಗ ಅದು ತಪ್ಪಾಗಲಾರ್ದು. ಅಂದರೆ ಆ ಒಂದು ಟೆಕ್ನಾಲಜಿ, ಆ ಒಂದು ಇಂಜಿನಿಯರಿಂಗ್ ಮಾರ್ವಲ್ ಏನು ಅಂತಂದರೆ ಮಧ್ಯಭಾಗದಲ್ಲಿ ಎಲ್ಲೂ ಕೂಡ ಪಿಲ್ಲರ್ಸ್ ಇಲ್ಲ, ಅಷ್ಟು ದೊಡ್ಡದಾಗಿರತಕ್ಕಂಥ ಏನು ಆ ಛಾವಣಿ ಇದೆ. ಆ ಛಾವಣಿಯ ಜೊತೆಗೆ ಲೈಟ್ ಇದೆ, 1500 ಟ್ಯೂಬ್ ಲೈಟ್, ಯೂನಿಫಾರ್ಮ್ ಇಂಟೆನ್ಸಿಟಿ ಲೈಟ್ ಅಂತ ಹೇಳ್ತೀವಿ. ಅದು ಭಾಳ ವಿಶೇಷವಾಗಿರತಕ್ಕಂಥ 1500 ಲೈಟ್ನ ಕ್ಲಬ್ ಮಾಡಿ ಯೂನಿಫಾರ್ಮ್ ಇಂಟೆನ್ಸಿಟಿ ಲೈಟ್ ಅದನ್ನು ಜೋಡಣೆ ಮಾಡಿದ್ದೀವಿ ಆ ಇಡೀ ರೂಫ್ಗೆ, ಛಾವಣಿಗೆ. ಆ ಛಾವಣಿ ಒಬ್ಬ ಮನುಷ್ಯ ಹೋಗ್ಬೋದು ಆ ಛಾವಣಿ ಒಳಗಡೆ, ಅಷ್ಟು ದೊಡ್ಡ ಛಾವಣಿ ಒಳಗಡೆ ಇದೆ. ಅಂದರೆ ಗ್ಯಾಲ್ವನೈಸ್ಡ್ ಐರನ್ ರಾಡ್ಸಲ್ಲಿ ಕಟ್ಟಿರೋದು, ಅದು ಬ್ರಿಡ್ಜ್ ಆಗಿದೆ ಸರ್. ಅದರ ತದನಂತರ ನೀವು ಆ ಕಡೆಗೆ ಬಂದರೆ ಇನ್ನೊಂದು ವಿಸ್ಮಯ ಅಂದರೆ ಒಂದು 600 ಜನ ವಿಸಿಟರ್ಸು ಪ್ರೇಕ್ಷಕ ಗ್ಯಾಲರಿಯಲ್ಲಿ ಕುತ್ಕೊಬೋದು. ಅಂದರೆ ನಮ್ಮ ಪ್ರೀವಿಯಸ್ ರಾಜ್ಯಸಭಾ ಲೋಕಸಭೆಗಿನ ದೊಡ್ಡದಾಗಿರತಕ್ಕಂಥ ಭವ್ಯವಾಗಿರತಕ್ಕಂಥ ವಿಧಾನಸಭೆ, ಲೆಜಿಸ್ಲೇಟಿವ್, ಒನ್ ಆಫ್ ದ ಬಿಗ್ಗೆಸ್ಟ್, ಹೇಳ್ತೀನಿ ಇದು ಒನ್ ಆಫ್ ದ ಲಾರ್ಜೆಸ್ಟ್ ಲೆಜಿಸ್ಲೇಟಿವ್ ಬಿಲ್ಡಿಂಗ್ ಇನ್ ದ ಕಂಟ್ರಿ ಡ್ಯೂರಿಂಗ್ ದೋಸ್ ಟೈಮ್. ನೌ ಇಟ್ ಈಸ್ ಟೇಕನ್ ಓವರ್ ಬೈ ಕೇರಳ. ಆಯಿತಾ, ಅದೊಂದು ನೋಡ್ಬೋದು. ಬೆಲ್ಜಿಯಂ ಗ್ಲಾಸ್ ಇದೆ, ಆ ಕೆತ್ತನೆಗಳು, ಸೌಂದರ್ಯೀಕರಣ, ಆಮೇಲೆ ಅದರ ಇಚ್ಚಿಂಗ್ ಏನಿದೆ, ಆ ಹೂವಿನ ಚಿತ್ತಾರಗಳು, ಆಮೇಲೆ ಇಡೀ ವಾಲ್ ಎಲ್ಲ ಪ್ಲಾಸ್ಟೆಡ್ ಬೈ ಟೀಕೋಡ್ ಆ್ಯಂಡ್ ರೋಸನ್, ಭವ್ಯವಾಗಿರತಕ್ಕಂಥ ಕೆತ್ತನೆ, ಎಲ್ಲ ಹೂವಿನ ಚಿತ್ತಾರಗಳು. ಆಮೇಲೆ ಪ್ರಧಾನವಾಗಿ ಮೈಸೂರಿನ ಹೂವಿನ ಚಿತ್ತಾರಗಳನ್ನೇ ಅಲ್ಲಿ ಹಾಕಿದ್ದೀವಿ. ಆಮೇಲೆ ಇಡೀ ಪಿಲ್ಲರ್ಗೂ ಮ್ಯಾಂಗೋ, ಹ್ಯಾಂಗಿಂಗ್ ಮ್ಯಾಂಗೋ ಇದೆ, ಹ್ಯಾಂಗಿಂಗ್ ಮ್ಯಾಂಗೋಸ್ ಅಂತ ಹೇಳ್ತೀವಿ. ಹೌದು, ಅದು ಮೈಸೂರಿನ ಆರ್ಟ್. ಅದಾದಮೇಲೆ ಇಡೀ ಈ ಪ್ರಾಂಗಣ ಯಾವ ರೀತಿ ಇದೆ ಅಂತಂದರೆ, ಈ ಕುದುರೆಯ ಲಾಳ ಇದೆಯಲ್ಲ, ಆ ರೀತಿ ನಾವು ಚೇರ್ಸ್ನ ಅರೇಂಜ್ ಮಾಡಿದ್ದೀವಿ. ಈ ಕಡೆ 4 ರೋ ಇದೆ, ಈ ಕಡೆ 4 ರೋ ಇದೆ. ಈ ಕಡೆ ಗೌರ್ಮೆಂಟ್ ಪಾರ್ಟಿ ಯಾವತ್ತೂ ಕುತ್ಕೊಳುತ್ತೆ, ಲೆಫ್ಟ್ ಸೈಡು ಅಪೋಸಿಷನ್ ಕುತ್ಕೊಳುತ್ತೆ. ಬಟ್ ಎಲ್ಲ ಅಪೋಲಿಸ್ಟ್ರಿ ಬಂದು ಇಟಾಲಿಯನ್ ಅಪೋಲಿಸ್ಟ್ರಿ, ಈ ಕಲರ್ ಇದೆ ಸರ್, ಇಟಾಲಿಯನ್ ಅಪೋಲಿಸ್ಟ್ರಿ. ಆಮೇಲೆ ಮೆಂಬರ್ ಕುತ್ಕೊಂಡ್ರೆ ಈ ಫೀಲ್ಸ್ ಕಂಜೆಸ್ಟೆಡ್ ಇರಲ್ಲ. ಲೋಕಸಭೆಯಲ್ಲಿ ಭಾಳ ಕಂಜೆಸ್ಟ್ ಆಗಿ ಕುತ್ಕೊತಾ ಇದ್ರು, ಇಲ್ಲ ಆ ಥರ ಇಲ್ಲ ಸರ್, ಇಂಡಿವಿಜುವಲಾಗಿ ಕುತ್ಕೊಬೋದು. ಇಯರ್ಫೋನ್ಸ್ ಪಕ್ಕ ಇರ್ತದೆ. ಆಮೇಲೆ ಸದನ ನಡೆದಾಗ ಅವ್ರಿಗೆ ಇಯರ್ಫೋನ್ಸ್ ಕೊಡ್ತಾರೆ. ಡೌಟ್ ಇದೆ, ಈ ಸದನದ ಒಳಗಡೆ ಎಲ್ಲ ಸೆಷನ್ಸು ನಡಿಬೇಕಾದ್ರೂ ಕೂಡ ಹೆಡ್ಫೋನ್ಸ್ ಹಾಕ್ಕೊಂಡಿರ್ತಾರೆ, ಯಾಕೆ? ಇಯರ್ಫೋನ್ ಇದೆಯಲ್ಲ ಸರ್, ಇಯರ್ಫೋನು ಯಾರೇ ಮಾತಾಡಿದ್ರು ನೇರವಾಗಿ ನಮಗೆ ಕೇಳಿಸ್ತಾ ಇರತ್ತೆ, ವಿತೌಟ್ ಎನಿ ಡಿಸ್ಟರ್ಬೆನ್ಸ್. ಕರೆಕ್ಟ್. ಆದರೂ ಕೂಡ ಇಲ್ಲಿ ಏನಾಗುತ್ತೆ, ಅವರು ಮಾತಾಡೋದು, ನಮಗೆ ಇಯರ್ಫೋನ್ ಇದೆ ಸರ್. ಇಲ್ಲಿ 2 ಫೋನು, ನಾವು ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಮುಖ್ಯಮಂತ್ರಿ ಚೇರ್ ಇದೆ ಸರ್, ಅಲ್ಲಿ 2 ಫೋನ್ ಇದೆ, 2 ಫೋನ್ ಇದೆ, ಫೋನ್ ಮಾತಾಡೋದು. ಅವ್ರು ಆನ್ ಮಾಡೋಕ್ಕೆ ಹೋಗಲ್ಲ ಮುಖ್ಯಮಂತ್ರಿ ಕೆಲವು ಸಲ, ಯು ವಿಲ್ ಬಿ ವೆರಿ ಸೀರಿಯಸ್. ಅಲ್ಲಿ ನಮ್ಮಲ್ಲಿ ಆಡಿಯೋ ವಿಜುವಲ್ ಯೂನಿಟ್ ಇದೆ ಅಂತ, ಅಲ್ಲಿ ಪ್ಯಾನಲ್ ಇದೆ. ಪ್ಯಾನಲ್ಲವರು ಮುಖ್ಯಮಂತ್ರಿಗಳು ಎದ್ದಾಗ ಇಮಿಡಿಯೇಟಾಗಿ ಆನ್ ಮಾಡ್ತಾರೆ, ಅವ್ರು ಕಂಟ್ರೋಲ್ ಮಾಡ್ತಾರೆ. ಇಲ್ಲಿ ಇದು ಏನಿದೆ, ಇಯರ್ಫೋನ್ಸ್ ಇಲ್ಲಿದೆ ಅಂದರೆ ಕೇಳೋಕ್ಕೆ. ಆದರೂ ಕೂಡ ಅದು ಹಳೇದಾಗಿರೋದ್ರಿಂದ ಈಗ ಹೊಸದು ಇಯರ್ಫೋನು ಅದಕ್ಕೆ ಕನೆಕ್ಟ್ ಮಾಡ್ತಾರೆ ಸರ್. ಅದು ರೀಸನ್ ಅಷ್ಟೇ, ಬೇರೆ ಏನು. ಹಾಗಾದರೆ ಒಂದು ಸೆಷನ್ ನಡಿಬೇಕಾದ್ರೆ ಎಷ್ಟು ಜನ ಟೆಕ್ನಿಕಲಲ್ಲಿ ಕೆಲಸ ಮಾಡ್ತಾರೆ? ಆಲ್ಮೋಸ್ಟ್ ಅದು ಕೋಆರ್ಡಿನೇಷನ್, PWD ಡಿಪಾರ್ಟ್ಮೆಂಟ್ ಅವ್ರು ಕೆಲಸ ಮಾಡ್ತಾರೆ, ಈ ಕಡೆ DPRನವ್ರು ಕೆಲಸ ಮಾಡ್ತಾರೆ, ಆಮೇಲೆ ಈ ಕಡೆ ಅಸೆಂಬ್ಲಿ ಸ್ಟಾಫ್ನವ್ರು ಕೆಲಸ ಮಾಡ್ತಾರೆ. ಅಂದರೆ ಸರಾಸಟ್ಟೆಗೆ ನಾನು ತಿಳ್ಕೊಂಡಿರೋದು ಒಂದು ದಿನದ ಅಧಿವೇಶನಕ್ಕೆ 7 ಲಕ್ಷ ಆಗುತ್ತೆ ಅಂತ ಅಂದಾಜಾಗಿ ಹೇಳ್ತಾರೆ. ಒಂದು ದಿನಕ್ಕೆ ಈಗ 10 ಲಕ್ಷನೂ ಹೋಗ್ಬೋದು ಅಂದಾಜು ಹೇಳ್ತಾರೆ. ಒಂದು ದಿನಕ್ಕೆ ಸರ್ ನಾನು ಹೇಳ್ತಾ ಇರೋದು. ಅದು ಆ ಹುಣಸೂರಿಂದ ತರಿಸಿರ್ತಾರೆ ಸರ್. ಅದು ಏನಂತಂದರೆ ಒಂದು ದೊಡ್ಡ ಮರದ ಕಟ್ಟಿಗೆ,
ಟ್ರಂಕ್ ಅಂತ ಹೇಳ್ತೀವಿ, ಅದನ್ನು ತರಿಸಿ ಅಲ್ಲಿಟ್ಟು ಆ ಗುಡಿಗಾರರು, ಇದು ನಮ್ಮ ಶಿವಮೊಗ್ಗದ ಗುಡಿಗಾರರು, ನೈಪುಣ್ಯವಾಗಿರತಕ್ಕಂಥ 5,000 ಗುಡಿಗಾರರು, ಅದರಲ್ಲಿ 1,500 ಜನ ಗುಡಿಗಾರರು ಕೆಲಸ ಮಾಡ್ತಾರೆ. ಆ ಕೆತ್ತನೆ ಕೆಲಸ, ಆ ಕೆತ್ತನೆಯಲ್ಲಿ ಕೆಲಸದಲ್ಲಿ ನೋಡ್ಬೇಕಾದ್ರೆ ಹೂವು, ಏನು ನಾವು ಸನ್ಫ್ಲವರ್ ಅಂತ ಹೇಳ್ತೀವಿ, ಸೂರ್ಯಕಾಂತಿ ಹೂವು ಕೆತ್ತನೆ ಮಾಡಿರೋದು ಆ ಸ್ಪೀಕರ್ ಚೇರಿಗೆ. ಹಿಂದಗಡೆ ಗಂಡ ಬೇರುಂಡ, ಈ ಕಡೆ ಯಾಲಿ ಇದೆ, ಆ ಕಡೆ ಸೂರ್ಯ ಚಂದ್ರ. ಇದು ಯಾವ ದೇಶದಲ್ಲೂ ಯಾವ ಪ್ರಪಂಚದಲ್ಲೂ ಈ ಥರ ಒಂದು ಸೌಂದರ್ಯೀಕರಣವಾಗಿರತಕ್ಕಂಥ ಚೇರು ಎಲ್ಲೂ ಇಲ್ಲ. ಇದು ವಿಶೇಷ. ಇದನ್ನು ನಾನು ಮೈಸೂರು ಅರಸರ ಥ್ರೋನಿಗೆ ನಾನು ಕಂಪ್ಯಾರಿಟಿವ್ ಸ್ಟಡಿ ಮಾಡಿ ಒಂದು ಯಾವ ರೀತಿ ಹೊಂದ್ಕೊಳುತ್ತೆ, ವೈಶಿಷ್ಟ್ಯತೆಗಳು, ಕಾಲುಗಳು ಯಾವ ರೀತಿ ಇರ್ತದೆ, ಸಿಂಹ ಬಂದು ಇರೋದು ಆ ಕೆತ್ತನೆ, ಅದರ ಮೇಲೆ ಕೈ ರೆಸ್ಟ್ ಮಾಡ್ತಾರೆ. ನೀವು ಹತ್ತಿರದಲ್ಲಿ ನೋಡಬೇಕು. ನಾನು ಹೀಗೆ ಇಷ್ಟು ನೀವು ಅಸೆಂಬ್ಲಿಯಲ್ಲಿ ನೋಡ್ಬೋದು. ಇದು ನಂತರ ಸ್ಪೀಕರ್ ಆಫೀಸು, ಇದು ನಂತರ ಚೇರ್ಮನ್ ಆಫೀಸು. ಅವ್ರು ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ, ಅವ್ರು ಹೇಗಿರುತ್ತೆ, ಯಾವ ಫೆಸಿಲಿಟೀಸ್ ಇರ್ತದೆ ಕಾನ್ಸ್ಟಿಟ್ಯೂಷನಲ್ ಆಫೀಸರ್ಸಿಗೆ. ಚೇರ್ಮನ್ಗೆ ಪ್ರೋಟೋಕಾಲಲ್ಲಿ 2ನೇವರಾಗಿರ್ತಾರೆ, ಗವರ್ನರ್ ಆದಮೇಲೆ ಅವರೇ 2ನೇವರಾಗಿರ್ತಾರೆ, ಅವ್ರ ಆಫೀಸ್ ಆಗಿರ್ತದೆ. ಆಮೇಲೆ ಕರ್ನಾಟಕ ವಿಧಾನ ಪರಿಷತ್ ಚೇಂಬರ್ಗೆ ಹೋಗ್ತೀವಿ, ಎಲ್ಲ ಒಂದೇ ಅರೇಂಜ್ಮೆಂಟ್. ಅದಾದಮೇಲೆ ಮೇಲ್ಗಡೆ ನಾವು ಕ್ಯಾಬಿನೆಟ್ ಹಾಲ್ ಹೋಗ್ತೀವಿ. ಕ್ಯಾಬಿನೆಟ್ ಡೋರು, ಹಾಲ್ ತೋರಿಸೋದಿಲ್ಲ, ಮುಖ್ಯಮಂತ್ರಿಗಳ ಕೊಠಡಿ. ಅದಾದಮೇಲೆ ಕಾನ್ಫರೆನ್ಸ್ ಹಾಲು, ಕಮಿಟಿ ಹಾಲು. ಇಷ್ಟು ಜಾಗಗಳು ವಿಶೇಷ ವಿಧಾನಸೌಧದಲ್ಲಿ ನೋಡಲಿ. ಇದು ಭಾಳ ವಿಶೇಷ, ಇಷ್ಟು ಜಾಗವನ್ನು. ಬಟ್ ವಿಶೇಷವಾಗಿರತಕ್ಕಂಥದ್ದು ವಿಧಾನಸಭೆ, ವಿಧಾನ ಪರಿಷತ್ತು, ಮಾನ್ಯ ಮುಖ್ಯಮಂತ್ರಿಗಳ ಕೊಠಡಿ, ಮತ್ತು ಸ್ಯಾಂಡಲ್ವುಡ್ ಡೋರು, ಶ್ರೀಗಂಧದ ಬಾಗಿಲು, ಏನು ಕ್ಯಾಬಿನೆಟ್ ಡೋರು ಅದು ಮಾಡಿರೋದೇ ಸ್ಯಾಂಡಲ್ವುಡ್ ಡೋರಲ್ಲಿ. ಭಾಳ ಕುಸರಿ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಅದು ಒನ್ ಆಫ್ ದ ಅಟ್ರಾಕ್ಷನ್ ಇತ್ತು. ಈಗೇನಾಯಿತು, ಮೈಸೂರು ಬಾಗಿಲು ಬಂತು, ಫೋಟೋ ಪಾಯಿಂಟ್ ಆಗಿದೆ ಈಗ ಮೈಸೂರು ಬಾಗಿಲು. ಎಲ್ಲರೂ ಬಂದು ನಿಂತ್ಕೊಂಡು, ಹೇಗೆ ವಿಧಾನಸೌಧ ಇದ್ದಾಗ ನಿಂತ್ಕೊಂಡು ಫೋಟೋಗ್ರಾಫ್ ಮಾಡ್ಕೊತಾರೆ, ಅದೇ ಥರ ಮೈಸೂರು ಬಾಗಿಲ ಮುಂದೆ ನಿಂತು ಫೋಟೋಗ್ರಾಫ್ ಮಾಡ್ಕೊತಾರೆ. ನೀವು ಸಹ ಬಂದರೆ ನೀವು ಇಬ್ಬರನ್ನು ನಿಲ್ಲಿಸಿ ನಾನು ಒಂದು ಫೋಟೋ ನಿಮ್ಮನ್ನು ತೊಗೊತೀನಿ. ಇದು ನೀವೇನು ಟೂರ್ ಹೇಳಿದ್ರಲ್ಲ ಸರ್, ಇದು ವಿಧಾನಸೌಧಕ್ಕೆ ಬಂದಾಗ ಪ್ರತಿಯೊಬ್ಬರಿಗೂ ಅನುಭವ ಆಗೋತಕ್ಕಂಥದ್ದು. ಮುಂಚಿತವಾಗಿ ಫಾರಿನ್ ಗೆಸ್ಟು ಬಂದಾಗ ನಾನು ವಿಧಾನಸೌಧದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್. ಏನು ವಿಧಾನಸೌಧ, ಏನು ಯಾವ ರೀತಿ ಬಂದಿದ್ದು, ಹೇಗೆ ಸ್ಪಷ್ಟವಾಗಿ ಅವರ ಸಂದರ್ಭವಾಗಿ ಅಂದರೆ ಆ ಪರಿಕಲ್ಪನೆ ಏನು, ಯಾಕೆ ಬಂತು, ಶಾಸಕಾಂಗ ಕಟ್ಟಡ ಕಟ್ಟಲಿಕ್ಕೆ ಬಂತು, ಆಗ ನಮಗೆ ಶಾಸನಸಭೆ ನಡೆಸ್ಲಿಕ್ಕೆ ಜಾಗ ಇರಲಿಲ್ಲ. ಹಾಗಿದ್ದಲ್ಲಿ ಇದು ಆವಾಗಿನ ಕುರುಂಬಿಗಳು ಬಂದು ಇದನ್ನು ನೋಡ್ತಾರೆ, SRM ವಿಶ್ವೇಶ್ವರಯ್ಯ. ಆಮೇಲೆ ಅಡಿಗಳನ್ನ ಹಾಕೋದು, ಆಮೇಲೆ ಕಟ್ಟಡ ಕಟ್ಟಿರತಕ್ಕಂಥದ್ದು, ಅನಾವರಣ ಆಗೋದು. ಎಷ್ಟು ಖರ್ಚಾಯಿತು, 1.84 crores ಖರ್ಚಾಗುತ್ತೆ ವಿಧಾನಸೌಧಕ್ಕೆ. ಇಷ್ಟೇ 2 ಕೋಟಿ ಒಳಗಡೆ ಖರ್ಚಾಯಿತು ಅಂತ ಭವ್ಯವಾಗಿರತಕ್ಕಂಥ ಕಟ್ಟಡ. ಇವತ್ತು 2 ಕೋಟಿ ಆದರೂ ಕೂಡ 30-40 ಸೈಟ್ ಸಿಗೋಲ್ಲ ನಿಮಗೆ. 30 ಲಕ್ಷ ಎಸ್ಟಿಮೇಟು 2.5 ಕೋಟಿ ದಾಟ್ತಾ. 1.84 crores, 1,84,00,000 ಆವತ್ತಿನ ಕಾಲಕ್ಕೆ 1956 ಕಂಪ್ಲೀಟ್. ಇವತ್ತಿಗೆ ಮೋಸ್ಟ್ಲಿ ಅದನ್ನ ಇವತ್ತು ಬೆಲೆ ಕಟ್ಟಕ್ಕಾಗಲ್ಲ ಸರ್. 5,000 ಕೋಟಿ ನಾವು ಕಟ್ಟಕ್ ರೆಡಿ ಅಂದ್ರೂ ಆ ಹಾಟ್ಸ್ಪಾಟ್ ಅಲ್ಲಿ ಯಾರು ಜಾಗ ಕೊಡ್ತಾರೆ? ಬಹುಶಃ ಸಾಧ್ಯವೇ ಇಲ್ಲ ಸರ್. ಅನ್ಇಮ್ಯಾಜಿನಬಲ್, ಅನ್ಪ್ರಿಡಿಕ್ಟಬಲ್ ಅಂಡ್ ಇನ್ಕ್ರೆಡಿಬಲ್ ಸರ್. ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ. ಯುನೈಟೆಡ್ ನೇಷನ್ ಅವರು ನಮ್ಗೆ ವಿಧಾನಸೌಧ ಬೇಕು, ಆಫೀಸ್ ಬಿಟ್ಕೊಡಿ ಅಂತೇಳಿ ರಾಮಕೃಷ್ಣ ಹೆಗಡೆ ಅವರಿಗೆ ಒಂದು ಪತ್ರ ಬರೆದಿದ್ರಂತೆ ಸರ್. ಹೌದು, ಪತ್ರ ಬರೆದಿದ್ರಂತೆ. ಅದು ಅವತ್ತು ಆಗಲಿಲ್ಲ, ನಮಗೊಂದು ಆಫೀಸ್ ಬೇಕು ಅಲ್ಲಿ ಅಂತ ಯುನೈಟೆಡ್ ನೇಷನ್ ಅವರು. ಸರ್, ನಮಗೆ ಆಚೆ ಕಡೆಯಿಂದ ನೋಡುವಾಗ ವಿಧಾನಸೌಧದಲ್ಲಿ ಇನ್ನೇನು ಕಿತ್ತಾಡ್ಬಿಡ್ಬೇಕು ಅನ್ನೋಷ್ಟರ ಮಟ್ಟಿಗೆ ಅವರ ವಾಯ್ಸ್ ರೈಸ್ ಮಾಡ್ತಾರೆ ಆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ. ಆದರೆ ಬ್ಯಾಕ್ ಸ್ಟೇಜ್ ಆಫ್ ಸದನ ಅಸೆಂಬ್ಲಿ ಹೇಗಿರುತ್ತೆ ಸರ್? ಇದು ಕಾರ್ಯಕಲಾಪಗಳ ಬಗ್ಗೆ ನೀವು ಕೇಳ್ತಾ ಇರೋದು ನೋಡಿದ್ರೆ ಅದು ನಿಜವಾಗೂ ಕೂಡ ಸುಮಾರು ದಿನ ಆದಮೇಲೆ ಅಧಿವೇಶನ ಅಂತ ಹೇಳ್ತೀವಿ. ಅಧಿವೇಶನದ ಕಾರ್ಯಕಲಾಪಗಳಲ್ಲೇ ನಮ್ಮ ರಂಗು, ವಿಧಾನಸೌಧದ ಒಂದು ಹೊಸ ಕಳೆ ಹಾಗೆ ಶುರು ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅಲ್ಲಿ ಬಹಳ ವಿಶೇಷವಾಗಿ ಆವೇಗದ ವಿಷಯಗಳು. ಈಗ ವಕ್ಫ್ ವಿಷಯ, ಒಂದು ವಿಷಯ ನಿಮಗೆ ಹೇಳ್ಬಿಡ್ತೀನಿ ಸರ್. ಈಗ ನಾನು ಪರಿಕಲ್ಪನೆ ಏನು ಅಂತಂದರೆ, ಸುವರ್ಣ ವಿಧಾನಸೌಧದಲ್ಲಿ ಏನೆಲ್ಲ ಆಗ್ಬೋದು. ಆ ವಕ್ಫ್ ಬಗ್ಗೆ ಧರಣ ಮಾಡ್ತಾರೆ, ಜೋರಾಗಿ ಕಿರಿಸ್ತಾರೆ, ಕಾರ್ ತೊಗೊಂಬಂದು ಇದು ಮಾಡ್ತಾರೆ. ಇವೆಲ್ಲವೂ ಕೂಡ ಈ ನಮ್ಮ ಏನು ಚೌಕಟ್ಟು, ನಮ್ಮ ವಿಧಾನಸಭೆಯ ಕಾರ್ಯಕಲಾಪಗಳಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಅನ್ನೋತಕ್ಕಂಥ ಚೌಕಟ್ಟು, ನಮಗೆ ಸಂವಿಧಾನದ ಚೌಕಟ್ಟು ಕೊಟ್ಟಿರ್ತಾರೆ ಆ ವಿರೋಧ ಪಕ್ಷದವರಿಗೆ. ಅವ್ರು ರಾತ್ರೋರಾತ್ರಿ ಧರಣ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಆ ವಿಷಯಗಳು ಪ್ರಸ್ತಾವನೆ ಮಾಡತಕ್ಕಂಥ ದಾಟಿ ನೀವು ನೋಡಬೇಕು. ಅಯ್ಯೋ, ಈಗ ಕಾರ್ಡ್, ವೆರಿ ಸಿಂಪಲ್ ಸರ್, ಕಾರ್ಡ್ ಬಗ್ಗೆ ಹೇಳ್ತೀನಿ. ಹಲವಾರು ಸಚಿವರು ಭಿನ್ನವಾಗಿರತಕ್ಕಂಥ ಅಭಿಪ್ರಾಯವನ್ನು ಕೊಡ್ತಾ ಇದ್ದಾರೆ. ಆದರೆ ಮಾನ್ಯ ಸಭಾಧ್ಯಕ್ಷರು ಹೌಸ್ ಪರವಾಗಿ ಮಾತಾಡಬೇಕಾಗತ್ತೆ.
ಹೌಸ್ ಅಂತಂದರೆ ಜನರ ಆಶೋತ್ತರಗಳ ಬಗ್ಗೆ ಅವರು ಪ್ರಸ್ತಾವನೆ ಮಾಡಿ ಅದಕ್ಕೆ ಅವರು ಗಟ್ಟಿಯಾಗಿ ನಿಂತು ಆ ಕೆಲಸವನ್ನು ಮಾಡಿಕೊಡ್ಬೇಕಾಗತ್ತೆ. ಈಗ ರೇಷನ್ ಕಾರ್ಡ್ ನೂರಾರು ಥರ ಮಾತಾಡಿದಾಗ ಬೇರೆ ಮೆಸೇಜ್ ಏನಾಗುತ್ತೆ, ಈಗ ವಿರೋಧ ಪಕ್ಷದವರು ಅದು ಎಲ್ಲ ಹಬ್ತಾ ಇದ್ದಾರೆ ಸುಳ್ಳು ಸುದ್ದಿ, ಇಲ್ಲ ಕ್ಯಾನ್ಸರ್ ಮಾಡಿಬಿಟ್ಟಿದ್ದಾರೆ BPLನವರಿಗೆಲ್ಲ. ಇತ್ತೀಚೆಗೂ ನೆನ್ನೆನೂ ಕೂಡ ಫುಡ್ ಮಿನಿಸ್ಟರ್ ಒಂದು ಕ್ಲಾರಿಫಿಕೇಷನ್ ಕೊಟ್ಟರು, ಇಲ್ಲ ನಾವು ರದ್ದು ಮಾಡಿದ್ದಲ್ಲಿ ನಾವು ರೀಕನ್ಸಿಡರ್ ಮಾಡ್ತೀವಿ. ಇವತ್ತು DK ಶಿವಕುಮಾರ್ ಅಂದರೆ ಇವೆಲ್ಲವೂ ಕೂಡ ಏನು ಹೊರಗಡೆ ನಡೀತಾ ಇರತಕ್ಕಂಥ ಘಟನೆಗಳೆಲ್ಲವೂ ಕೂಡ ಕಾರ್ಯಕಲಾಪಗಳಲ್ಲಿ ರಂಗು ಹೇಳುತ್ತೆ. ಆಗಲ್ಲಿರತಕ್ಕಂಥ ಜೋಶು, ಆ ಧರಣ, ಆ ತಲೆನೋವು, ಆ ಬಿಸಿ, ಆ ಫೋಟೋನವರು, ಆ ವಿಡಿಯೋನವರು ಓಡೋಗೋದು, ಬೈಟ್ ತೊಗೊಳತಕ್ಕಂಥದ್ದು, ಆ ಒಂದು ಏನು ಕುತೂಹಲ, ಆ ಒಂದು ಕುತೂಹಲ ನಮಗೆ ಆ ರಂಗಿನ ನಮ್ಮ ಇಡೀ ಏನು ಅಡ್ಮಿನಿಸ್ಟ್ರೇಷನ್ ಅಷ್ಟು ದಿನ ನಡೆದಿರುತ್ತಲ್ಲ ಆ ರಂಗು ಹೊರಗಡೆ ಚೆಲ್ಲುತ್ತೆ. ಅಂದರೆ ಕಾರ್ಯಕಲಾಪಗಳು ಅಂತ ಅಂದಾಗ ಜನರಿಗೆ ಓಪನ್ ಗವರ್ಮೆಂಟ್ ಅಂತ ಹೇಳ್ತೀವಿ. ತೆರೆದ ಸರ್ಕಾರ ಅಲ್ಲಿರತಕ್ಕಂಥ ಶಕ್ತಿ, ಒಬ್ರೊಬ್ರು ಈಗ ಮಾತಾಡಬೇಡ ಅಂತ ಹೇಳೋದು, ಸಚಿವರು ಉದ್ವೇಗಕ್ಕಾಗೋದು, ಅವರೆದ್ದು ಮಾತಾಡೋತಕ್ಕಂಥದ್ದು, ಸ್ಪೀಕರು ಇಂಟರ್ವ್ಯೂನ ಆಗೋತಕ್ಕಂಥದ್ದು, ಅಯ್ಯೋ ನೀವು ಕೂತ್ಕೊಳ್ಳಿಯಪ್ಪ ಸಮಾಧಾನ ಮಾಡೋದು, ಇವೆಲ್ಲವೂ ಕೂಡ ಒಂದು ವಿಶೇಷವಾಗಿರತಕ್ಕಂಥ ರಂಗು ಆ ಕಾರ್ಯಕಲಾಪಗಳಲ್ಲಿ ನಡೆಯುತ್ತೆ. ಒಬ್ಬರೊಬ್ಬರು ಬೇರೆ ಥರ ರಂಗಗಳು ಹಾಕ್ಕೊಂಡಿರ್ತಾರೆ. ಬ್ಯಾಕ್ ಸ್ಟೇಜ್ ಹೇಳ್ಬೇಕಂತಂದ್ರೆ ಪ್ರಿಪೇರ್ ಮಾಡಿ ಬರ್ತಾರೆ. ಈಗ ಇನ್ನೇನು ಬರೋತಕ್ಕಂಥ ಅಧಿವೇಶನ ಸುವರ್ಣ ವಿಧಾನಸೌಧದಲ್ಲಿ ಈಗಾಗಲೇ ಚಾಕೊಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಕರ್ಟನ್ ರೈಸರ್ ಪ್ರೋಗ್ರಾಮಲ್ಲಿ ಮೊದಲ ದಿನ ಏನು ಧರಣ ಮಾಡಬೇಕು, ವಾಕ್ ಬಗ್ಗೆ ಮಾತಾಡಬೇಕು, ಮೂಡ ಬಗ್ಗೆ ಮಾತಾಡಬೇಕು, ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಬೇಕು, ಇವೆಲ್ಲವೂ ಕೂಡ ನಿಮಗೆ ಅನಿಸುತ್ತೆ. ಬರೀ ಅಪೋಸಿಷನ್ ಮಾಡೋಕ್ಕಲ್ಲ, ದೇ ಆರ್ ದ ಶ್ಯಾಡೋ ಚೀಫ್ ಮಿನಿಸ್ಟರ್. ಜನರ ಪರವಾಗಿ ಯಾವ ವಿಷಯಗಳಿದೆ ಸಿಸ್ಟಮ್ಯಾಟಿಕ್ ಆಗಿ ಓದಿ ಆ ಒಂದು ಸಮಯ ಅವಕಾಶವನ್ನು ತಗೊಂಡು ಪ್ರಸ್ತಾಪನೆ ಮಾಡಬೇಕು ಹೊರತು ಧರಣ ಗುಲ್ಲೆಪ್ಸೋತಕ್ಕಂಥದ್ದು, ಧರಣ ಮಾಡತಕ್ಕಂಥದ್ದು, ಸಮಯವನ್ನು ಅನಾವರಣ ಮಾಡತಕ್ಕಂಥದ್ದು ಅಲ್ಲ. ಸಂಸದೀಯ ಮಾರ್ಗದರ್ಶಿಯಾಗಿ ತಮಗೆ ಹೇಳ್ತೇನೆ, ಕಾರ್ಯಕಲಾಪಗಳು ಸಮಯ ನಿಮಗೆ ಕೊಟ್ಟಿದ್ದಾರಪ್ಪ. ಅಪೋಸಿಷನ್ ಹ್ಯಾವ್ ದ ವೇ, ಇವರೇನೋ ರೂಲಿಂಗ್ ಪಾರ್ಟಿ ಹ್ಯಾವ್ ದ ವೇ. ಸೇ ಬಂದು ಅಪೋಸಿಷನ್ ಅವರಿಗೆ, ವೇ ಬಂದು ರೂಲಿಂಗ್ ಪಾರ್ಟಿ. ಅವರು ಏನು ಬೇಕೋ ಮಾಡ್ತಾರೆ. ಇವ್ರದ್ದೇನೋ ಬರೀ ಹೇಳಬೇಕು ಅಷ್ಟು ಬಿಟ್ಟರೆ ಇದು ಪ್ರಜಾಪ್ರಭುತ್ವದ ತಿರುಳು. ಆ ವೇದಿಕೆಯನ್ನು ಆ ಥರ ಮಾಡ್ಕೊಬೇಕು ಅಂತ ಇವತ್ತು ಆ ವೇದಿಕೆ ಏನಾಗ್ತದೆ, ವಾದ ವಿವಾದ ಮಂಡನೆ, ಕಾರ್ಯಕಲಾಪದ ಕದನ, ಇವೆಲ್ಲವನ್ನೂ ಕೂಡ ನಾವು ಮಾಧ್ಯಮಗಳಲ್ಲಿ ನೋಡಿ ಗೊತ್ತು. ಸಾರ್ವಜನಿಕರು ಕೂಡ ಹೆಚ್ಚು ಕಡಿಮೆ ಪೇಪರಲ್ಲಿ ಓದಿರ್ತಾರೆ, ಇತ್ತೀಚೆಗಂತೂ ಲೈವ್ ಬಂದಿದೆ, ಎಲ್ಲರೂ ನೋಡಿರ್ತಾರೆ. ಆದರೆ ಇದೆಲ್ಲದು ಮುಗಿದ ನಂತರ ಬ್ಯಾಕ್ ಸ್ಟೇಜಲ್ಲಿ ಆ ಇಬ್ಬರು ಕದನ ಏನು ಮಾಡಿರ್ತಾರೆ, ಅವ್ರು ಹೇಗೆ ಮಾತಾಡಿಸ್ತಾರೆ ಅಂತ ಅಂದರೆ ಫ್ರೆಂಡ್ಶಿಪ್ ಆಗಿಬಿಡ್ತಾರೆ ಸರ್. ಮರ್ತೋಗಿರ್ತಾರೆ, ಊಟಕ್ಕೆ ಕೂತ್ಕೊತಾರೆ, ಊಟ ಮಾಡ್ತಾರೆ, ಅದೇ ಬೇರೆ ಇದೇ ಬೇರೆಪ್ಪ ಅಂತ ಹೇಳ್ತಾರೆ. ಕೆಲವು ಸಲ ಆ ವಿಷಯಗಳ ಪ್ರಸ್ತಾವನೆ ಆಗಿರೋದು ಸರ್ಕಾರ ಗಮನಕ್ಕೆ ತೊಗೊಂಡಿರ್ತದೆ, ಅದನ್ನು ತಡೆ ಮಾಡ್ತಾರೆ, ಅದಕ್ಕೆ ಪರಿಹಾರ ಕೊಡ್ತಾರೆ. ಈ ಥರ ಒಂದು ಆಗಿರುತ್ತೆ. ಕೆಲವು ಸಲ ಪರಿಹಾರನೇ ಕೊಡೋದಿಲ್ಲ, ಅದು ಮುಂದಿನ ಅಧಿವೇಶನಕ್ಕೂ ಬರೋತಕ್ಕಂಥ ಇಶ್ಯೂ ಲೈವ್ ಆಗೇ ಇಟ್ಕೊಂಡಿರ್ತಾರೆ. ಇದು ಕೂಡ ಬ್ಯಾಕ್ ಸ್ಟೇಜಲ್ಲಿ ಕೈ ಮಿಲಾಯಿಸೋದು ಅಂದ್ರಲ್ಲ, ಅದೇನದು? ಈ ಸದನದಲ್ಲಿ ಬಾವಿ ಇಳಿತಾರಲ್ಲ ಸರ್, ಕೆಲವು ಮಟ್ಟಿಗೆ ಕೈ ಮಿಲಾಯಿಸಕ್ಕೆ ಹೋಗ್ಬಿಟ್ಟಿದ್ದಾರೆ, ಹೊಡಿಲಿಕ್ಕೂ ಹೋಗಿರ್ತಾರೆ ಅಂತ. ಅಷ್ಟು ಆವೇಗದ ಮಾತುಗಳಿದ್ದಾಗ, ವಿರೋಧ ಪಕ್ಷ ಆಳುವ ಪಕ್ಷ ಇದ್ದಾಗ ಒಬ್ರೊಬ್ಬರಿಗೆ ಕೈ ಮಿಲಾಯಿಸತಕ್ಕಂಥ ಧಾಟಿಗೂ ಹೋಗ್ಬಿಡ್ತಾರೆ ಅಂತಂದರೆ ಕೈ ಹೊಡಿಲಿಕ್ಕೆ ಹೋಗೋದಿಲ್ಲ. ಆ ವೇಗದ ಭಾಷೆಗೆ ಆಗುತ್ತೆ. ಅದನ್ನು ನಿಯಂತ್ರಿಸೋದು ನಮ್ಮ ಮಾರ್ಷಲ್ಗಳು. ಸ್ಪೀಕರ್ ಆದೇಶದ ಮೇಲೆ ನಮ್ಮ ಮಾರ್ಷಲ್ಗಳು ನಿಯಂತ್ರಿಸ್ತಾರೆ. ಕೆಲವು ಸಲ ಆ ಘಟನೆಗಳು ಆಗಿದೆ, ಕೆಲವು ಸಲ ನಿಯಂತ್ರಣಕ್ಕೊಳಗಾಗಿದೆ. ಕೆಲವು ಸಲ ಏನು ಮಾಡ್ತಾರೆ, ಮಾನ್ಯ ಸಭಾಧ್ಯಕ್ಷರು ರೆಸೊಲ್ಯೂಷನ್ ಪಾಸ್ ಮಾಡಿ ಲಾ ಮಿನಿಸ್ಟರ್ ಮೂಲಕ ಅವ್ರನ್ನ ಹೊರಗಡೆ ಹೋಗೋತಕ್ಕಂಥ ಕೆಲಸ ಮಾಡ್ತಾರೆ. ಅದು ಈ ಮಾರ್ಷಲ್ಗಳು ಬಂದು ತೊಗೊಂಡೋಗ್ತಾರೆ, ಅದು ಸ್ಕ್ರೀನಲ್ಲೆಲ್ಲ ಬರ್ತದೆ. ಆ ಮಾರ್ಷಲ್ಗಳು ಹಂಗೆ ಲಿಫ್ಟ್ ಮಾಡ್ತಾರೆ, ಅವ್ರು ಮುಟ್ಟಂಗಿಲ್ಲ, ಟಚ್ ಮಾಡೋಂಗಿಲ್ಲ. ಸದಸ್ಯರು ಬೇರೆ ಅಲ್ವಾ, ಎಸ್ ಇಸ್ ಓನ್ ರೈಟ್. ಏನು ಅಮ್ಮಮ್ಮ ಅಂದರೆ ಎತ್ಕೊಂಡೋಗಿ ಹೊರಗಡೆ ಇಡೋದು, ಅಮ್ಮಮ್ಮ ಅಂದರೆ ಎಕ್ಸ್ಪೆಲ್ ಮಾಡ್ಬೋದು. ಅಮ್ಮಮ್ಮ ಅಂತಂದರೆ ಇಡೀ ಅಧಿವೇಶನಕ್ಕೆ ಬರೆದಿದ್ದಂಗೆ ಕಾನೂನಾತ್ಮಕವಾಗಿ ನಿರ್ಣಯದ ಮೂಲಕ ಆ ಸದಸ್ಯರನ್ನು ಹೆಸರು ನಮೂದನೆ ಮಾಡಿ ಹೌಸಿಂದ ಎಕ್ಸ್ಪೆಲ್ ಮಾಡಬೇಕು. ಎಕ್ಸ್ಪೆಲ್ಷನ್ ಅಂತ ಕರೀತಾರೆ ಇದಕ್ಕೆ. ದಟ್ ಈಸ್ ಅ ಲಾಸ್ಟ್ ರಿಸಾರ್ಟ್ ಬೈ ಹಾನರಬಲ್ ಸ್ಪೀಕರ್ ಟು ರನ್ ದ ಬಿಸ್ನೆಸ್ ಆಫ್ ದ ಹೌಸ್. ಬೇರೆ ಆಲ್ಟರ್ನೇಟಿವ್ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಒಟ್ಟು 224 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಅಷ್ಟೂ ಜನ
ಹೇಗೆ ಸದನದಲ್ಲಿ ಫಾರ್ಮ್ ಆಗ್ತಾರೆ, ಒಂದು ಸರ್ಕಾರ ಫಾರ್ಮ್ ಆದಾಗ ಅದು ಹೇಗೆ ಯಾವ್ಯಾವ ಹುದ್ದೆನೆ ಕೊಡ್ತಾರೆ, ಹೆಂಗೆ ನಮ್ಮ ಸಾಮಾನ್ಯ ಜನರಿಗೆ ವಿಧಾನಸೌಧದಲ್ಲಿ ಕುತ್ಕೊಳ್ಳೋರು ಯಾರು, ಅಪ್ಪರ್ ಹೌಸ್ ಅಂದ್ರೆ ಏನು, ಲೋವರ್ ಹೌಸ್ ಅಂದ್ರೆ ಏನು? ಸರ್, ಲೋವರ್ ಕರ್ನಾಟಕ ವಿಧಾನಸಭೆ, ಅಪ್ಪರ್ ಹೌಸ್ ಅಂದ್ರೆ ಮೇಲ್ಮನೆ ಕರ್ನಾಟಕ ವಿಧಾನ ಪರಿಷತ್ತು. ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಯಾರು ಹೋಗ್ತಾರೆ, ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಯಾರು ಹೋಗ್ತಾರೆ, ಅಂದ್ರೆ ವಿಧಾನಸಭೆಗೆ ಯಾರು ಹೋಗ್ತಾರೆ, ವಿಧಾನ ಪರಿಷತ್ಗೆ ಯಾರು ಹೋಗ್ತಾರೆ, ಯಾರು ಎಲೆಕ್ಟೆಡ್. ವೀಕ್ಷಕರ ಪರವಾಗಿ ವಿಧಾನಸಭೆಗೆ 224 ಶಾಸಕರು ಜನರಿಂದ ಆಯ್ಕೆ ಆಗ್ತಾರೆ. ಒಂದು ಸಭೆಗೆ ಜನರಿಂದ ನೇರವಾಗಿ ಆಯ್ಕೆ ಆಗ್ತಾರೆ. ಅವರಷ್ಟೇ ಅಲ್ಲಿ ಕೂತ್ಕೊಳ್ಳಿಕ್ಕೆ ಅರ್ಹರು. ಹೌದು ಸರ್, ಬೇರೆ ಯಾರು ಕೂತ್ಕೊಳಕ್ ಆಗೋದಿಲ್ಲ. ನೀವು ವಿಧಾನ ಪರಿಷತ್ತಿಗೆ ಬಂದ್ರೆ ಇಲ್ಲಿ ಕೆಲವರು ನಾಮನಿರ್ದೇಶನ ಆಗ್ತಾರೆ, ಕೆಲವರು ಟೀಚರ್ಸಿಂದ ಆಯ್ಕೆ ಆಗೋರಿದ್ದಾರೆ 7 ಜನ, ಗ್ರ್ಯಾಜುಯೇಟ್ಸಿಂದ 7 ಜನ ಆಯ್ಕೆ ಆಗೋರಿದ್ದಾರೆ, 11 ಜನ ಸರ್ಕಾರದಿಂದ ನಾಮನಿರ್ದೇಶನ ಆಗೋರಿದ್ದಾರೆ, 25 ಜನ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಆದವರಿದ್ದಾರೆ, 25 ಜನ ಅಸೆಂಬ್ಲಿಯಿಂದ ಆಯ್ಕೆ ಆಗೋರು ಎಲೆಕ್ಟ್ ಆಗೋರು ಇದ್ದಾರೆ. ಅಂದರೆ 75 ಜನ ಒಟ್ಟಾರೆ ವಿಧಾನ ಪರಿಷತ್ತಿಗೆ. ವಿಧಾನ ಪರಿಷತ್ನಲ್ಲಿ ಸಭಾಪತಿ ಇರ್ತಾರೆ, ಅಂದ್ರೆ ಚೇರ್ಮನ್ ಇರ್ತಾರೆ. ವಿಧಾನಸಭೆಯಲ್ಲಿ ಸ್ಪೀಕರ್ ಇರ್ತಾರೆ. ಅದರಲ್ಲಿ ಇವರು ನಮ್ಗೆ ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ನಮ್ಗೆ ಆ ಗ್ರಾಂಟ್ ಬಂದಿಲ್ಲ, ಈ ಗ್ರಾಂಟ್ ಬಂದಿಲ್ಲ. ವಿಧಾನಸಭೆ ಅಂತಂದಾಗ ಕಾರ್ಯಕಲಾಪಗಳ ಪೂರ್ಣ ಏನೋ ನಮ್ಮ ಭಾವನೆಗಳು ಏನಿರ್ತದೋ ಎಲ್ಲರೂ ಕೂಡ ಒಂದು ಹಕ್ಕಿರ್ತದೆ. ಪ್ರಿಯರ್ ನೋಟಿಸ್ ಕೊಟ್ಟು ಅವರು ಮಾತಾಡತಕ್ಕಂಥ ಹಕ್ಕಿರ್ತದೆ. ಸರ್ಕಾರ ಕೇಳಬೇಕು, ಸರ್ಕಾರ ಪರಿಹಾರ ಕೊಡಬೇಕು. ಮಾನ್ಯ ಸಭಾಧ್ಯಕ್ಷರು ಎಲ್ಲರಿಗೂ, ಅವರು ಮಾನ್ಯ ಸಭಾಧ್ಯಕ್ಷರು ಬರೀ ರೂಲಿಂಗ್ ಪಾರ್ಟಿಗಲ್ಲ, ಎಲ್ಲರಿಗೂ ಅವರು ಅಧ್ಯಕ್ಷರೇ. ಸ್ಪೀಕರ್ ಬಿಲಾಂಗ್ಸ್ ಟು ಆಲ್. ಸ್ಪೀಕರ್ ಸ್ಪೀಕ್ಸ್ ಆನ್ ಬಿಹಾಫ್ ಆಫ್ ಹೌಸ್. ಬಟ್ ಹೂ ಎಲೆಕ್ಟ್ಸ್ ಸ್ಪೀಕರ್? ರೂಲಿಂಗ್ ಪಾರ್ಟಿ ಎಲೆಕ್ಟ್ಸ್ ದ ಸ್ಪೀಕರ್. ಪ್ರಪೋಸ್ ಮಾಡ್ತಾರೆ, ಸೆಕೆಂಡ್ ಮಾಡ್ತಾರೆ ಸರ್. ಸಿನ್ಸ್ ದೇ ಹ್ಯಾವ್ ಎ ಲಾರ್ಜರ್ ಇನ್ ನಂಬರ್, ಅಂದರೆ ಸಂಸದೀಯ ನಡಾವಳಿಯಲ್ಲಿ ಯಾವ ಪಕ್ಷಕ್ಕೆ ಅತಿ ಹೆಚ್ಚು ಸಂಖ್ಯೆ ಇರ್ತದೆ ಆ ಪಕ್ಷ ಆಳುವ ಪಕ್ಷ ಆಗುತ್ತೆ. ಈಗ ನಮ್ಮ ಅಸೆಂಬ್ಲಿಯಲ್ಲಿ 117 ಏನು ಅರ್ಧಕ್ಕರ್ಧ ಸ್ಟ್ರೆಂತು, ಹೌದಾ, 50%. ಹೆಚ್ಚು ಸಂಖ್ಯೆ ಇರತಕ್ಕಂಥ ಪಾರ್ಟಿ ಯಾವುದಿದೆ, ಸರ್ಕಾರ ಉದ್ಭವ ಆಗೋದು ಎಲ್ಲಿ ಗೊತ್ತಾ ಸರ್? ರಾಜಭವನಲ್ಲ, ಸರ್ಕಾರ ಉದ್ಭವ ಆಗೋದು ಕರ್ನಾಟಕ ವಿಧಾನಸಭೆಯಲ್ಲಿ. ದಯವಿಟ್ಟು ಇದು ತಿಳ್ಕೊಳ್ಳಿ. ನೀವು ಹೇಗೆ ಅಂತ ಕೇಳ್ತೀರಾ. ಸ್ಟ್ರೆಂತ್, ಆ ಸ್ಟ್ರೆಂತ್ ಆದಮೇಲೆ ಗೊತ್ತಾದ್ಮೇಲೆ ಅವರು ಅಲ್ಲಿ ಗವರ್ನರಿಗೆ ಇದು ಏನು ಹೋಗಿ ಪಾರ್ಟಿ ಇಷ್ಟು ನಮ್ಮ ಪಾರ್ಟಿ ಸ್ಟ್ರೆಂತ್ ಇದೆ, ನಾವು ಸರ್ಕಾರ ಮಾಡ್ತೀವಿ ಅಂತ ಲೆಟ್ರ್ ಕೊಟ್ಟ ಮೇಲೆ ಆವಾಗ ಅದು. ಅಂದರೆ ಸರ್ಕಾರ ಹುಟ್ಟೋದು ರಾಜಭವನದಲ್ಲ, ಸರ್ಕಾರ ಹುಟ್ಟೋದು ನಮ್ಮ ಕರ್ನಾಟಕ ವಿಧಾನಸಭೆಯ ಫ್ಲೋರ್ನಲ್ಲಿ. ಹೆಚ್ಚು ಸಂಖ್ಯೆ ಯಾವ ಪಕ್ಷ ಇರ್ತದೋ ಆ ಪಕ್ಷ ಸರ್ಕಾರವನ್ನು ತರುತ್ತೆ. ಸಂಬಳ ಶಾಸಕರಿಗೆ ಒಳ್ಳೆ ಸಂಬಳ ಇದೆ. ಹೌದಾ ಸರ್? 2 ಲಕ್ಷ 4 ಲಕ್ಷದವರೆಗೂ ಇದೆ. ಅಲೋಯನ್ಸಸ್ಸು, ಟ್ರಾವೆಲಿಂಗ್ ಅಲೋಯನ್ಸಸ್ಸು, ಫೋನ್ ಅಲೋಯನ್ಸಸ್ಸು, ಕಾನ್ಸ್ಟಿಟ್ಯೂನ್ಸಿ ಅಲೋಯನ್ಸಸ್ಸು, TAD ಅಲೋಯನ್ಸಸ್ಸು ಮೀಟಿಂಗ್ ಬಂದಾಗ ಒಂದು ಸರಾಸಟ್ಟಾಗಿ ಬೆಳಗಾಂ ಬೀದರ್ MLAಗೆ ಜಾಸ್ತಿ ಸಂಬಳ ಇರ್ತದೆ ಸರ್, ಬೆಂಗಳೂರು MLAಗೆ ಕಡಿಮೆ ಸಂಬಳ ಇರ್ತದೆ. ಯಾಕೆ ಬೀದರ್ TAD ಡ್ರಾ ಮಾಡೋದು ಅಲ್ಲಿಂದ ಬರತಕ್ಕಂಥ ಆ ಥರ ಇರ್ತದೆ. ಒಟ್ಟಾರೆ ಸಂಬಳ ಹೆಚ್ಚು ಕಡಿಮೆ ಅವರಿಗೆ ಒಂದು 6 ಲಕ್ಷ ಇರ್ತದೆ ಪರ್ ಮಂತ್. ಒಂದು ತಿಂಗಳಿಗೆ ಒಬ್ಬ ಶಾಸಕನ ಸಂಬಳ 6 ಲಕ್ಷ, 4 ರಿಂದ 6 ಲಕ್ಷ ಇರ್ತದೆ. ಎಂಪಿದು ಅಷ್ಟೇ, ಅದು ಗೊತ್ತಿಲ್ಲ. MLAದು ನಾ ಹೇಳ್ತಾರೆ. ಮಿನಿಸ್ಟರ್ದು ನಾನು ಹೇಳ್ತಾ ಇರೋದು MLAದು. ಮಿನಿಸ್ಟರ್ ಎಕ್ಸ್ಟ್ರಾ ಇರ್ತದೆ, ಅವ್ರ ಅಕಾಮಿಡೇಷನು ಚೇರ್ಮನ್ ಅದೆಲ್ಲ ಇರ್ತದೆ, ಎಕ್ಸ್ಟ್ರಾ ಇರ್ತದೆ. ಸೇಮ್ ಸ್ಯಾಲ್ರಿನೇ, ಈ ಡ್ರಾಸ್ ದ ಸೇಮ್ ಸ್ಯಾಲ್ರಿ. ಬಟ್ ಮಿನಿಸ್ಟರ್ ಏನಂದರೆ ಅಕಾಮಿಡೇಷನ್ ಇರ್ತದೆ, ಆಫೀಸ್ ಇರ್ತದೆ, ಅವರ ಪರ್ಸ್ನಲ್ ಎಸ್ಟಾಬ್ಲಿಷ್ಮೆಂಟ್ ಇರ್ತದೆ, ಅವ್ರ ಸಂಬಳ ಮತ್ತು ಅವ್ರಿಗೆ ಅಲೋಯನ್ಸಸ್ ಇರ್ತದೆ, ಪೆಟ್ರೋಲ್ ಅದು ಸುಮಾರಿದೆ ಸರ್. ಅವರಿಗೆ ಭಾಳ ಎಕ್ಸ್ಟ್ರಾ ಬರ್ತದೆ, ಅದೆಲ್ಲ ಭಾಳ ಕಾಸ್ಟ್ಲಿ. ಅಂದರೆ ಹೆಚ್ಚು ಕಡಿಮೆ ಅವ್ರಿಗೆ ಸ್ಯಾಲ್ರಿ ಅಂತ ಹೇಳೋಕ್ಕಾಗಲ್ಲ, ಮೀರಿ ಹೋಗೋದು. ಯಾಕೆ ಸರ್ ಎಲ್ಲ ಪೊಲಿಟಿಷಿಯನ್ ವೈಟ್ ಕಲರೇ ಹಾಕಿರ್ತಾರೆ, ಆದರೆ ಅಷ್ಟು ಪ್ಯೂರ್ ವೈಟ್ ಅವರ ಡ್ರೆಸ್ ಟ್ರೆಡಿಷನ್. ಅದು ಪೊಲಿಟಿಷಿಯನ್ ಡ್ರೆಸ್ ಟ್ರೆಡಿಷನ್ ಇಡೀ ಭಾರತದಲ್ಲಿ ಮೊದಲಿಂದನೂ ಬಂದಿರತಕ್ಕಂಥದ್ದು ವೈಟ್ ಪ್ಯೂರಿಟಿ. ಹಾಗಿದ್ದಲ್ಲಿ ವೈಟ್ ಹಾಕೊಂತಾರೆ, ಅದು ಬಿಟ್ಟರೆ ಬೇರೆ ಅವ್ರ ಕೆಲಸಗಳಲ್ಲಿ ಪ್ಯೂರಿಟಿ ನಾವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಇತ್ತೀಚಿನ ಲಾಜಿಕಲ್ ಆಗಿ ಹೇಳ್ತಾ ಇದ್ದೀರಾ ತಾವು, ದಯವಿಟ್ಟು ಕ್ಷಮಿಸಬೇಕು. ಇದಕ್ಕೆ ನಾನು ಉತ್ತರ ಕೊಡತಕ್ಕಂಥ ಶಕ್ತಿ ನನಗಿಲ್ಲ. ಆದರೆ ಆ ಡ್ರೆಸ್ ಟ್ರೆಡಿಷನ್ ಏನು ಮೊದಲಿಂದನೂ ಬ್ರಿಟಿಷರು ಹೋದ್ಮೇಲೆ, ಬ್ರಿಟಿಷರಿದ್ದಾಗ ನಾವು ಬ್ರಿಟಿಷರ ಉಡುಪು ತೊಡುಗಳನ್ನು ಹಾಕ್ತಾ ಇದ್ವಿ. ಈವನ್ ಮೈಸೂರು ರೆಪ್ರೆಸೆಂಟೇಟಿವ್ ಅಸೆಂಬ್ಲಿಯಲ್ಲಿ ಆವತ್ತು ಕೋಟ್ ಹಾಕ್ತಾಯಿದ್ರು, ಬ್ಲ್ಯಾಕ್ ಕೋಟ್ ಹಾಕ್ತಾಯಿದ್ರು, ಜುಬ್ಬಾ ಕಟ್ತಾಯಿದ್ರು. ಆಮೇಲೆ ಮೈಸೂರು ಟರ್ಬನ್ ಹಾಕ್ತಾಯಿದ್ರು. ಎಲ್ಲರೂ ಕೂಡ ಟರ್ಬನ್ ಹಾಕ್ಕೊಂಡು ಬ್ಲ್ಯಾಕ್ ಲಾಂಗ್ ಕೋಟ್ ಹಾಕ್ಕೊಂಡು ಪಂಚೆ ಕಟ್ಕೊಂಡು ಬರ್ತಾಯಿದ್ರು ಸರ್. ಅದು ಡ್ರೆಸ್ ಕೋಡ್ ಆವತ್ತಿನ ಕಾಲಕ್ಕೆ. ನಾನು ಮೈಸೂರು ಪ್ರಜಾಪ್ರತಿನಿಧಿ ಸಭೆ. ಬಟ್ ಈಗ ಪಂಚೆ ಕಟ್ಕೊಂಡಿರೋರೊಬ್ಬರು ನಮ್ಮ ಮಂಗಳೂರಿನ MLA ಪಂಚೆ ಕಟ್ಕೊಂಡು ಬರ್ತಾರೆ ಸರ್.
ನಿಮಗೆ ಹೇಳ್ತೀನಿ, ಪಂಚೆ ಕಟ್ಕೊಂಡು ಬರ್ತಾರೆ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಅವರು ಕೂಡ ಅವರು ಪಂಚೆ. ಪಂಚೆ, ಹೌದು ಸರ್, ಹೌದು ಸರ್, ನಿಜ. ಪಂಚೆ ಕಟ್ ವೈಟ್, ಪ್ಯೂರ್ ವೈಟ್ ಸರ್, ವೆಲ್ ಪಾಲಿಶ್ಡ್, ಬ್ಯೂಟಿಫುಲ್. ನೋಡ್ತೀವಿ, ಭಾಳ ಹತ್ತಿರದಿಂದ ನೋಡ್ತೀವಿ. ನಮ್ಗೆ ಯಾರು ಪರಿಚಯ ಮಾಡೋರು ಯಾರು ಇರಲ್ಲ. ಆಯ್ತಾ ಗೈಡ, ನಮಸ್ಕಾರ, ಅಷ್ಟೇ. ಏನಪ್ಪ ಅವೆಲ್ಲ ಏನು ಹೇಳೋದಿಲ್ಲ. ಸ್ನೇಹಿತರಾದರೆ ಏನಪ್ಪ ಚೆನ್ನಾಗಿದೆಯೇನಪ್ಪ ಮುಖ್ಯಮಂತ್ರಿ ಹೇಳ್ತಾರೆ. ಪ್ರತಿ ಸಲ ಅವರು ಅಷ್ಟೇ. ತಾಯಿ ಚಾಮುಂಡೇಶ್ವರಿ ನಮ್ಮ ಅಸೆಂಬ್ಲಿ ಹಾಲಲ್ಲಿ 10x10 ಅವ್ರಿಗೆ ಚೇಂಬರ್ ಇದೆ ಸರ್, ಅಸೆಂಬ್ಲಿ ಪಕ್ಕನೇ ಮುಖ್ಯಮಂತ್ರಿಗಳ ಕೊಠಡಿ. ಅಲ್ಲಿ ತಾಯಿ ಚಾಮುಂಡೇಶ್ವರಿ ಫೋಟೋ ಹಾಕ್ಕೊಂಡು ನಮ್ಮ ಮೈಸೂರಿನ ಏನು ಟ್ರೆಡಿಷನ್ ಇದೆ ಪಾಪ್ಯುಲರ್, ಗಾಂಧಿ ಹಾಕಿದ್ದಾರೆ ಮತ್ತು ಅಂಬೇಡ್ಕರ್ ಹಾಕಿದ್ದಾರೆ, ದೊಡ್ಡ ಫೋಟೋ, ಅವರ ಸ್ಫೂರ್ತಿ. ಸರ್, ಇಷ್ಟು ವರ್ಷ ನಿಮ್ಮ ಸರ್ವಿಸ್ನಲ್ಲಿ 20 ವರ್ಷದ ಸುದೀರ್ಘ ಕಾಲದಲ್ಲಿ ನಿಮಗೆ ಇಷ್ಟ ಆದಂಥ, ಅಂದರೆ ನಿಮಗೆ ಮನಸ್ಸಿಗೆ ಬಹಳ ಹತ್ತಿರವಾದಂಥ ಪೊಲಿಟಿಷಿಯನ್ ಯಾರು? ಹಾಗೆ ಹೇಳಕ್ಕೆ ಬರೋಕ್ಕಾಗೋದಿಲ್ಲ. ಮುಖ್ಯಮಂತ್ರಿಗಳು ಹೇಳ್ಬೋದು, ಅವರ ಕಾಳಜಿ ವ್ಯಕ್ತಪಡಿಸಿದಾಗ ಹೇಳ್ಬೋದು. ಬಂಗಾರಪ್ಪ ಒಬ್ಬ ಧೈರ್ಯ, ಈಸ್ ಅ ವೆಲ್ ನೋನ್ ಚೀಫ್ ಮಿನಿಸ್ಟರ್. ಆ ಕಾವೇರಿಗೆ ಬಂದಾಗ, ನೀವು ಕನ್ನಡ ಪಾಡ್ಕಾಸ್ಟ್ ಇರೋದ್ರಿಂದ ಆ ಕಾವೇರಿಗೆ, ಆ ಹೋರಾಟಕ್ಕೆ ಬಂದಾಗ ಇಡೀ ರಾಷ್ಟ್ರ ವ್ಯಾಪ್ತಿ ಯಾರೂ ಮಾಡಿಲ್ಲರ್ತಕ್ಕಂಥ ನಿರ್ಣಯನ ಮಾಡ್ತಾನೆ. ನಾನು ಒಂದು ತೊಟ್ಟು ನೀರು ಕೊಡೋದಿಲ್ಲ ಅಂತ ಹೇಳಿ ಆ ಒಂದು ಧೈರ್ಯವಾಗಿ ಘಟ್ಟಾಘೋಷವಾಗಿ ಹೇಳಿ ನಿರ್ಣಯ ಮಾಡ್ತಾರೆ. ಅದು ಕಾಂಟ್ರವರ್ಷಿಯಲ್ ಆಗಿಬಿಡುತ್ತೆ. ಆಮೇಲೆ ನಮ್ಮ ಮುಖ್ಯಮಂತ್ರಿ ಇವರು ದೇವೇಗೌಡರು ಬಂದು ಡೆಲ್ಲಿಗೆ ಹೋಗಿ ಅದರ ನಿರ್ಣಯವನ್ನು ರದ್ದು ಮಾಡಿಸಿ, ಯಾಕಂದರೆ ನಾವು ಫೆಡ್ರಲ್ ಸಿಸ್ಟಮಲ್ಲಿದ್ದೀವಿ, ಆ ನಿಟ್ಟಿನಲ್ಲಿ ಅದು ಮಾಡಬಾರ್ದು. ಅಂದರೆ ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಮುಖ್ಯಮಂತ್ರಿ ಆದನು ತನ್ನ ತಾಯಿನಾಡಿನ ಬಗ್ಗೆ ಆಸಕ್ತಿ ಅಂಥ ಮುಖ್ಯಮಂತ್ರಿ ಇವತ್ತಿಲ್ಲ. ಸೊ ಯು ಲವ್ ಡೆಫಿನೆಟ್ಲಿ ಐ ಈಸ್ ಅ ರೋಲ್ ಮಾಡೆಲ್ ಇನ್ ದ ಸೆನ್ಸ್ ಒನ್ ವೇ ಈಸ್ ಅ ರೋಲ್ ಮಾಡೆಲ್ ಟು ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಇಸ್. ರೋಲ್ ಮಾಡೆಲ್ ಇನ್ನೊಂದು ಹೇಳ್ಬೇಕಾದ್ರೆ ಕೆಂಗಲ್ ಹನುಮಂತಯ್ಯ. ನಾನು ಇಡೀ ನನ್ನ ವಿಧಾನಸೌಧದ ಬಗ್ಗೆ ಇಷ್ಟೆಲ್ಲ ಮಾಹಿತಿ, ಆತನ ಧೈರ್ಯ, ಆತನ ವರ್ಚಸ್ಸು, ಆತನ ಪ್ರಾಬ್ಲಮ್ ಫೇಸ್ ಮಾಡಿದ್ದು, ಅಂದರೆ ಎದೆ ಹುಬ್ಬಿಸಿ ಆ ವಿಧಾನಸೌಧ ನೀವು ನೋಡಿದಾಗ ದೊಡ್ಡದಾಗಿ ಇಷ್ಟು ಈ ಥರ ಇದೆ ಅಂತಂದಾಗ ಲಂತಿಯಾಗಿ ಯಾಕೆ ಕಟ್ಟಿರೋದು ಹೇಳಿ, ಎದೆ ಉಪ್ಪಿಸಿ ನಿಂತಿರೋತಕ್ಕಂಥ ಕಟ್ಟಡ ಅದು. ದಿಸ್ ಇಸ್ ಅ ಲಾಜಿಕ್ ವಿಚ್ ಹಿ ಹ್ಯಾಡ್ ಕೆಂಗಲ್ ಹನುಮಂತೆ. ಮುಖ ಕಿರೀಟ ಆತನದು. ಆ ಗೋಪುರ ಇದೆಯಲ್ಲ ಸರ್ ಸೆಂಟ್ರಲ್ಲೇ, ಅದು ಆತನ ಮುಖ ಬರ್ತದೆ. ಅಂದರೆ ದ ಎಂಟೈರ್ ಪರ್ಸನಾಲಿಟಿ ಆಫ್ ಕೆಂಗಲ್ ಹನುಮಂತಯ್ಯ ಇಸ್ ರಿಫ್ಲೆಕ್ಟೆಡ್ ಇನ್ ವಿಧಾನಸೌಧ. ಥ್ಯಾಂಕ್ ಯು ಸೋ ಮಚ್. ಯು ಹ್ಯಾಡ್ ಗಿವನ್ ಯುವರ್ ಬೆಸ್ಟ್ ಆ್ಯಂಡ್ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ದ ಅನ್ಟೋಲ್ಡ್ ಸ್ಟೋರೀಸ್ ಆಫ್ ವಿಧಾನಸೌಧ. ಐ ಥಿಂಕ್ ಮೋಸ್ಟ್ ಪ್ರಾಬಬ್ಲಿ ನನ್ನ ಪಾಡ್ಕಾಸ್ಟ್ನ ಸೀರೀಸಲ್ಲಿ ದಿಸ್ ವಾಸ್ ದ ಬೆಸ್ಟ್ ಆ್ಯಂಡ್ ಅಮೇಝಿಂಗ್ ಪಾಡ್ಕಾಸ್ಟ್ ವಿಚ್ ಐ ಹ್ಯಾಡ್ ಅ ವೆರಿ ಬೆಸ್ಟ್ ಕಾನ್ವರ್ಸೇಷನ್ ವಿತ್ ಮಿಸ್ಟರ್ ಜ್ಞಾನಶೇಖರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಮೂಲ್ಯ ಸಮಯ ಕೊಟ್ಟು ನನಗೆ, ನಮ್ಮ ಆಡಿಯನ್ಸ್ಗೆ ಪ್ರತಿಯೊಂದನ್ನು ನಿಮಗೆ ಗೊತ್ತಿರುವಂಥ ಮಾಹಿತಿನ ವಿಧಾನಸೌಧದ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀರಾ. ಅಮೇಝಿಂಗ್ ಆ್ಯಂಡ್ ಹ್ಯಾಟ್ಸ್ ಆಫ್. ವೀಕ್ಷಕರಿಗೆ ನಮಸ್ಕಾರ, ತಮಗೂ ಧನ್ಯವಾದಗಳನ್ನು ಹೇಳಿ. ಆ್ಯಂಡ್ ಡೆಫಿನೆಟ್ಲಿ ಐ ಆಮ್ ಡ್ಯಾಮ್ ಶ್ಯೂರ್ ನಿಮ್ಮ ಹತ್ರ ಬಹಳಷ್ಟು ವಿಷಯಗಳಿದೆ. ಆ ಎಲ್ಲ ವಿಷಯಗಳನ್ನೂ ಕೂಡ ನಾನು ಎಕ್ಸ್ಪ್ಲೋರ್ ಮಾಡೇ ಮಾಡ್ತೀನಿ ಸದ್ಯದಲ್ಲೇ.